पर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। वेदशास्त्रपुराणानाम् एकवाक्यत्वसाधकान् शिष्यातिवत्सलान् धीरान् बाळगारुगुरून् भजे। शर्वादिवृन्दारकमौलिवृन्दं येणायते यन्नखचन्द्रवृन्दे आनन्दतीर्थार्यशिरोमणेस्तत् पादारविन्दं प्रणमामि नित्यं। वेदव्यासगुणावास विद्याधीशसतां वशा मां निराशं गतक्लेशं कुर्वनाशं हरेनिशं। लक्ष्मीकरतलाम्भोजलालनीयपदाम्बुजं प्रणमामि हयग्रीवं देवताचक्रवर्तिनम्। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭದೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲು ಮಂಗಳಾನುಷ್ಠಾನವನ್ನು ಸುದೀರ್ಘವಾದ ಕ್ರಮದಲ್ಲಿ ಆಚಾರ್ಯರು ಟೀಕಾಕೃತ್ಪಾದರು ತೋರಿಸಿದಂತೆ ಆ ಕಮಲನಾಭಾದಿ ಯತಿಗಳ ನೀಕಕ್ಕೆ ಅಂತ ಅಲ್ಲಿ ತನಕ ಭಗವಂತನಿಂದ ಹಿಡಿದು ನಮ್ಮ ಗುರುಗಳ ತನಕವೂ ಕೂಡ ನಮಸ್ಕಾರವನ್ನು ಸಲ್ಲಿಸಬೇಕು ಅಂತ ತೋರಿಸಿಕೊಟ್ಟ ಪದ್ಧತಿಯನ್ನೆಲ್ಲ ಅಳವಡಿಸಿಕೊಂಡು ತುಂಬ ಮುಖ್ಯವಾಗಿ ನಮಗೆ ಬೇಕಾಗಿರೋದು, ನಮ್ಗೆ ಅರ್ಥ ಆಗೋದು, ಎದ್ದು ಕಾಣುವಂಥದ್ದು ಭಗವಂತನ ಕಾರುಣ್ಯ. ಎಷ್ಟು ಕರುಣೆ ಇದ್ದಾನೆ ಅಂತ ಬೇರೆ 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 ಕಡೆಯಲ್ಲಿರೋದನ್ನೆಲ್ಲ ಒಂದು ಕಡೆಯಲ್ಲಿ ಬೆಸೆದು ಒಳ್ಳೆ ಜೇನುತುಪ್ಪದ ರೀತಿಯಲ್ಲಿ ನಿಜವಾಗಿಯೂ ಅಮೃತ ಆ ರಸವನ್ನು ಉಣಬಡಿಸಿದರು. ಇದಾದ ಮೇಲೆ ನಮಗೂ ಆ ಕಾರುಣ್ಯ ಬೇಕಲ್ಲ. ಅದು ಯಾವಾಗ ಅವರ್ಯಾರೋ ಇದ್ದರು ಇವರ್ಯಾರೋ ಇದ್ದರು, ಯಾವಾಗಲೋ ಭಗವಂತ ಇದ್ದಾಗ ತೋರಿಸಿದ. ಈಗೂ ಆ ಕಾರುಣ್ಯ ಬೇಕು ಅಂತ ಬಯಸಿದರೆ ಎಲ್ಲ ಕಾಲಕ್ಕೂ ಸಿಗತ್ತಪ್ಪ. ಆ ಕಾಲ ಈ ಕಾಲ ಅಂತಲ್ಲ, ಅಥವಾ ಆ ಪ್ರದೇಶ ಈ ದೇಶ ಅಂತಷ್ಟೇ. ದೇಶದ ಮಿತಿ, ಕಾಲದ ಮಿತಿ ಅಲ್ಲ. ಭಗವಂತ ಸರ್ವತ್ರ ವ್ಯಾಪ್ತ ಇದ್ದಾನೆ, ಸರ್ವದಾ ವ್ಯಾಪ್ತನಿದ್ದಾನೆ. ಹೀಗಾಗಿ ಯಾತಕ್ಕೂ ಕೊರತೆ ಇಲ್ಲ. ನಾವು ಭಕ್ತಿ ತೋರಿಸಿದರೆ ಅವ ಪ್ರೀತಿ ತೋರಿಸ್ತಾನೇ ಇದ್ದಾನೆ. ನಮ್ಮ ಉಸಿರಾಟವೇ ಸಾಕ್ಷಿಯಾಗಿ ಒಂದಷ್ಟು ನಾವು ಭಕ್ತಿ ತೋರಿಸಿದರೆ ಪ್ರತಿಯಾಗಿ ಆತನು ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ಮುಂದಿನ 3ನೇ ಸಂಧಿಯಲ್ಲಿ ವ್ಯಾಪ್ತಿ ಸಂಧಿಯನ್ನು ತೋರಿಸಿಕೊಟ್ಟಿದ್ದಾದರೆ, ಅದಾದ ಮೇಲೆ ಸಾಧನಗಳಲ್ಲೆಲ್ಲ ಉತ್ತಮ ಸಾಧನ. ಏನು ಮಾಡದೇ ಇದ್ದರೂ ಮನುಷ್ಯ ಬದುಕಿದ್ದಾನೆ ಅಂದರೂ ಊಟ ಮಾಡ್ತಾನೆ, ಮಾಡಲೇಬೇಕಲ್ಲ. ಭಗವಂತನೇ ಅಂತಾನೆ. ಅರ್ಜುನರು ಕೇಳಿದಾಗ, ಸ್ವಾಮಿ ಕರ್ಮನೇ ಬಂಧಕ, ಆ ಒಂದು ಕರ್ಮ ಮಾಡಿದರೆ ಪಾಪನೋ ಪುಣ್ಯನೋ ಬರುತ್ತೆ, ಅನುಭವಿಸಲಿಕ್ಕೆ ಮತ್ತೆ ಮತ್ತೆ ಬರಬೇಕಾಗುತ್ತೆ. ಏನು ಮಾಡದೆ ಕೂತ್ಕೊಂಡ್ಬಿಟ್ರೆ ಆರಾಮಾಗಿರಬಹುದಲ್ಲ. ಅದರಿಂದ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಿಸಿ ಕೇಶವ ಅಂತ ಕೇಳ್ತಾರೆ. ಭಗವಂತ ಅಂದ ಎಲ್ಲ ಬಿಟ್ಬಿಡಪ್ಪ, ಹಾಗಾರೆ ಎಲ್ಲ ಕರ್ಮ ಬಿಟ್ಬಿಡ್ಬೇಕು, ಉಸಿರಾಡೋದು ಬಿಟ್ಬಿಡ್ಬೇಕು. ಅದೊಂದು ಕ್ರಿಯೆ ಅಂತಂದರೆ ನೋಡ್ತಾನೆ ಕೂಡ್ತಾನೆ ಅಂತ ಎಲ್ಲ ಅದು ವರ್ಬಿನಿಂದನೇ ಹೇಳಬೇಕಲ್ಲ. ಅದನ್ನು ತಿಂತಾನೆ ಉಣ್ತಾನೆ ಬದುಕಿದ್ದಾನೆ, ಬದುಕು ಅನ್ನೋದು ಕ್ರಿಯೆ. ಅದು ಎಲ್ಲ ಕ್ರಿಯೆಗಳನ್ನು ನಿಲ್ಲಿಸ್ಬಿಡ್ಬೇಕು, ಆಗುತ್ತಾ? ಜಾತುತಿಷ್ಠ ಕರ್ಮಕೃತ. ಒಂದೇ ಒಂದು ಕ್ಷಣದಲ್ಲೂ ಕೂಡ ಸಕಲ ಕರ್ಮರಹಿತನಾಗಿ ಯಾವ ವ್ಯಕ್ತಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ನಡಿಲೇಬೇಕು. ಅಂದಮೇಲೆ ಏನೇನೋ ತಿನ್ನಬಾರದನ್ನು ತಿಂದಾಗ ನಮ್ಗೆ ಅಜೀರ್ಣ ಆಗುತ್ತೆ. ಆ ಅಜೀರ್ಣ ವಾಸಿ ಆಗಬೇಕು ಅಂತ ತಿಂದಿದ್ದರಿಂದ ರೋಗ ಬಂದಿದೆ ಅಂತ ಅದರ ಮೇಲೆ ಕೋಪ ಮಾಡಿಕೊಂಡು ಇನ್ಮೇಲೆ ಏನೂ ಆಹಾರನೇ ತಗೊಳ್ಳಲ್ಲ ಅಂತೇನಾರ ಹಠಕ್ಕೆ ಬಿದ್ದರೆ ಏನಾಗುತ್ತೆ? ಅನಾರೋಗ್ಯ ಇನ್ನೂ ಹೆಚ್ಚಾಗತ್ತೆ. ಅದಾಗಬಾರದು ಅಂತಂದರೆ ತಿಂದಿದ್ದರಿಂದ ಬಂದ ರೋಗಕ್ಕೆ ಮತ್ತೆ ತಿಂದೇ ವಾಸಿ ಮಾಡ್ಕೋಬೇಕು. ಔಷಧಿಯನ್ನು ತಿನ್ನಬೇಕಲ್ಲ ಮತ್ತೆ. ಅದರಿಂದಾಗಿ ಕೆಟ್ಟ ಪದಾರ್ಥಗಳ ಸೇವನೆಯಿಂದಾಗಿ ರೋಗ ಬರುತ್ತೆ. ಒಳ್ಳೆ ಪದಾರ್ಥಗಳ ಸೇವನೆ ಮಾಡಿದರೆ ರೋಗ ನಿವೃತ್ತಿ ಆಗುತ್ತಷ್ಟೇ. ಅದರಿಂದ ಸತ್ಕರ್ಮಾನುಷ್ಠಾನವನ್ನು ಭಗವತ್ ಪೂಜಾತ್ವೇನ ಅವನ ಭಕ್ತಿಯಿಂದಾಗಿ
ಸಕಲವನ್ನೂ ಮಾಡಿ ಅವನಿಗೆ ಒಪ್ಪಿಸ್ಬಿಟ್ಟೆ. ಅದು ನಿಷ್ಕಾಮವಾಗಿ ಮಾಡಿ ಅವನಿಗೆ ಒಪ್ಪಿಸಿದ್ರೆ ನಮಗೆ ಕರ್ಮಲೇಪ ಇಲ್ಲ. ಸ್ವಾಮಿ ನೀ ಹೇಳಿದ್ದು ನಿನ್ನ ಪ್ರೀತಿಗೋಸ್ಕರ ಮಾಡಿದ್ದೆ, ನೀ ಪ್ರೀತನಾಗು, ಒಪ್ಪಿಸ್ಬಿಟ್ರೆ ಓಹ್ ಎಲ್ಲ ಒಪ್ಪಿಸ್ಬಿಟ್ಯಾ, ನಿಂದೆಲ್ಲ ನನಗೆ ಕೊಟ್ಟ್ಯಾ, ಹಾಗಾದ್ರೆ ನಂದು ನಿನಗೆ ಕೊಡ್ತೇನೆ ಅಂತಂದ. ಇಷ್ಟೇ, ಇದೊಂದು ಚಿಕ್ಕ ಒಡಂಬಡಿಕೆ. ನನಗೂ ಆಣೆ ರಂಗ, ನಿನಗೂ ಆಣೆ. ಇದಿಷ್ಟು ಸತ್ಕರ್ಮಾನುಷ್ಠಾನವನ್ನು ಒಪ್ಪಿಸೋದರಲ್ಲಿ ಜೀವ ಮಾಡಲೇಬೇಕಾದದ್ದು. ಬದುಕಿದ್ದಾನೆ ಅಂದರೆ ಏನಾರು ಒಂದು ಮಾಡಲೇಬೇಕು. ಅದರಲ್ಲೂ ಅತ್ಯಂತ ಪ್ರಧಾನ ಅಂದರೆ ಉಣ್ತಾನೆ, ತಿಂದೇ ತಿಂತಾನೆ. ಆ ತಿನ್ನೋದನ್ನು ಬಹಳ ದೊಡ್ಡ ಯಜ್ಞ ಅಂತ ಚಿತ್ರಣ ಮಾಡಿಬಿಟ್ಟು ಮೊದಲಿಗೇನೆ. ಆಮೇಲೆಲ್ಲ ಪಂಚಮಹಾಯಜ್ಞ ಸಂಧಿ ಅದು ಇದು ಅಂತೆಲ್ಲ ಬೇರೆ ಬೇರೆ ಸಂಧಿಗಳಿದ್ದಾರೆ. ಇದಕ್ಕೆ ಭೋಜನ ಸಂಧಿ ಅಂತ ಅಷ್ಟೇ ಕರೆದಿದ್ದಾರೆ. ಭೋಜನ ಮಾಡೋದಷ್ಟೆ. ದೊಡ್ಡ ದೊಡ್ಡ ಪ್ರಾಯಶ್ಚಿತ್ತಗಳನ್ನೆಲ್ಲ ಹೇಳ್ತಾರೆ ಧರ್ಮಶಾಸ್ತ್ರದಲ್ಲಿ, ಕೇಳಬೇಕು. ಆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕಿಂತ ನರಕಕ್ಕೆ ಹೋಗಿ, ಲೌಕಿಕ ಭಾಷೆಯಲ್ಲಿ ಹೇಳೋದು ಹೋಲ್ಸೇಲ್ ಆಗಿ ಒಟ್ಟಿಗೆ ಒಂದು ಸತಿ ಅನುಭವಿಸ್ಕೊಂಡ್ಬಂದ್ಬಿಡೋದು ಬಹಳ ಒಳ್ಳೆಯದು. ಅಲ್ಲಿ ಆ ಕೃಚ್ಛರಗಳು, ಚಾಂದ್ರಾಯಣಗಳು ಒಂದೊಂದು ವಿಧಾನ ಮಾಡ್ತಾರಲ್ಲ, ಇನ್ನೂ ಯಾರೂ ನೋಡ್ಲಿಕ್ಕೆ ಹೋಗಲಿಲ್ಲ ಅದನ್ನು. ಧರ್ಮಶಾಸ್ತ್ರದಲ್ಲಿ 3 ಖಂಡ. ಒಂದು ಆಚರಣೆ ಖಂಡ, ಆಚರಣೆ ಹೇಗಿರಬೇಕು, ನಾವೇನೇನು ಮಾಡಬೇಕು. ಅದನ್ನು ಅಕಸ್ಮಾತ್ತಾಗಿ ಏನಾರ ತಪ್ಪಾಗಿ ನಡೆಕೊಂಡ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಕಾಂಡ. 2ನೇದು, ಏನಾರು ತಪ್ಪು ಮಾಡಿದ್ದಕ್ಕೆ ಇಂತಿಂತ ಶಿಕ್ಷೆ. 3ನೇದ್ದು, ಅಪರಾಧ ಮಾಡಿದವನಿಗೂ ಅಪರಾಧ ಮಾಡದೇ ಇದ್ದವನಿಗೂ ವ್ಯತ್ಯಾಸ ಇದೆ. ಅಪರಾಧ ಮಾಡಿದವನು ಅಪರಾಧ ಮಾಡದೇ ಇದ್ದವನು ಸಮಾನರಲ್ಲ, ವ್ಯತ್ಯಾಸ ಇದೆ. ಅಪರಾಧ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಬಂದಿದ್ದಾನಲ್ಲ ಅವನು ಕಮ್ಮಿ. ಅಪರಾಧನೇ ಮಾಡದೇ ಇದ್ದವನು ಯಾವಾಗಲೂ ಶ್ರೇಷ್ಠ. ಈ ಪ್ರಾಯಶ್ಚಿತ್ತ ಮಾಡಿಕೊಂಡು ಬರ್ತಾನಲ್ಲ ಅವನ ಜೊತೆ ನಾವು ಹೇಗೆ ವ್ಯವಹರಿಸಬೇಕು, ಅಪರಾಧ ಮಾಡದೇ ಇದ್ದವರು ಹೇಗೆ ವ್ಯವಹರಿಸಬೇಕು, ಪ್ರಾಯಶ್ಚಿತ್ತ ಮಾಡಿಕೊಳ್ಳದೇ ಇದ್ದರೆ ಅವನ ಜೊತೆಯಲ್ಲಿ ಹೇಗೆ ವ್ಯವಹರಿಸಬೇಕು, ವ್ಯವಹಾರ ಕಾಂಡ 3 ಕ್ರಮಗಳಿದ್ದಾವೆ. ಅದಲ್ಲ ಪ್ರಾಯಶ್ಚಿತ್ತ ಕಾಂಡ ಬೇರೆ ಅಲ್ಲೇ ಇಲ್ಲ, ನರಕ ದರ್ಶನ ಮಾಡಿಸ್ಬಿಡ್ತಾರೆ. ಅಂದಮೇಲೆ ಅಷ್ಟೆಲ್ಲ ಇದ್ದಾವೆ. ಜನಸಾಮಾನ್ಯರ ನಮ್ಮ ಗತಿ ಏನು ಅಂತ ಅದಕ್ಕೋಸ್ಕರನೇ ಪರೀಕ್ಷಿತ ರಾಜರು ಪ್ರಶ್ನೆ ಮಾಡಿದ್ದು. ಆ ಪ್ರಶ್ನೆಗೆ ಬೇರೆ ಬೇರೆ ತರಹದಲ್ಲೆಲ್ಲ ಉತ್ತರ ಹೊರಟಿದೆ, ಬೇಕಾಟಿ ಚರ್ಚೆ ನಡೆದಿದೆ. ಒಂದೊಂದು ಮಾರ್ಗವನ್ನು ಹಿಡಿದು ಹೊರಟಿದ್ದಾರೆ. ಅದೇ ಧರ್ಮಶಾಸ್ತ್ರದಲ್ಲೇ ತುಂಬ ಸುಲಭವಾದ ಉಪಾಯಗಳನ್ನು ವಿಧಾನ ಮಾಡ್ತಾರೆ. ಈ ಧಾತ್ರಿ ಅವನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಿಂದು ಹಾಕಿಬಿಟ್ಟಿರ್ತೀವಿ. ಈ ಚಾತುರ್ಮಾಸ್ಯ ವ್ರತದಲ್ಲಿ ಬೇಡ ಅಂದರೂ ಎಲ್ಲೋ ಧಾನ್ಯಗಿನ್ನೆ ಎಲ್ಲೋ ಸೇರ್ಕೊಂಡು ಬಂದುಬಿಟ್ಟಿರ್ತೀವಿ, ಏನೋ ಆಗಿರುತ್ತೆ. ಅಭಕ್ಷ್ಯ ಭಕ್ಷಣ, ಯಾರ ಜೊತೆ ಮಾತಾಡಬಾರ್ದು ಅವ್ರ ಜೊತೆಯಲ್ಲೆಲ್ಲ ಮಾತು ಕತೆ ವ್ಯವಹಾರ ನಡೆದಿರುತ್ತೆ. ಎಲ್ಲ ಪಾಪಗಳನ್ನು ಕಳೀತಾನೆ. ಏನು ಬರೀ ಊಟ ಮಾಡಿದ್ರೆ ನೀವು ಅದನ್ನು ಮೆಣಸು ಜೀರಿಗೆ ಊಟ ಮಾಡಿರಲಿಲ್ಲ, ಮತ್ತೆ ಎಲ್ಲ ಕಳೆದೋಗಿರುತ್ತಾಗ ಒಳ್ಳೆ ಗುಜ್ಜು ಗಿಜ್ಜು ಇಂಥದ್ದು ಒಳ್ಳೆ ಪದಾರ್ಥ ತೊಕ್ಕು ಗಿಕ್ಕು ಮಾಡಿಕೊಂಡು ಚೆನ್ನಾಗಿ ಊಟ ಮಾಡೋದು. ಒಳ್ಳೆ ಊಟ ಮಾಡಿದರೆ ನಿಮಗೆಲ್ಲ ಪಾಪಗಳು ನಿವಾರಣೆ ಆಗುತ್ತೆ. ಈ ವಿಧಾನ ಇದೆ. ಈ ವಿಜಯದಾಸರು ಒಂದು ಸುಳಾದಿಯನ್ನು ಮಾಡಿದ್ದಾರೆ. ಸುಳಾದಿ ನನ್ನ ಬಾಯಲ್ಲಿಲ್ಲ, ತುಂಬ ಚೆನ್ನಾಗಿದೆ, ಸುದೀರ್ಘವಾದ ಸುಳಾದಿ. ಅದು ಇನ್ನೇನು ಅಲ್ಲ, ಉಡುಪಿಯಲ್ಲಿ ಕೃಷ್ಣದೇವರ ಸನ್ನಿಧಾನದಲ್ಲಿ ಸಾಕ್ಷಾತ್ ಆಚಾರ್ಯರೇನೇ ನೈವೇದ್ಯ ಮಾಡ್ತಾರೆ. ಅಲ್ಲಿ ಊಟ ಮಾಡಿದರೆ ಯಾವ್ಯಾವ ಪಾಪ ಹೋಗುತ್ತೆ. ಅದು ಉಡುಪಿ ಊಟ. ಅಲ್ಲಿ ಎಷ್ಟು ತರಹದ ಭಕ್ಷ್ಯಗಳು, ಎಷ್ಟು ತರಹದ ವ್ಯಂಜನಗಳು, ಅದೆಲ್ಲ ಉಪ್ಪು ಚಟ್ನಿ ಪಲ್ಯ ಕೋಸಂಬರಿ ಇವೆಲ್ಲ ಒಂದೊಂದು ತಿಂದರೆ ಭಕ್ಷ್ಯಗಳು, ಅಲ್ಲಿರುವಂತಹ ಬೇರೆ ಬೇರೆ ವ್ಯಂಜನಾನ್ನಗಳು, ಇದೆಲ್ಲ ಯಾವುದ್ಯಾವುದನ್ನು ನಾವು ಆಸ್ವಾದನೆ ಮಾಡಿದರೆ ಯಾವ್ಯಾವ ಪಾಪ ಹೋಗುತ್ತೆ ಅಂತ ಹೇಳಿದ್ದಾರೆ. ಎಂಥ ಭಾಗ್ಯ ಇದು. ಊಟವಲ್ಲೇ ಅಂತ ಯಾರಂತಾರೆ, ಅದು ರುಚಿ ರುಚಿಯಾದ ಊಟ. ಮಹಾಭಾರತದಲ್ಲಿ ಇನ್ನೂ ಅದ್ಭುತವಾದ ಮಾತು ಬಂದಿದೆ. ಅದನ್ನು ಜ್ಞಾನಿಗಳ ಅರ್ಧರ್ಧ ಅಲ್ಲಲ್ಲಿ ಉಲ್ಲೇಖ ಮಾಡಿದ್ದಿದೆ. ಅಪೂರ್ಣ ಪದ್ಯ ನೋಡಬೇಕು, ಬಹಳ ಚೆನ್ನಾಗಿದೆ. ಪಾತಕೆ ಮಹತಿ ಪ್ರಾಪ್ತೆ ಪ್ರಾಯಶ್ಚಿತ್ತ ವಿವರ್ಜಿತೆ ಯಾಚಯೇದ್ ವೈಷ್ಣವಸ್ಯಾನ್ನಂ ತದ್ಭಾವೇ ಜಲಂ ಪಿಬೆ. ಅದು ಶ್ರೋತ್ರಿಯಾನ್ನಂ ವೈ ಅಂತ ಬೇರೆ ಕಡೆಯಲ್ಲೆಲ್ಲ ಚಾಲ್ತಿಲಿರೋ ಪಾಠ. ಅದನ್ನು ಸನತ್ ಸುಜಾತಿಯ ವ್ಯಾಖ್ಯಾನದಲ್ಲಿ ವೈಷ್ಣವಸ್ಯಾನ್ನಂ ಅಂತ ಭದ್ರಾಟ ಸ್ವಾಮಿಗಳು ಉಲ್ಲೇಖ ಮಾಡಿದ್ದಾರೆ. ಎಲ್ಲರೂ ಹಿಡಿದಾಗ ನಮಗೆ ಸ್ಪಷ್ಟತೆ ಸಿಗುತ್ತೆ. ಅಲ್ಲಿ ಆಡಿರುವ ಮಾತು ಪಾತಕೆ ಮಹತಿ ಪ್ರಾಪ್ತಿ, ದೊಡ್ಡ ಪಾತಕ ಮಾಡಿದ್ದಾನೆ. ಅದೆಲ್ಲ ಮಹಾಪಾತಕ ಉಪಪಾತಕ ಅಂತೆಲ್ಲ ಇದೆ. ಬ್ರಹ್ಮಹತ್ಯೆ, ಗೋಹತ್ಯೆ, ಸುರಾಪಾನ. ಈ ಸುರಾಪಾನ ಇವತ್ತು ಒಂದು ಪ್ರೆಸ್ಟೀಜ್, ಇವತ್ತು ಅದು ಪಾತಕವೇ ಅಲ್ಲ ಲೋಕದ ದೃಷ್ಟಿಯಿಂದಾಗಿ. ಇವೆಲ್ಲ ಮಹಾಪಾತಕಗಳು,
ಅತ್ಯಂತ ದೊಡ್ಡ ಭಗವದ್ರೋಹಗಳು, ಸ್ತ್ರೀ ಹತ್ಯೆ, ಭ್ರೂಣ ಹತ್ಯೆ ಮುಂತಾದ ದೊಡ್ಡ ಪಾಪ ಮಾಡಿದ್ದಾನೆ, ಗೊತ್ತಿಲ್ಲದೆ ನಡೆದು ಹೋಗಿದೆ. ಹರಿಭಕ್ತನೇ ಇದ್ದಾನೆ, ಕಳ್ಕೋಬೇಕು ಅಂತಿದೆ. ಪ್ರಾಯಶ್ಚಿತ್ತಗಳನ್ನು ವಿಚಾರ ಮಾಡ್ತಾ ಹೊರಟ್ರೆ ಅದಕ್ಕೆ ಪ್ರಾಯಶ್ಚಿತ್ತವೇ ಹೇಳಿಲ್ಲ. ಪ್ರಾಯಶ್ಚಿತ್ತ ವಿವರ್ಜಿತೆ, ಅದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲದಿರೋ ಪಾತಕ ಮಾಡಿಬಿಟ್ಟಿದ್ದಾರೆ. ಈ ಪಾತಕಗಳನ್ನು ಕೂಡ ಹೇಳ್ತಾರಲ್ಲ, ಅದು ಗೊತ್ತಿಲ್ಲದೆ ನಡೆದು ಹೋದರೆ ಅದಕ್ಕೆ ಪ್ರಾಯಶ್ಚಿತ್ತ ಹೇಳ್ತಾರೆ. ಗೊತ್ತಿದ್ದು ಮಾಡಿದರೆ ಮತ್ತೆ ಮತ್ತೆ ಮಾಡಿದರೆ ಅದು ಪ್ರಾಯಶ್ಚಿತ್ತ ಇಲ್ಲ. ಅದಕ್ಕೆ ಎಂದೋ ಏನೋ ನಡೆದು ಹೋಗಿದೆ. ಇವಾಗ ಅಂತಹ ಪ್ರಸಂಗದಲ್ಲಿ ಇದ್ದ ಶರೀರವನ್ನು ಸಾರ್ಥಕಪಡಿಸ್ಕೊಳ್ಬೇಕು. ಏನು ಮಾಡಬೇಕು? ಅದಕ್ಕೆ ವಿಧಾನ ಮಾಡ್ತಾರಲ್ಲಿ, ಯಾಚಯೇ ಶ್ರೋತ್ರಿಯಸ್ಯಾನ್ನಂ ಅಥವಾ ವೈಷ್ಣವಸ್ಯಾನ್ನಂ ತದಭಾವೇ ಜಲಂ ಪಿಬೆ. ವೈಷ್ಣವಾನ್ನವನ್ನು ಬೇಡಿ ತಿನ್ನಬೇಕಂತೆ. ಅಷ್ಟು ತಿಂದರೆ ಸಾಕು. ಅವ್ರ ಮನೆಯಲ್ಲಿ ಅವರು ಭಗವಂತನಿಗೆ ಅರ್ಪಣೆ ಮಾಡಿ ದೊಡ್ಡವರು ಕೊಟ್ಟ ಅನ್ನ ತಿಂದರೆ ಎಲ್ಲ ಪಾಪ ನಿವಾರಣೆ ಆಗುತ್ತೆ. ಹಸ್ತೋದಕದ ಮಹತ್ವದಲ್ಲಿ ವಾರಿಸಿ ತೀರ್ಥ ಶ್ರೀಪಾದಗಳು ಇದೇ ಮಾತನಾಡ್ತಾರೆ. ನಮಗೆ ದೇಹಸ್ಯ ಶುದ್ಧ ಭಾವೇತು ಜ್ಞಾನಂ ನೋತ್ಪದ್ಯತೆ ಶುಭಂ. ದೇಹವೇ ಶುದ್ಧವಾಗಿಲ್ಲ, ನಾವು ಹುಟ್ಟೋ ಹೊತ್ತಿಗೆ ಶುದ್ಧಿ ಇಲ್ಲ, ದೇಹನೇ ಶುದ್ಧ ಇಲ್ಲ ಅಂದರೆ ತತ್ವಜ್ಞಾನ ಬರೋದು ಹೇಗೆ? ಹಾಗಾದ್ರೆ ಏನು ಮಾಡಬೇಕು ಅಂತಂದರೆ, ಸತ್ಸಂತಾನಾರ್ಥಮೇವಚ, ಸತ್ಸಂತಾನ ಮತ್ತು ದೇಹದ ಶುದ್ಧಿ, ಒಳ್ಳೆ ತತ್ವಜ್ಞಾನ ಇವುಗಳು ಬೇಕು ಅಂತಂದರೆ ವೃಂದಾವನನನ್ನಂ ಭಕ್ಷೇ ದ್ವೈ. ವೃಂದಾವನ ಅನ್ನವನ್ನು ಸ್ವೀಕಾರ ಮಾಡಿ, ಅವರು ಹಸ್ತೋದಕ ಅಂತ ಕರೆದಿಲ್ಲ ಅಲ್ಲಿ, ವೃಂದಾವನ ಅನ್ನ ಅದನ್ನು ಸ್ವೀಕಾರ ಮಾಡಿದರೆ ಈ ಭಾಗ್ಯ ಇದೆ. ಅದನ್ನೇ ಅಲ್ಲಿ ಸತ್ಯವ್ರತರ ಮೇಲೆ ಸ್ತೋತ್ರ ಮಾಡಬೇಕಾದ್ರೂ ಆ ಮಾತನಾಡಿದ್ದಾರೆ. ಯದ್ ಹಸ್ತೋದಕ ಪಾವನೋದನ ಮಹೋ ಸಚ್ಛಾಂತಿ ಸಂತಾನದಂ. ಶಾಂತಿ ಅಂತಂದರೆ ಭಗವನ್ನಿಷ್ಠತಾ ಬುದ್ಧಿ, ಒಳ್ಳೆ ತತ್ವಜ್ಞಾನ ಮತ್ತು ಒಳ್ಳೆಯ ಸಂತಾನ, ಈ ಎರಡನ್ನೂ ಕೊಡ್ತಕ್ಕಂಥದ್ದು ಅಂತ ಅಲ್ಲಿ ವಿಧಾನ ಮಾಡ್ತಾರೆ. ಎರಡು ಕಡೆಯಲ್ಲಿ ಸಂವಾದಿ ಕಾಣುತ್ತೆ ನಮಗೆ. ಅಂದರೆ ಅಷ್ಟು ಉತ್ತಮವಾದದ್ದು ಈ ಭೋಜನ. ಬೇರೆ ಇನ್ನೇನು ಮಾಡೋದು ಬೇಡ, ಊಟ ಮಾಡೋದು. ಆದರೆ ಹೇಗೆ ಮಾಡಬೇಕು? ಹಾಗಂದ್ರೆ ಹಾಗೆ ಮಾಡಿದರೆ ಮತ್ತು ಅದು ಪಾತಕನೇ. ಸ್ವಲ್ಪ ಅಲ್ಲಿ ತಿಳಿದು ವ್ಯವಸ್ಥಿತವಾದ ಕ್ರಮದಲ್ಲಿ ಶುದ್ಧ ಪದಾರ್ಥವನ್ನು ಸ್ವೀಕಾರ ಮಾಡಿದರೆ ಅದೇ ದೊಡ್ಡ ಯಜ್ಞ ನಂದಿದ್ದಾರೆ. ಅದನ್ನು ನಿತ್ಯ ಮಹತ್ಸು ಯಜ್ಞಗಳಾಚರಿಸಿದವನು ಇದೇ ಸುದ್ದಿಯಲ್ಲಂತ. ಅದಕ್ಕೆ ನಮ್ಮನ್ನು ಆ ಕ್ರಮದಲ್ಲಿ ತಿದ್ದಲಿಕ್ಕೋಸ್ಕರವಾಗಿ ಅದಕ್ಕೆ 30 ಪದ್ಯಗಳನ್ನು ಅದಕ್ಕೆ ಮೀಸಲಿಟ್ಟಿದ್ದಾರೆ. ಜಗನ್ನಾಥ ದಾಸರ ಬಹುದೊಡ್ಡ ಉಪಕಾರ. ಯಾರು ನಾವು ಕಲಿಸ್ಕೊಡಲ್ಲ ಇದನ್ನೆಲ್ಲ, ತಂದೆ ತಾಯಿನೂ ಹೇಳ್ಕೊಡಲ್ಲ, ಯಾವ ಗುರು ಹಿರಿಯರು ಈ ರೀತಿಯಲ್ಲಿ ಹೇಳ್ಕೊಡೋದು. ಈ ಅದ್ಭುತವಾದ ಆ ಕಾರುಣ್ಯಕ್ಕೆ ನಾವು ಪ್ರತಿಯಾಗಿ ಏನು ಕೊಡಲಾರೆವು. ಉಪಕಾರ ಮಾಡುತ್ತಾ ವನಜ ಜಾಂಡದೊಳುಳ್ಳ ಅಖಿಲ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪತಾನಾಗಿ ಮನಕ್ಕೆ ಬಂದದನುಂಡುಣಿಸಿ ಸಂಹನನ ಕುಪಚಯ ಕಾರಣನು ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವನೀವ ಹರಿ. ಆರಂಭ ಮಾಡುತ್ತಾರೆ. ಅಲ್ಲಿ ವನಜ, ವನ ನೀರು, ಅಲ್ಲಿ ಜ ಹುಟ್ಟಿದ್ದು ಅಂತಂದರೆ ಕಮಲ. ಅದರಲ್ಲಿ ಅದನ್ನೇ ಅಲ್ಲಿ ಹುಟ್ಟಿ ಅದನ್ನು ಅಂಡ ಮಾಡಿಕೊಂಡಿರೋರು ವನಜ ಜ ಎರಡಿದೆ. ವನಜ ಕಮಲ, ಅದರಲ್ಲಿ ಜ ಅಂದರೆ ಕಮಲೋದ್ಭವರಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು. ಹರಿಕಥಾಮೃತ ಸಾರ ಓದೋರೇ ಆಗಿದ್ದರೆ ಅವ್ರಿಗೊಂದು ಕಸರತ್ತು ಕೊಟ್ಟಿದ್ದಾರೆ. ಇಲ್ಲೊಂದು ಒಳ್ಳೆ ಚಾಲೆಂಜ್ ಮಾಡಬಹುದು ಆ ಕೆಲಸ. ಬ್ರಹ್ಮಾಂಡ ಅಂತ ಹೇಳುವ ಶಬ್ದವನ್ನು, ಬ್ರಹ್ಮಾಂಡ ಅಂತ ನಮ್ಮ ಪರಿಚಯ ಇರೋ ಅದನ್ನು ಎಷ್ಟು ಶಬ್ದಗಳಲ್ಲಿ ಬಗೆ ಬಗೆಯಾಗಿ ಹೇಳಿದ್ದಾರೆ ಜಗನ್ನಾಥ ದಾಸರು. ಒಂದು ಕಲೆ ಹಾಕಿದ್ರೆ ಒಂದು ಅದ್ಭುತವಾದ ಕ್ರಮ. ಹೊರಗಡೆ PhD ಕೊಟ್ಬಿಡ್ತಾರೆ ಅದಕ್ಕೆ. ಈಗೆಲ್ಲ PhD ಮಾಡೋದು ಇಷ್ಟೇನೆ. ಮತ್ತು ಕಾಳಿದಾಸನ ಕಾವ್ಯದಲ್ಲಿ ಎಷ್ಟು ಧಾತುಗಳಿದ್ದಾವೆ, ಒಂದು PhD. ಅದು ಯಾತ್ಯಾತ್ರದ್ದು ಮಾಡಿದ್ದೇನೆ, ಇಲ್ಲಿ ಮಾಡಿದರೆ ನಮ್ಮ ಭಗವಂತ ಅನುಗ್ರಹ ಮಾಡುತ್ತಾನೆ. ಇಲ್ಲಿ ನುಡಿಬೆಂಡಿನ ಆಳ್ಮಾಂಡದೋಳು ಅಂತ ಬಂದಿದ್ದ, ನೀರಜ ಭವಾಂಡ ಮೊದಲೇ ಶುರುವಾಗೋದು. ಈಗ ತುಂಬ ಒಂದು ಕಡೆಯಲ್ಲಿ ಹೇಳಿದಂತೆ ಇನ್ನೊಂದು ಕಡೆಯಲ್ಲಿ ಹೇಳೋಲ್ಲ. ಬಹಳ ಸ್ವಾರಸ್ಯಮಯವಾದ ಶಬ್ದಗಳನ್ನೆಲ್ಲ ತಂದು ಯೋಜನೆ ಮಾಡಿದ್ದಾರೆ. ಅವರ ಶಬ್ದದ ಗತ್ತಿಗೆ ಇದೊಂದು ಸಾಕ್ಷಿಯಲ್ಲಿ ಇಲ್ಲಿ ಆ ಶಬ್ದ ಆಡಿದ್ದಾರೆ. ವನಜ ಜಾಂಡದೋಳು ಅಂಬ ಬ್ರಹ್ಮಾಂಡದೊಳಗೆ ಇರುವ ಅವರು ಇವರು ಅಂತಾರೆ. ಬರೀ ಮನುಷ್ಯರಷ್ಟೇ ಅಲ್ಲ, ಅಥವಾ ಕೆಲವು ಪ್ರಾಣಿಗಳಲ್ಲ, ಎಲ್ಲ ಪ್ರಾಣಿಗಳು ಉಣ್ಲೇಬೇಕು. ಉಣ್ಣೋದ್ರಿಂದಲೇ ಎಲ್ಲ ಪ್ರಾಣಿಗಳಿಗೂ ಕೂಡ ಕೆಲವು ಕಾಲಿನಿಂದ ಉಣ್ತಾರೆ, ಪಾದಪಾನ, ಈ ವೃಕ್ಷ ಇಕ್ಷ ಎಲ್ಲ ಒಟ್ಟು ಪದಾರ್ಥಗಳು ಸೇರಿದಾಗ ತಾನೇ ಅವಕ್ಕೇನಾರ ಉಪಚಯ ಸಂಹನನ ಇವೆಲ್ಲ. ಅಖಿಲ ಚೇತನು ಎಲ್ಲ ಜೀವರಾಶಿಗಳು ಅಂತಂದರೆ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಪುಷ್ಟಿ ಬೇಕೇ ಬೇಕು. ಅವರೆಲ್ಲರೂ ಕೂಡ ಭುಂಜಿಪ, ಅವರೇನು ಆಹಾರವನ್ನು ಸ್ವೀಕಾರ ಮಾಡುತ್ತಾರೆ, ಆಹಾರದಲ್ಲಿ ಅದರಲ್ಲಂತೂ ಮನುಷ್ಯರಲ್ಲಿ ಸ್ಪಷ್ಟವಾಗಿ ಕಾಣತಕ್ಕಂತಹದ್ದು. ಅದನ್ನು 4 ತರಹದಲ್ಲಿ ಅವರು ಅಹಂ ವೈಶ್ವಾನರು ಭೂತ ಪ್ರಾಣಿನಾಂ ದೇಹಮಾಶ್ರಿತ
ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಪ್ರಸಕ್ತಿ. ಆ ಚತುರ್ವಿಧವಾಗಿರ್ತಕ್ಕಂಥ ಭೋಜನ ಪದಾರ್ಥ ನಾವು ತಿನ್ನೋದರಲ್ಲಿ 4 ತರಹದ ಪದಾರ್ಥ. ಆಯುರ್ವೇದ ಕೇಳಿದರೆ ಇದರ ಬಗ್ಗೆ ತುಂಬ ಹೇಳ್ತಾರೆ. 4 ತರಹದ ಪದಾರ್ಥ ಇರಬೇಕು ಅಂತ. ಲೇಹ್ಯ, ಪೇಯ. ಲೇಹ್ಯ ಅಂತಂದರೆ ಈ ಗೊಜ್ಜು ಮುಂತಾದವುಗಳು ನೆಕ್ಕುವಂಥದ್ದು. ಅದರಲ್ಲಿ ಸ್ವಲ್ಪ ಹುಳಿ ಮತ್ತು ಕಟು, ಕಷಾಯ ಇವೆಲ್ಲ ಹೆಚ್ಚಿರುತ್ತೆ, ಒಗರು ಇವೆಲ್ಲ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ಘಟ ಕುಡಿಲಿಕ್ಕಾಗಲ್ಲ. ಅದು ಎಷ್ಟು ಬೇಕೋ ಅಷ್ಟು ನಾಲಿಗೆಗೆ ತಾಗಿಸಿದ್ರೆ ನಮ್ಮ ಆಚಾರ ಅನ್ಬೇಕಲ್ಲ, ಶ್ರೀನಿವಾಸ ಕಲ್ಯಾಣ ಹೇಳ್ಬೇಕಾದ್ರೆ ಅಲ್ಲಿ ತಿಂತ್ರಣೀರಸ ಉತ್ತಮ ಅಂತ ಬಂದಿದೆ. ಒಳ್ಳೆ ಗೊಜ್ಜು ಮಾಡಿಸಿದ್ದಂತೆ ಶ್ರೀನಿವಾಸ ದೇವರು. ಎಂಥ ಗೊಜ್ಜು ಅಂತಂದರೆ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ನಾಲಿಗೆಗೆ ತಾಕಿಸ್ಬಿಟ್ರೆ ಮತ್ತೆ ಮೊದಲಿಂದ ಶುರುವಾಗ್ತಿತ್ತಂತೆ ಊಟ. ಹೊಟ್ಟೆ ತುಂಬ ಊಟ ಮಾಡಿದವರೆಗೆ ಮತ್ತೆ ಅಡ್ಡು ಹಸಿವೆ ಕೆರಳಿಸುವಂತಹ ಅಂಥ ಪದ್ಧತಿ ಅದಕ್ಕಿದೆ. ಆ ಕ್ರಮದ ಅದು ಲೇಹ್ಯ. ಪೇಯ ಅಂತಂದರೆ ಪಾಯಸ, ಪಾನಕ ಮುಂತಾದವುಗಳೆಲ್ಲ ಪಾನ ಮಾಡತಕ್ಕಂಥದ್ದು. ಅದರಂತೆ ಖಾದ್ಯ, ಭಕ್ಷ್ಯ ಅಂತ. ಭಕ್ಷ್ಯ ಅಂತ ತಿನ್ನೋದೆಲ್ಲವನ್ನೂ ಕೂಡ ಭಕ್ಷ್ಯ ಅಂತ ಕರೀತಾರೆ. ಇವತ್ತು ಸ್ವಲ್ಪ ವ್ಯವಹಾರ ಬೇರೆ ಇದೆ. ಭಕ್ಷ್ಯ ಅಂತಂದರೆ ವಿಶಿಷ್ಟ ಪದಾರ್ಥಗಳನ್ನು ಕರೀತಾರೆ. ಅದು ನಿಜವಾಗಿ ಖಾದ್ಯ. ಖಾದ್ಯ ಅಂತಂದರೆ ಅದು 2 ರೀತಿಯಲ್ಲೂ ವ್ಯವಹಾರ ಇದೆ. ಖಾದಯಿತು ಯೋಗ್ಯ ಅಂತ ಅಷ್ಟೇ ಇಟ್ಕೊಂಡ್ರೆ ಎಲ್ಲ ಪದಾರ್ಥ ಆಗಿ ಹೋಗುತ್ತೆ. ಭಕ್ಷ್ಯ ಅಂತಂದರೆ ಭಕ್ಷಣ ಮಾಡತಕ್ಕಂತಹದ್ದು, ಅದು ವಿಶೇಷ ಭಕ್ಷ್ಯ ಅಂತ. ಹಾಗೆ ಎರಡನ್ನೂ ಇಟ್ಟುಕೊಳ್ಳೋದು ಇದೆ ವ್ಯವಹಾರ. ಅಂದರೆ ಈ ಕಡುಬು ಗಿಡುಬು 30 ಕಾರ್ಯಗಳನ್ನೆಲ್ಲ ಹಾಕರಿತಾರೆ. ಈ 4 ತರಹದ ಪದಾರ್ಥಗಳನ್ನು ಕೂಡ ಏನು ಸ್ವೀಕಾರ ಮಾಡಿದ್ದೇವೆ ಅಲ್ಲಿ ಚತುರ್ವಿಧ ರಸರೂಪ ತಾನಾಗಿ ಅದರೊಳಗಿರುವಂತಹ 4 ರಸರೂಪ. ರಸರೂಪ ಅಂತಂದರೆ ಅದರಲ್ಲಿ ಸ್ವಾರಸ್ಯಮಯವಾದಂತಹ ಕಡೆಯ ರೂಪ ಸ್ವಾಖ್ಯರಸ ಅಂತ ತನ್ನದೇ ಒಂದು ರೂಪ ಇದೆ. ಸ್ವಾಖ್ಯ ಅದು ಇನ್ನೇನು ಅಲ್ಲ. ಅಂದರೆ ಅಲ್ಲಿ ಸಾರಭೂತವಾದದ್ದು. ಗೀತೆ ಎಲ್ಲದರ ಬಗ್ಗೆ ಪಾಠ ಹೇಳ್ತಾರೆ. ಜ್ಞಾನವಿಜ್ಞಾನ ಯೋಗದಲ್ಲಿ ಅರ್ಜುನರಿಗೆ ರಸೋಹಮಪ್ಸು ಕೌಂತೆಯ, ನಾನು ನೀರಿನಲ್ಲಿ ರಸವಾಗಿದ್ದೇನೆ, ಪದಾರ್ಥಗಳಲ್ಲಿ ರಸವಾಗಿದ್ದೇನೆ. ರಸ ಬದಲಾವಣೆ ಮಾಡಿಬಿಟ್ರೆ ಸಾರ ಅಂತ. ಸಾರ ರೂಪನಾಗಿದ್ದೇನೆ. ಮನಕ್ಕೆ ಬಂದದು ಉಂಡು ಉಣಿಸಿ ಸಂಹನನಕ್ಕೆ ಉಪಚಯ ಕಾರಣಕ ಅನಿಮಿಷನಿಗೆ ಆತ್ಮಪ್ರದರ್ಶನ ಸುಖವನೀಬಹರಿ ಅಂತ. ತನಗೇನು ಮನಸ್ಸಿಗೆ ಬರುತ್ತೋ ಅದನ್ನು ಮಾತ್ರ ತಗೋತಾನೆ ಹೊರತು ಕಂಡುಕಂಡಿದ್ದೆಲ್ಲ ತಗೊಳ್ಳೋಲ್ಲ. ಅಲ್ಲಿ ಮತ್ತೆ ನಾವು ನೈವೇದ್ಯಕ್ಕೆ ಅಂತ ಇಟ್ಟಾಗ ಎಲ್ಲ ಪದಾರ್ಥವನ್ನು ಆತ ಏನು ತಗೊಳ್ಳೋಲ್ಲ. ಅಲ್ಲಿ ಯಾವ ಪದಾರ್ಥ ತನಗೆ ಅತ್ಯಂತ, ಯಾಕೆಂದರೆ ಶುಭಂ ಪಿಬತ್ಯಸೋ ನಿತ್ಯಂ. ಭಗವಂತ ಶುಭವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ನಾಶುಭಂ ಪಿಬತ್ಯಸೋ, ಎಂದೂ ಕೂಡ ಅಶುಭವಾದದ್ದನ್ನು ಯಾವುದನ್ನು ಮುಟ್ಟೋದೂ ಇಲ್ಲ. ತನ್ನ ಮನಸ್ಸಿಗೆ ಏನು ಬರುತ್ತೋ ನಾವು ಶ್ರಾದ್ದಕ್ಕೆ ಬಂದು ಬ್ರಾಹ್ಮಣರಿಗೆ ಕೇಳ್ಕೊಳ್ತೇವೆ. ನಾವು ನೋಡಿ, ನಿಮಗೆ ಯಾವುದು ರುಚಿ ಅಂತ ಅನಿಸುತ್ತೋ ಅದು ತಗೊಳ್ಳಿ, ಬೇಡದೇ ಇದ್ದದ್ದು ಬಿಟ್ಟು ಬಿಡಿ, ಅವರಿಗೆ ಕೇಳ್ಕೊಳ್ತೇವೆ. ಹಾಗೆ ಭಗವಂತ ಅದನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಅದನ್ನು ಮನಕ್ಕೆ ಬಂದುದನ್ನು ನೀವು ಕೊಡ್ತೀರೋ ಬಿಡ್ತೀರೋ, ಆ ಪದಾರ್ಥ ಇತ್ತು ಅಂತಂದರೆ ತನ್ನ ಮನಸ್ಸಿಗೆ ಬಂತ ಅದನ್ನೇ ಕೃಷ್ಣಾವತಾರದಲ್ಲಿ ತಾನು ಸ್ವೀಕಾರ ಮಾಡಿ ತೋರಿಸಿತ್ತು. ಹಾಲು, ಮೊಸರು, ಬೆಣ್ಣೆ ಮುಂತಾದವರು ತನ್ನ ಮನಸ್ಸಿಗೆ ಬಂತ ಅವ್ರು ಕೊಡೋಲ್ಲ ಅಂತಂದ್ರು ಹೋಗಿ ಕಿತ್ಕೊಂಡು ತಿನ್ನಲಾಗ್ತಾ ಇದ್ದಾನೆ. ಆ ಕ್ರಮದಲ್ಲಿ ಮನಕ್ಕೆ ಬಂದದನ್ನು ಉಂಡು ಉಣಿಸಿ ತನ್ನ ಮನಸ್ಸಿಗೆ ಯಾವುದು ಬರುತ್ತೋ ಅದನ್ನು ಮಾತ್ರ ಉಣಿಸ್ತಾನೆ. ಎಲ್ಲ ಊಟ ಬೇಕಾಷ್ಟೆಲ್ಲ ನಾವು ಸಿದ್ಧಪಡಿಸ್ಕೊಂಡು ನೀವು ಊಟ ಮಾಡ್ತೀವಿ ಅದೇ ಊಟ ಮಾಡಬೇಕು ಅಂತೇನಿಲ್ಲ. ಇಲ್ಲಾಗಬೇಕು ಅಲ್ಲಾಗಬೇಕು ಅಂತಿಲ್ಲ. ಶ್ರೀಪಾದರಾಜರದ್ದು, ರಘುನಾಥ ತೀರ್ಥರ ಕಥೆಯೆಲ್ಲ ಕೇಳ್ತೀವಿ ನಾವು. 10 ಗಂಟೆಗೆ ಊಟ ಮಾಡಿಬಿಡೋರಂತೆ ಶ್ರೀಪಾದರಾಜರು. ಅದೇನು 60 ಬಗೆಯ ಭಕ್ಷ್ಯ, ಲಿಂಗಾನಂ ಷಷ್ಟಿಶಾಕಂ ಅಂತ ತಪ್ಪಿಸ್ಬಿಡ್ಬೇಕು ಅಂತ ಅವ್ರನ್ನೆಲ್ಲ ಕಾಡಿನ ದಾರಿ ಕಟ್ಟಿ ಇವನು ಯಾವುದೋ ದೊಡ್ಡ ದೇಸಾಯಿ ಮನೆಗೆ ಕರ್ಕೊಂಡ್ಬಂದು ಏನೇನೋ ಎಲ್ಲ ಆಟ ಆಡಿದ್ರಂತ ಆ ಕಾಲಕ್ಕೆ. ಆ ದೇಸಾಯಿ ಮಗನೇ ಹೊಟ್ಟೋಗ್ತಾನೆ, ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ದಕ್ಕೆ ಅವನೇ ಸತ್ತು ಬಿದ್ದು ಹೋಗ್ತಾನೆ. ಸೂತಕ್ಕೆ ಬಂದು ಅವ್ರು ಮತ್ತೆ ಹೋಗಿ ಎಲ್ಲೋ ಅವ್ರ ಸಮಯಕ್ಕೆ ಅವ್ರು ಭೋಜನ ಮಾಡಿದ್ರು. ಇವ್ರು ಮತ್ತೆ ಅದೇ ಹೊತ್ತಿಗೆನೆ ತಿಮ್ಮಪ್ಪನಿಗೆ ಯಾರೋ ನೈವೇದ್ಯಕ್ಕೆ ಅಂತ ತೊಗೊಂಡು ಹೋಗೋದೆಲ್ಲ ಇಲ್ಲ ಅರ್ಪಣೆ ಮಾಡಿಬಿಡು, ನಾನು ತೊಗೊಂಡ್ಬಿಡ್ತೇನೆ. ಅದೇ 10 ಗಂಟೆಗೆ ಮತ್ತೆ ಅಲ್ಲೂ ಒಳ್ಳೆ ಸುಟ್ಟು ಭೋಜನ ಹೀಗೆಲ್ಲ ನಡೆಸಿತ್ತು ಅಂತ. ಅದು ಮನಕ್ಕೆ ಬಂದದನ್ನು ಉಂಡು ಉಣಿಸಿ ಯಾರಿಗೆ ಬೇಕೋ ಅವರಿಗೆಲ್ಲ ತನ್ನ ಮನಸ್ಸಿಗೆ ಬಂದದ್ದನ್ನು ಉಣಿಸ್ತಾನೆ ಅನ್ನೋದು. ಇದು ಎಲ್ಲ ಕಾಲಕ್ಕೂ ಭೋಜನದಲ್ಲಿ ಕೂತಾಗ ಅದಕ್ಕೆ ಸಂಬಂಧಪಟ್ಟದ್ದನ್ನೆಲ್ಲ ಚಿಂತನೆ ಮಾಡಲಿಕ್ಕೆ ಬೇಕಾದದ್ದನ್ನು ಸಂಗ್ರಹ ಮಾಡುತ್ತಾರೆ. ಈ ಕ್ರಮದಿಂದಾಗಿ ಅದರಿಂದಾಗಿ ತಾನೂ ಸ್ವೀಕಾರ ಮಾಡುತ್ತಾನೆ, ಬೇರೆಯವ್ರಿಗೂ ಉಣಿಸ್ತಾನೆ. ಇದು ದೊಡ್ಡ ಸಂದೇಹ ಕೂಡ ಅಲ್ಲಿ ಬಗೆಹರಿಸಿದ್ದಾರೆ 7ನೇ ಅಧ್ಯಾಯದ ಗೀತೆಯಲ್ಲಿ. ಭಗವಂತ ಪ್ರಾಕೃತ ರಸವನ್ನು ಸ್ವೀಕಾರ ಮಾಡ್ತಾನೋ ಇಲ್ವೋ ಅಂತ ನಾವು ನೈವೇದ್ಯ ಅಂತ ಮಾಡ್ತೇವೆ. ನೈವೇದ್ಯ ಅಂತಂದ್ರೇನು? ನಾವು ಅನ್ನವನ್ನು ನೈವೇದ್ಯ ಮಾಡ್ತೇವೆ ಅಂದರೆ ತಿನ್ನುವ ಪದಾರ್ಥಗಳನ್ನು. ವಾಸ್ತವಿಕವಾಗಿ ಆ ಶಬ್ದದ ಅರ್ಥ ನಿವೇದನೆ ಅಂತ. ಭಗವಂತನ ಆಧೀನ್ಯವನ್ನು ಇನ್ನೇನುದು ಅಂತ ಅವನಿಗೆ ಒಪ್ಪಿಸೋದು. ವಸ್ತ್ರವನ್ನು ನೈವೇದ್ಯ ಮಾಡೋದು, ಹೂವನ್ನು ನೈವೇದ್ಯ ಮಾಡೋದು ಯಾರು ಮಾಡೋಲ್ಲ. ಶಬ್ದ ಅಂತೂ ಬಳಕೆ ಮಾಡ್ತಾ ಇಲ್ಲ. ಅಂದರೆ ಬರೀ ಯೋಗಾರ್ಥವನ್ನು, ಯೋಗ ಅಂದರೆ ಆ ಶಬ್ದ ಬಿಡಿಸಿದಾಗ ಬರೋ ಅರ್ಥ ಮಾತ್ರ, ಯೋಗಾರ್ಥವನ್ನು ಮಾತ್ರ ಬಳಕೆ ಮಾಡ್ತಾ ಇಲ್ಲ. ನೀವು ಪಂಕಜ ಅಂತ ಕರೆದ್ರೆ ಯಾವ್ದನ್ನು ತಗೋತೀವಿ ನಾವು?
ಪಂಕ ಅಂದರೆ ಕೆಸರು, ಅದರಲ್ಲಿ ಜ ಹುಟ್ಟಿದ್ದು ಅಂತಂದರೆ ಕಮಲ ಅಂತ ಅಷ್ಟೇ ತಗೋತೀವಿ ನಾವು, ಯಾರು ಕಪ್ಪೆ ಅಂತ ತಗೊಳ್ಳಲ್ಲ, ಅದು ಹುಟ್ಟಿದೆ. ಯಾಕೆ ತಗೊಳ್ಳಲ್ಲ? ನೀವು ಯೋಗಾರ್ಥವನ್ನು ತಗೊಂಡ್ರೆ ಅದು ತಗೋಬೇಕು. ಯಾಕೆ ಶಾಸ್ತ್ರದಲ್ಲಿ ಯೋಗ ರೂಢಿ ಅಂತ ಇನ್ನೊಂದಿದೆ. ಯೋಗ ಮತ್ತು ರೂಢಿಯೂ ಬಂದಿರಬೇಕು. ಮೊದಲಿಂದ ರೂಢಿ ಯಾವುದು ಬಂದಿದೆ ವ್ಯವಹಾರದಲ್ಲಿ? ಕಮಲ ಕಮಲ ಅಂತ. ಹಾಗೆ ಇಲ್ಲೂ ಕೂಡ ನೈವೇದ್ಯ ಅಂತಂದರೆ ರೂಢಿ ಎಲ್ಲಿ ಬಂದಿದೆ? ಯಾವುದರಲ್ಲಿ ಬಂದಿದೆ? ಭಕ್ಷ್ಯವನ್ನು, ಪದಾರ್ಥವನ್ನು ನಾವೇನ ವದನದಿಂದ ಸ್ವೀಕಾರ ಮಾಡ್ತೇವೆ ಅದನ್ನು ಮಾತ್ರ. ಯಾಕೆ ಮಾಡ್ತೇವೆ ಇದು ಪ್ರಶ್ನೆ. ಪ್ರಾಕೃತ ರಸವನ್ನು ಭಗವಂತ ಸ್ವೀಕಾರ ಮಾಡ್ತಾನೋ ಇಲ್ವೋ ಅಂತ ಇಲ್ಲಿ ವೈಕುಂಠ ವರ್ಣನೆ ಇಲ್ಲೆಲ್ಲ ಉತ್ತರ ಕೊಟ್ಟಿದ್ದಾರೆ ರಾಜರು ಗೀತೆಯಲ್ಲಿ, ಇಲ್ಲೆಲ್ಲ ಕಡೆಯಲ್ಲೂ ಉತ್ತರ ಬಂದಿದೆ. ಭಗವಂತ ಪ್ರಾಕೃತ ರಸವನ್ನು ಸ್ವೀಕಾರ ಮಾಡ್ತಾನೆ. ಭಗವಂತ ಇರಲಿ, ಮುಕ್ತರಿಗೂ ಕೂಡ ಉಣಬಡಿಸ್ತಾನೆ. ಅಲ್ಲ, ನಿರ್ಣಯ ಇದೆ, ಅದನ್ನೆಲ್ಲ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಪ್ರಾಕೃತ ರಸ ಭೋಕ್ತೃತ್ವ ಮುಕ್ತರಿಗೂ ಇದೆ. ಅವರು ಪ್ರಕೃತಿ ಸಂಬಂಧವೇ ಇಲ್ಲ ಅವರಿಗೆ. ಆದರೆ ಪ್ರಕೃತಿಯಲ್ಲಿ ಯಾವುದು ಅತ್ಯಮೂಲ್ಯವಾದದ್ದು ಅವರು ಬಯಸಿದರೆ ಅವ್ರಿಗೆ ಅದನ್ನು ಉಣಿಸ್ತಾನೆ. ಮತ್ತು ಅದು ಹೋಗೋದು ಹೇಗೆ, ಜೀರ್ಣ ಆಗೋದು ಹೇಗೆ, ಅದೆಲ್ಲ ಪ್ರಕ್ರಿಯೆ ಏನು? ವೈಕುಂಠ ವರ್ಣನೆ ಕೇಳಿದ್ರೆ ಅದನ್ನೆಲ್ಲ ಬಾಯಿ ಬೇಕಾಗುತ್ತನ್ನೆಲ್ಲ ಉಳಿಸಿ ಲೋಕದಲ್ಲಿ ಯಾರಿಗೆ ಬೆಳವಣಿಗೆ ಬೇಕು ಅಂತವರಿಗೆ ಸಂವಹನ, ಒಳ್ಳೆ ಸಂವಹನ ಅಂಗ ಅಂತಾರೆ. ಅಂದರೆ ಏನು? ದಷ್ಟಪುಷ್ಟನಾಗುವುದು. ಉಪಚಯ ಅಂತಂದರೆ ಯಾವುದು ಕರಗಬೇಕು ಅದನ್ನೆಲ್ಲ ಕರಗಿಸಿ, ಅಂದರೆ ದಷ್ಟಪುಷ್ಟಿ, ಏಳಿಗೆ ಮತ್ತು ಅವರ ಇವುಗಳಿಗೆ ಬೇಕಾದ ಶರೀರ ಒಳಗೆ ಹೋಗೋದಷ್ಟೇ, ಹೊರಗೂ ಬಂದ್ಬಿಡಬೇಕು. ಯಾವುದು ಹೊರಗೆ ಹೋಗಬೇಕು ಅದು ಹೊರಗೆ ಹೋಗ್ತಾ ಇದೆ, ಯಾವುದು ಉಳ್ಕೊಳ್ಬೇಕು ಅದು ಸಾಗಿ ಸಂವಹನ, ಉಪಚಯ, ಇವುಗಳನ್ನೆಲ್ಲ ಇದೆಲ್ಲ ಬೇರೆ ಬೇರೆ ಕರಣ ಕಾರಣ. ನಾವು ನಿಂತಾಗ ಮತ್ತು ಆನಂದವೂ ಆಗಬೇಕಲ್ಲ. ಒಳ್ಳೆ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದರೆ ಆಹಾರ ಬರ್ತಲಿಕ್ಕೆ ಪದಾರ್ಥವನ್ನು ತಿನ್ನಲಿಕ್ಕೆ ಆನಂದ ಆಗಿದೆ, ಕಣ್ಣು. ಆಮೇಲೆ ಒಳ್ಳೆ ವಾಸನೆ ಬರ್ತಾ ಇದ್ದರೆ ಇನ್ನಷ್ಟು ಬೇಕು ಅಂತ ಅನ್ಸುತ್ತೆ. ಅದರಂತೆ ನಾಲಿಗೆ ಇರುವಾಗ ಸುಟ್ಟು ಬಂದರೆ ಕೆಲವೆಲ್ಲ ಕರುಮು ಬರ್ತಾ ಇದ್ರೆ ಬಹಳ ಚೆನ್ನಾಗಿರುತ್ತೆ. ಎಲ್ಲ ರೀತಿಯಲ್ಲೂ ಬಿಸಿ ಬಿಸಿಯಾಗಿ ಕೊಡ್ತಾ ಇದ್ರೆ ಆನಂದವನ್ನು. ಅಷ್ಟಲ್ಲದೇನೆ ಅನಿಮಿಷರಿಗೆ ಆತ್ಮ ಪ್ರದರ್ಶನ. ಅನಿಮಿಷರು ಅಂದರೆ ರೆಪ್ಪೆ ಬಿಡ್ತಾ ಇಲ್ಲದೆ ಇದ್ದವರು ದೇವತೆಗಳು ಅಂತ ಅರ್ಥ. ಆ ದೇವತೆಗಳಿಗೆ ತನ್ನನ್ನು ಅಲ್ಲಿ ಮುಂದೆ ಹೇಳ್ತಾರೆ, ಯಾವ್ಯಾವ ಪದಾರ್ಥದಲ್ಲಿ ಎಷ್ಟೆಷ್ಟು ರೂಪದಲ್ಲಿದ್ದಾನೆ, ಅಷ್ಟೊಷ್ಟೊಂದು ರೂಪ ಯಾಕೆ ಬೇಕು, ಏನೇನು ವ್ಯಾಪಾರ ಮಾಡ್ತಾನೆ, ಅದೆಲ್ಲ ತನಗೆ ಬೇಕಾದವ್ರಿಗೆ ತೋರಿಸ್ಕೊತಾನೆ. ಯಾರ್ಯಾರಿಗೂ ಹಾಗೆಲ್ಲ ತೋರಿಸೋಲ್ಲ. ಅದು ತುಂಬ ಬಾರಿ ಬಂದಿದೆ ಅದನ್ನು ತೋರಗೋಡ ಜಗಕ್ಕೆ ಅಂತ, ಎಲ್ರಿಗೂ ತೋರಿಸೋಲ್ಲ ಅದನ್ನೆಲ್ಲ. ತನಗೆ ಯಾರಿಗೂ ಬೇಕೋ ಅವ್ರಿಗೆ ಮಾತ್ರ. ಅಲ್ಲೇ ತಿರುಪತಿಯಲ್ಲಿ ಶುಕ್ರವಾರ ಒಳ್ಳೆ ಅಭಿಷೇಕಾದಿಗಳೆಲ್ಲ ನಡೆಯುತ್ತೆ. ನೀವು ಪಕ್ಕದ ಗೋಡೆಯಲ್ಲಿ ಕೂತಿದ್ದು ನಿಮಗೇನು ಕಾಣಿಸ್ಬೇಕು ಅಂತೇನಿಲ್ಲ. ಈ ಪಾರಾಯಣ ಗಿರಾಯಣಕ್ಕೆಲ್ಲ ಕೊಟ್ಟಿರ್ತಾರೆ. ಅಲ್ಲೇ ವಿಮಾನ ಶ್ರೀನಿವಾಸ ದೇವರ ಎದುರುಗಡೆ ಕೂತಿರುತ್ತೆ, ಒಳಗೆ ಉತ್ಸವ ನಡೀತಾ ಇರುತ್ತೆ, ಒಳಗಡೆ ಅಭಿಷೇಕ ನಡೀತಾರೆ, ನಮ್ಮ ದರ್ಶನ ಇರೋದು. ಯಾರಿಗೆ ಬೇಕೋ ಅವ್ರಿಗೆ ಮಾತ್ರನೇ. ಪಕ್ಕದಲ್ಲೂ ಹೇಗೋ ಹಾಗೆ ಅವ್ರಿಗೆ ಮಾತ್ರ ಆತ್ಮ ಪ್ರದರ್ಶನವನ್ನು ಕೊಡ್ತಾನೆ. ತನ್ನ ಆತ್ಮ ಅಂದರೆ ತಾನು ತನ್ನ ಪ್ರದರ್ಶನವನ್ನು ಕೊಟ್ಟು, ಒಳ್ಳೆ ದರ್ಶನವನ್ನು ಕೊಟ್ಟು ಅವರಿಗೆ ಅನುಗ್ರಹ ಮಾಡುತ್ತಾನೆ. ಅಂದರೆ ಆ ತಿನ್ನೋದು, ಉಣ್ಣೋದು, ಅಲ್ಲಿ ರಸಗಳು ಹೇಗೆ ಬೆಳೆಯುತ್ತೆ, ಆ ರಸಗಳು ಬೆಳೆದಿದ್ದರಿಂದ ಇದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ, ಆ ನಾಡಿಯಲ್ಲಿ ಹೇಗೆ ಹೋಗಿ ಸೇರುತ್ತೆ, ಅದರ ವಿಭಾಗ ಹೇಗಾಗುತ್ತೆ, ಆ ವಿಭಾಗ ಮಾಡಿದ್ದರಿಂದ ಅವರಿಗೆಲ್ಲ ಪುಷ್ಟಿ ಹೇಗೆ ನಡೆಯುತ್ತೆ. ದೊಡ್ಡ ಫ್ಯಾಕ್ಟ್ರಿ ಏನೇನೋ ನಡೀತಾ ಇದೆ, ನಮಗೆ ಏನು ಗೊತ್ತಿಲ್ಲ, ತಿಂತೇವೆ ಮಲಗಿ ಬಿಡ್ತಾ ಇದೆ. ಅದೆಲ್ಲ ಯಾವುದು ಹೊರಗೆ ಬರಬೇಕು, ಯಾವುದು ಅಲ್ಲೇ ಉಳಿಬೇಕು, ಎಷ್ಟು ಬೇಕು ಪುಷ್ಟಿ ಬೇಕು, ಎಲ್ಲ ನಡೆಸುವ ದೊಡ್ಡ ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ. ಒಂದಾದರೆ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಅಂತ. ಅವರು ಅನಿಮಿಷರು, ನಾವೆಲ್ಲ ಕಣ್ಮುಚ್ಚಿ ಮಲಗಿಬಿಡೋರು. ಮಲಗಿಬಿಟ್ರೆ ಎದುರುಗಡೆ ಇದ್ದಿದ್ದು ಕಾಣಿಸೋಲ್ಲ ನಮಗೆ. ಅವರು ಹಾಗಲ್ಲ, ಅನಿಮಿಷರು. ರೆಪ್ಪೆ ಬಡಿತನೂ ಇಲ್ಲದೆ ಅಂದರೆ ತಪೋಮಯರಾಗಿ ಪ್ರತಿನಿತ್ಯ ದೇವರು ಎಲ್ಲಿ ತೋರಿಸ್ತಾನೆ, ಏನು ತೋರಿಸ್ತಾನೆ ಕೊಂಡ್ಬಿಟ್ಟು ನೋಡ್ತಾ ಕೂತಿದ್ದಾರಲ್ಲ, ಅವರು ತೋರಿಸ್ತಾನೆ ಅದನ್ನು. ನಾವು ಅದೇ ರೀತಿಯಲ್ಲಿ ಅದರ ಬಯಕೆಯಿಂದಾಗಿ ಹಂಬಲಿಸಿ ಕೇಳಿದರೆ ನಮಗೂ ತೋರಿಸ್ತಾನೆ ಅನ್ನೋದು ಅದರ ತಾತ್ಪರ್ಯ. ಆ ಕ್ರಮದಿಂದಾಗಿ ಭಗವಂತನ ಆ ರೂಪ ವಿಶೇಷವನ್ನು ಮೊದಲು ಪ್ರತಿಜ್ಞೆ ಮಾಡುತ್ತಾ, ನೀಡದ ಅಂದದಲ್ಲಿಪ್ಪ ಲಿಂಗಕ್ಕೆ ಷೋಡಶಾತ್ಮಕ ರಸವಿಭಾಗವ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನ್ನು ಕೊಡುತ್ತಾ ಕ್ರೋಢ 72,000 ನಾಡಿಗತ ದೇವತೆಗಳೊಳಗೆ ಇದ್ದು ಅವುಗಳನ್ನು ಆನಂದಾತ್ಮಚರಿಸುವ ಲೋಕದೊಳು ತಾನು. ನೀಡ ಅಂತಂದರೆ ಗೂಡು, ಪಕ್ಷಿ ಮೊಟ್ಟೆ ಮತ್ತು ತನ್ನ ಮರಿಯನ್ನು ಇಡಲಿಕ್ಕೆ ಅಂತ ಗೂಡು ಮಾಡಿ, ಆ ಗೂಡು ಹೇಗಿರುತ್ತೆ, ಒಂದಕ್ಕೊಂದು ಬೆಸಗೊಂಡಿರುತ್ತೆ. ಹಾಗೆ 16 ಕಲೆಗಳು, ಈ ಇಂದ್ರಿಯಗಳು, ಪಂಚಭೂತಗಳು, ಪಂಚತನ್ಮಾತ್ರಗಳು ಎಲ್ಲ ಒಂದರೊಳಗೊಂದು
ಈ ಬಟ್ಟೆಯಲ್ಲಿದ್ದಂತೆ ಓತಂ ಪ್ರೋತಂ ಅಂತ ಕರೀತಾರೆ, ಓತಪ್ರೋತ ಅಂತ. ಒಂದು ಹೀಗೆ ಹೋಗಿದ್ರೆ ಒಂದು ಹೀಗೆ ಅಂತ. ಅದನ್ನು ಈ ಜನ್ವಾರ ಬೆಸ್ಕೊಂಡಂತೆ ಹೆಂಗಂದ್ರಂಗೆ ಎಳೆದ್ಬಿಟ್ರೆ ಬರೋಲ್ಲ ಅದು. ಅದಕ್ಕೇನೆ ಅದನ್ನು ಬಿಡಿಸ್ಲಿಕ್ಕೆ ಇನ್ನು ಯಾರಿಗೂ ಬರೋಲ್ಲ. ಲಿಂಗ ಶರೀರವನ್ನು ಬಿಡಿಸೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ದಾರ ಗಂಟು ಹಾಕೊಂಡ್ಬಿಟ್ಟಿದ್ರೆ ಬಿಡಿಸ್ಲಿಕ್ಕೆ ಬರೋಲ್ಲ. ಲಿಂಗ ಶರೀರ ಬಿಡಿಸೋದು ಹೇಗೆ? ಎಲ್ಲ ಹಾಕಿ ಎಳೆದು ಬಿಡ್ತೀನಿ ಅಂದರೆ ಒಳಗಿರೋದು ಹಾಳಾಗೋಗುತ್ತೆ. ಸ್ವರೂಪಕ್ಕೆ ಪೆಟ್ಟಾಗದೇ ಇದ್ದಂತೆ ಲಿಂಗ ಶರೀರವನ್ನು ಮಾತ್ರ ಕಿತ್ತಾಕ್ಬೇಕು, ಬಹಳ ಕಷ್ಟ ಅದು. ಭಗವಂತ ಒಬ್ಬನೇ ಆ ಕೆಲಸ ಮಾಡಬೇಕದನ್ನು. ಹೀಗೆ ನೀಡದಂದದ ಲಿಪ್ಪ ಲಿಂಗಕ್ಕೆ, ನೀಡದಂತೆ ಇರುವಂತಹದ್ದು ಈ ಲಿಂಗ ಶರೀರ. ಆ ಲಿಂಗ ಶರೀರ ಒಟ್ಟಿಗೆ ಅದು ಷೋಡಶಾತ್ಮಕ, 16 ಕಲೆಗಳಿಂದ ಕೂಡಿರುವಂತಹದ್ದು. 16 ಕಲೆಗಳು ಅಂತಂದರೆ ಇದೇ ಹೇಳಿದಂತೆ ದಶ ಇಂದ್ರಿಯಗಳು, ಏಕಾದಶನು ಸೇರಿಸ್ಕೊಂಡು ಮನಸ್ಸು ಆಯಿತು, ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಇವುಗಳನ್ನು ತನ್ಮಾತ್ರ ಸಹಿತ ಪಂಚಭೂತಗಳನ್ನು ಲೆಕ್ಕ ಹಾಕಿಬಿಡ್ತಾರೆ. ಈಗ 16 ಅಂತ ಲೆಕ್ಕ ಬರುತ್ತೆ. ಆ ಕ್ರಮದಿಂದಾಗಿ ಷೋಡಶಾತ್ಮಕ ರಸವಿಭಾಗ ಅದು ಬೆಳೆದಿಕ್ಕೆ ಬೇಕಲ್ಲ, ಅದಕ್ಕೆ ಪುಷ್ಟಿಗೆ ಬೇಕಲ್ಲ, ಅದಕ್ಕೆ ಬೇಕಾಗಿರುವಂತಹ ರಸವಿಭಾಗವನ್ನೆಲ್ಲ ನಾವು ಸುಮ್ಮನೆ ತೊಗೊಂಡು ಹೋಗಿ ಒಗೆದುಬಿಟ್ರೆ ಯಾವುದು ಬೇಕೋ ಅದನ್ನು ಮಾತ್ರ ತೊಗೊಳುತ್ತೆ. ಬಹಳ ವಿಚಿತ್ರ. ನಮಗೆ ಈ ಮೂತ್ರಪಿಂಡದ ಕೆಲಸವೇನೇ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಪದಾರ್ಥವನ್ನು ಏನಾದ್ರು ಬೇಕು ಅಂತ ಒಂದಷ್ಟು ಹಾಕಿ ತೆಗೆದುಬಿಟ್ರೆ, ಗಿರಡಿ ಥರ ಹಾಕಿದ್ರೆ ಗಟ್ಟಿಯೆಲ್ಲ ಉಳ್ಕೊಳ್ಳುತ್ತೆ, ನೀರೆಲ್ಲ ಇಳಿದು ಹೋಗುತ್ತೆ, ಹಾಗಾಗುತ್ತೆ. ಇದು ವಿಚಿತ್ರ ಅಂತಂದರೆ ಮಲಮೂತ್ರಗಳು ಕಿಟ್ಟ ಪ್ರತ್ಯೇಕ, ಇವೆಲ್ಲ ಕಿಟ್ಟ ಅಂತ ಕರೀತಾರೆ. ಆ ಭಾಗಗಳನ್ನು ಪೃಥಕ್ ಕಿಟ್ಟಂ ಪೃಥಕ್ ರಸ, ಅವುಗಳ ವಿಭಾಗ ಆಗಬೇಕು. ಬರೀ ನೀರಷ್ಟು ಒಂದು ಕಡೆಯಲ್ಲಿ ಹೋಯ್ತು ಅಂತಲ್ಲ, ಶರೀರಕ್ಕೆ ಬೇಕಾಗಿರುವಂತಹ ಅದರಲ್ಲಿ ಎಷ್ಟು ವಿಭಾಗ ಮಾಡಿರ್ತಾರೆ ಅದನ್ನು, ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಶರೀರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಗ್ರಹಣ ಮಾಡುತ್ತೆ, ಬೇಡದೇ ಇದ್ದದ್ದನ್ನಷ್ಟನ್ನು ಮಾತ್ರ ಬಿಡುತ್ತೆ. ಆ ಇನ್ಸ್ಟ್ರೂಮೆಂಟೇ ಹಾಗಿಟ್ಟಿದ್ದಾನೆ ಅದನ್ನು. ಅದರಿಂದ ಜಡ ಮಾತ್ರ ಕೆಲಸ ಮಾಡಿದರೆ ಈ ಕೆಲಸ ಆಗೋಲ್ಲ. ಅಭಿಮಾನಿ ಚೇತನರು ಎಲ್ಲ ಇದ್ದು ಆ ವ್ಯಾಪಾರ ನಡೆಸ್ತಾ ಇದ್ದಾರೆ. ಹೀಗೆ ಪ್ರತಿ ವ್ಯಾಪಾರ ನಡೀತಾ ಇದೆ. ಅದನ್ನು ವಿಭಾಗಗಳನ್ನು ಮಾಡಿ ಎಲ್ಲೆಲ್ಲಿಗೆ ಬೇಕೋ ಆ ಷೋಡಶ ಕಲೆಗಳಿಗೂ ಉಪಚಯ, ಅದು ಬೆಳಿಲಿಕ್ಕೆ ಅಥವಾ ಅದು ಕರಗಲಿಕ್ಕೆ ಏನು ಬೇಕೋ ವ್ಯಾಪಾರ ಮಾಡ್ತಾ ಒಟ್ಟಾರೆ ಸೇರಿದಾಗ 72,000 ನಾಡೀಗತ ದೇವತೆಗಳೊಳಗಿದ್ದು 72,000, ಈ ಕಡೆ 36,000, ಈ ಕಡೆ 36,000 ಅಂತ ಬಲ ಎಡಭಾಗಗಳಲ್ಲಿರುವಂತಹ ಸ್ತ್ರೀ ಪುರುಷ ನಾಡಿಗಳು ಅಂತಿದ್ದಾರೆ. ಆ ನಾಡೀಗತ ದೇವತೆಗಳೊಳಗೆ ಅವರಲ್ಲಿ ಇದ್ದು ಆನಂದಾತ್ಮ. ಮತ್ತವೆಲ್ಲ ಏನು ತುಂಬ ಕಡೆಯಲ್ಲಿ ತುಂಬ ಕೆಲಸ ಮಾಡಿದವರಿಗೆಲ್ಲ ಆಯಾಸ ಜಾಸ್ತಿ ಆಗುತ್ತೆ. ನಮಗೆ ಅದು ವಿಪರೀತ. ಭಗವಂತನೇ ಹೆಚ್ಚೆಚ್ಚು ಮಾಡಿದಾಗೆಲ್ಲ ಆನಂದ ಹೆಚ್ಚವನು. ಆನಂದಾತ್ಮನಾಗಿರ್ತಕ್ಕಂತಹ ಭಗವಂತ ಚಲಿಸುವ ಲೋಕದೊಳು ತಾನು. ಇದು ಮೊದಲು ಊಟ ಮಾಡಲಿಕ್ಕೆ ಅಂತ ಕೂತ್ಕೊಂಡ ತಕ್ಷಣ ನಾವೇನು ಆ ಎಲೆಯಲ್ಲಿ ಬಿದ್ದಿರೋ ಪದಾರ್ಥ ಇದೆ 72,000 ಭಾಗ ಆಗುತ್ತೆ. ಆ ಭಾಗ ಆಗಿ ಅದನ್ನೆಲ್ಲದಕ್ಕೂ ಹಂಚಿ ನಾಡಿಗೆ ಪುಷ್ಟಿಗಳನ್ನು ಕೊಡ್ತಾ ಇದ್ದಾನೆ ಭಗವಂತ. ಮೊದಲು ಅದನ್ನು ಚಿಂತನೆ ಮಾಡಬೇಕು. ಅಲ್ಲಿರುವ ದೇವತೆಗಳಿಗೆ ಆ ರೂಪ, ಅಲ್ಲಿರುವ ವ್ಯಾಪಾರವನ್ನು ತೋರಿಸ್ತಾ ವೈಭವದಿಂದ ನಡೀತಾ ಇದ್ದಾನೆ. ಎಲ್ಲರೂ ಹೋಗಿ ದುಡ್ಡು ಖರ್ಚು ಮಾಡಿಕೊಂಡು ಹೋಗಿ ಕುಣಿದು ಬರೋದಿಲ್ಲ ಅಂತ, ಎಲ್ಲೆಲ್ಲೋ ಹೋಗಿ ಅವಳು ಮೇಲ್ ತಿರುಗೋದು, ಕೆಳಗಡೆ ಇಳಿಯೋದು, ನೀರಲ್ಲಿ ಬಿದ್ದು ಹೊರಲಾಡೋದು ಎಲ್ಲ ಮಾಡ್ತಾವೆ. ಈಗೆಲ್ಲ ತಾವೇ ದುಡ್ಡು ಖರ್ಚು ಮಾಡಿಕೊಂಡು ಹೋಗಿ ಕುಣಿದು ಕುಪ್ಪಳಿಸ್ತಾವೆ. ಯಾಕೆ? ಆನಂದಕ್ಕೋಸ್ಕರ. ಭಗವಂತನೂ ಹಾಗೇನೆ ತನ್ನ ಆನಂದೋದ್ರೇಕವನ್ನು ತೋರಿಸಲಿಕ್ಕೋಸ್ಕರನೇ, ಅವನ ಆನಂದಕ್ಕೋಸ್ಕರ ಅಲ್ಲ, ಆನಂದಮಯನೇ. ಆನಂದೋದ್ರೇಕದ ವ್ಯಾಪಾರ ಇದಲ್ಲ. ಅನಂತ ರೂಪಗಳನ್ನು ತಗೊಂಡು ನಾನಾ ವ್ಯಾಪಾರಗಳನ್ನು ಮಾಡಿ ತನ್ನ ಭಕ್ತರಿಗೆ ಆನಂದ ಕೊಡಲಿಕ್ಕೋಸ್ಕರ ಅದನ್ನೆಲ್ಲ ಪ್ರದರ್ಶನವೂ ಮಾಡಿದ್ದಾನೆ. ಇದು ಅವನ ವ್ಯಾಪಾರ ಇದೆ. ವಾರಿ ವಾಚ್ಯನು ವಾರಿಯೊಳಗೆ ಇರ್ದು 6 ರಸವೆಂದೆನಿಸಿ 36,000 ಸ್ತ್ರೀ ಪುರುಷ ನಾಡಿಯೋಳು ತದ್ರೂಪ ಧಾರಕನು ತಾನಾಗಿ ಸರ್ವ ಶರೀರಗಳಲ್ಲಿ ಅಹಶ್ಚರಾತ್ರಿ ವಿಹಾರ ಮಾಳ್ಪನು ಬೃಹತಿ ಎಂಬ ಸುನಾಮದಿಂ ಕರೆಸಿ. ತುಂಬ ಒಂದೊಂದಕ್ಕೂ ಕೂಡ ಪ್ರಮಾಣಗಳನ್ನೆಲ್ಲ ತುಂಬ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ನನ್ನ ದೃಷ್ಟಿಯಿಂದಾಗಿ ತುಂಬ ಉಪಕಾರ ಆಗುವ, ಶಾಸ್ತ್ರಾಭ್ಯಾಸ ಮಾಡಿದವರಿಗೆ ತುಂಬ ಉಪಕಾರಕವಾದ ವ್ಯಾಖ್ಯಾನ ಅಂದರೆ ಕಮಲಾಪತಿ ವಿಠ್ಠಲದಾಸರು ಅವರು ಬರೆದ ವ್ಯಾಖ್ಯಾನ. ಅದು ನೇರ ಯಾವುದ್ಯಾವುದೋ ವಿವಾದದ ವಿಚಾರಗಳು, ಅದು ಸಂಕರ್ಷಣವಾಗಿ ತುಂಬ ತಗೊಳ್ತಾರಂಥದ್ದಲ್ಲ. ಇಲ್ಲ, ಅದು ಯಾವುದೂ ಇಲ್ಲದೇನೆ ನೇರವಾಗಿ ಒಂದು ರೀತಿಯಲ್ಲಿ ಸಂಸ್ಕೃತ ವ್ಯಾಖ್ಯಾನ ಇದ್ದಾಗಿ ಆ ಕ್ರಮದಲ್ಲಿ ಲಿಂಗ ಶರೀರ ಅಂತ ಬಂತಲ್ಲ, ವಿಷ್ಣು ರಹಸ್ಯ ಅಲ್ಲಿ ಉಲ್ಲೇಖ ಮಾಡಿಬಿಡ್ತಾರೆ ಬಹಳ ಚೆನ್ನಾಗಿ. ಇಂದ್ರಿಯಾಣಿ ದಶೈಕಂಚ ಮನಸ್ತನ ಮಾತ್ರ ಕಸ್ತಥ ಪಂಚೈವ ಷೋಡಶಕಲಹ ಲಿಂಗದೇಹೋಹ್ಯನಾದಿಮಾನ್. ಏನು ಅಂತ ತೋರಿಸಿ ವಿಷ್ಣು ರಹಸ್ಯದಲ್ಲಿ ಹೇಳಿದೆ, ತಿಳ್ಕೊಳ್ರಿ ಅಂತ. ಹಾಗೆ ಇಲ್ಲೂ ಕೂಡ ತೋರಿಸ್ತಾರೆ. ತತ್ತದ್ವಸ್ತುಷು ಸರ್ವೇಷು ತತ್ತದಾಕಾರತ ಸ್ಥಿತಃ ತತ್ತಚ್ಛಕ್ತಿಶ್ಚ ಭಗವಾನ್ ಪ್ರೋಚ್ಯತೆ ನಿಜಶಕ್ತಿತಃ. ಭಗವಂತ ಯಾವುದರೊಳಗೆ ಹೇಗಿರ್ತಾನೆ ನಮಗಂತೂ ಕಾಣಿಸ್ತಾ ಇಲ್ಲ.
ಅವನು ಇಲ್ಲೇ ಇಲ್ಲ ಅಂತಂದರೆ ಹಾಗನ್ಲಿಕ್ಕೆ ಬರೋಲ್ಲ. ಅವನು ಇಲ್ಲ ಅಂತಂದರೆ ಅದಕ್ಕೆ ಆಧಾರಕ ಯಾರು? ಅದು ಬೆಳೀತೆ ಹೇಗೆ, ಉಳಿತೆ ಹೇಗೆ? ಅದು ಇಂಥದ್ದೇ ರಸವನ್ನು ಕೊಡುತ್ತೆ, ವ್ಯತ್ಯಾಸ ಆಗಲ್ಲ. ಎಲ್ಲರೂ ಸ್ವಲ್ಪ ವ್ಯತ್ಯಾಸ ಆಗಿದ್ದು ನೋಡಿದ್ದೀರಾ? ಕಣ್ಣು ಕೇಳಿಸ್ಕೊಳ್ತು, ಕಿವಿಯಿಂದ ಯಾರು ನೋಡಿದ್ರು, ಏನೇನೋ ವ್ಯತ್ಯಾಸಗಳಾಗ್ತಾವಲ್ಲ. ನಮಗೆ ಅವಯವಗಳು ಏನೇನೋ ಬೆಳೀತಾವೆ. ಹಾಗೆ ಯಾರಿಗಾನ ಸ್ವಲ್ಪ ಒಬ್ಬರಿಗೆ ಲೋಕದಲ್ಲಿ ಹೀಗೂ ಆಗಿತ್ತು, ಕಣ್ಣಿಂದ ಕೇಳಿಸ್ಕೋತಾ ಇದ್ರು, ಅವರು ಮೂಗಿನಿಂದ ನೋಡ್ತಾ ಇದ್ರು, ಎಲ್ಲಾನ ಆಗತ್ತಾ ಹೀಗೆ? ಹಾಗಲ್ಲ. ತತ್ತದಿಂದ್ರಿಯದ ವ್ಯಾಪಾರ ಅಲ್ಲಲ್ಲೇ ನಡೆಯುತ್ತೆ. ಅದರಂತೆ ಆ ಪದಾರ್ಥಗಳಲ್ಲೂ ಅದದೇ ರಸಗಳಿದ್ದಾವೆ, ಆ ರಸದ ವ್ಯತ್ಯಾಸ ಆಗೋಲ್ಲ. ಇವನ್ನೆಲ್ಲ ನಾವು ಗಮನಿಸಿ ನೋಡಿದಾಗ ತತ್ತದ ಆಕಾರನಾಗಿ ಪದಾರ್ಥದಲ್ಲಿದ್ದು ಆ ಪದಾರ್ಥದಲ್ಲಿ ಭೋಗ ಕೊಡಲಿಕ್ಕೆ ಏನು ಬೇಕೋ ಶಕ್ತಿಯನ್ನಿಟ್ಟಿದ್ದಾನೆ. ಅದನ್ನು ಭೋಕ್ತೃವಾಗಿ ಇಂದ್ರಿಯಗಳು ಕೂತಿದ್ದಾವೆ. ಇದಿಷ್ಟು ಕೂಡ ಇನ್ಸ್ಟ್ರೂಮೆಂಟ್ಗಳಷ್ಟೇ. ಇದೆಲ್ಲದರಿಂದಾಗಿ ಸುಖನೋ ದುಃಖನೋ ಜೀವನ ತಗೊಂಡು ಹೋಗಿ ಮೆತ್ತು ಬಿಡ್ತಾರೆ. ಇಷ್ಟು ಕೆಲಸ ನಡೆಯುತ್ತೆ ಇಲ್ಲೆಲ್ಲ. ಇದೆಲ್ಲ ಜ್ಞಾನ ವಿಜ್ಞಾನ ಯೋಗದಲ್ಲಿ ಬಂದದ್ದನ್ನೇ ಇದೆಲ್ಲ ವಿವರಿಸ್ತಾ ಇದ್ದಾನೆ. ಅದರ ರಸೋಹಂ ಅಪ್ಸಕು ಅಂತ ಅಂತ ಶುರು ಮಾಡಿದ್ದೆ ಆಗಿದೆ. ಅದಕ್ಕೇನೆ ಇಲ್ಲೂ ಅಪ್ಸು ನೀರನ್ನೇ ತಗೊಂಡು ವಾರಿ ವಾಚ್ಯ, ವಾರಿ ನೀರು, ವಾರಿಯಲ್ಲಿ ನೀರಿನಲ್ಲಿ ಭಗವಂತ ಇದ್ದಾನೆ. ಏನಂತ ಅವನಿಗೆ ಹೆಸರು? ವಾರಿ ಅಂತಲೇ ಹೆಸರು. ಅವನಿಗೆ ವಾರಿ ಅಂತ ಹೆಸರಿನಿಂದ ಅಲ್ಲಿ ಕೂತಿದ್ದಾನಲ್ಲ, ಅದು ವಾರಿ ಅಂತಂದರೆ ಹರಿತಾ ಇರುತ್ತೆ. ವಾಹ ಪ್ರವಹತಿ ಅಂತ, ಹರಿತಾ ಇರುತ್ತೆ ಅಂತ. ಭಗವಂತನ ರೂಪದಿಂದ ತಾನು ಎಲ್ಲ ಕಡೆಯಲ್ಲಿ ಪಸರಿಸ್ತಾ ಇದ್ದಾನಲ್ಲ, ಅದಕ್ಕೆ ಅದರಂತೆ ಇರುವ ಗುಣ ಅಲ್ಲಿ ಕಂಡು ಬರೋದರಿಂದ ಅದಕ್ಕೂ ವಾರಿ ಅಂತ. ವಾರಿಯಲ್ಲಿ ಅಲ್ಲಿ ಯಾವ ಆಕಾರದಲ್ಲಿದ್ದಾನೆ ಭಗವಂತ? ಬೇರೆ 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 ಉಂಡಿ ಹೂಜಿ ಎಲ್ಲ ಇರುತ್ತೆ. ಅದರೊಳಗಡೆಯಲ್ಲಿ ಗಾಳಿ ಅಥವಾ ನೀರು ತುಂಬಿದ್ರೆ ಯಾವ ಆಕಾರ ಇರುತ್ತೆ ಅದಕ್ಕೆ? ನೀವೇನಾರ ಒಂದು ಹೂಜಿಗಳಲ್ಲಿ ಹಾಲು ಗೀಲು ಹಾಕಿದ್ರೆ ಯಾವ ಆಕಾರ ಇರುತ್ತೆ? ಆ ಹೂಜಿ ಯಾವ ಆಕಾರ ಇರುತ್ತೋ ಅದೇ ಆಕಾರ ಅಷ್ಟೇ. ನೀರಿಗೆ ಯಾವ ಆಕಾರ ಅದೇ ಆಕಾರದಲ್ಲಿದ್ದಾನೆ. ತತ್ತದ ಆಕಾರನಾಗಿ, ತತ್ತದ್ ಶಬ್ದದಿಂದ ವಾಚ್ಯನಾಗಿ, ತತ್ತದ್ ಗುಣಗಳನ್ನು ಪೋಷಣೆ ಮಾಡ್ತಾ, ಅವುಗಳನ್ನು ಅಭಿವ್ಯಕ್ತಿ ಮಾಡ್ತಾ, ಆದರೆ ಅದೇ ಪದಾರ್ಥ ಆಗ್ಬಿಡೋಲ್ಲ. ಮತ್ತೆ ಆ ಪದಾರ್ಥ ಆಗೋಲ್ಲ, ಅದಕ್ಕೆ ನಿಯಾಮಕನಾಗಿಯೇ ಇರ್ತಾನೆ. ಅದರಿಂದ ಅತ್ಯಂತ ವಿಲಕ್ಷಣನಾಗಿರ್ತಾನೆ. ಹೀಗೆ ಸರ್ವತ್ರ ಇದ್ದಾನೆ. ವಾರಿವಾಚ್ಯನು ವಾರಿಯೊಳಗೆ ಇದ್ದು 6 ರಸವೆಂದೆನಿಸಿ. ಸಾಧಾರಣ ರಸ ಅನ್ನುವ ಗುಣಗಳೆಲ್ಲ ಎಲ್ಲಿದೆ? ಎಲ್ಲ ನೀರಿನೊಳಗೆ ಕಾಣುತ್ತೆ ಅಂತ ಇದು ಚರ್ಚೆ ಇದೆ. ಇಲ್ಲಿ ನೀರಿನಲ್ಲಿ ಸಹಜವಾಗಿ ಈ ರಸಗಳೆಲ್ಲ ಇಲ್ಲ. ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ ನೀರಿನೊಳಗೆ ಇದೆಲ್ಲ ಇರೋದಲ್ಲ. ಪಾರ್ಥಿವ ಪದಾರ್ಥಗಳ ಸಂಬಂಧ ಬಂದಾಗ ಅಲ್ಲಿ ಬರುತ್ತೆ. ಆದರೂ ಪೃಥ್ವಿ ಅನ್ನುವ ಪದಾರ್ಥ ನೀರಿನಿಂದಲೇ ಹುಟ್ಟಿದ್ದಲ್ವೇ, ನೀರಿನಿಂದಲೇ ಅಭಿವ್ಯಕ್ತ ಅದು. ಆದರೆ ಅಲ್ಲೂ ಆ ಗುಣ ಇದೆ ಎನ್ನುವುದನ್ನು ಇಟ್ಟುಕೊಂಡು ಆ ಮಾತನ್ನು ತೋರಿಸ್ತಾ ಅಲ್ಲಿ ಭಗವಂತ ಒಟ್ಟಾರೆ 36,000 ಸ್ತ್ರೀ ಪುರುಷ ನಾಡಿಯೊಳು 36 ಅಂತ ಎರಡೂ ಇಟ್ಕೊಳ್ಬೇಕಂತ. ಸ್ತ್ರೀ ನಾಡಿ 36,000, ಪುರುಷ ನಾಡಿ 36,000. ಪುರುಷ ನಾಡಿ ಬಲಗಡೆಯಲ್ಲಿ, ಸ್ತ್ರೀ ನಾಡಿ ಎಡಗಡೆಯಲ್ಲಿ ಹೀಗಿದೆ. ಅಲ್ಲಿ ತತ್ತದ್ರೂಪನಾಗಿದ್ದಾನೆ. 6 ರಸ, ಮೊದಲಿರೋದು 6 ರಸ, ನಾಡಿ ಇರೋದು 72,000. ಅಷ್ಟಕ್ಕೂ ಅಷ್ಟು ಹೋಗ್ಬೇಕಲ್ಲ, ಅಲ್ಲಿಗೆ ಬೇಕಾದದ್ದೆಲ್ಲ ಅಷ್ಟು ರೂಪನಾಗ್ತಾನೆ. ಅದಷ್ಟನ್ನು ತಗೊಂಡು ಹೋಗಿ ಅಲ್ಲಿ ಸೇರಿಸ್ತಾನೆ. ಧಾರಕನು ತಾನಾಗಿ ಸರ್ವ ಶರೀರಗಳಲ್ಲಿ, ಇದು ಒಬ್ಬರು ಶರೀರದಲ್ಲಿ ನಡೆಯೋಲ್ಲ ಈ ವ್ಯಾಪಾರ. ಅದಕ್ಕೆ ಮಂತ್ರಾಲಯ ಪ್ರಭು ಕೂಡ ಒಂದು ಗ್ರಂಥ, ಮಾನುಷ ದೇಹೇ ಭಗವದ್ರೂಪ ವಿವೇಕ ಅಂತ. ಹೆಚ್ಚು ಚಾಲ್ತಿಯಲ್ಲಿಲ್ಲ ಅದು. ಒಂದು ಮನುಷ್ಯನ ಶರೀರದಲ್ಲಿ ಎಷ್ಟು ಭಗವದ್ ರೂಪಗಳಿದ್ದಾವೆ ವಿಚಾರ ಮಾಡುವಂತಹ ಒಂದು ಕೃತಿರತ್ನ. ಒಟ್ಟಾರೆ ಎಲ್ಲ ಇಂಥದ್ದೆಲ್ಲ ತಗೊಳ್ತಾರೆ. ಈಗ 72,000 ಬೃಹತಿ ಅಂತನ್ನುವ ಹೆಸರಿನ ರೂಪಗಳು. ಇದೇ ಬೃಹತಿ ಸಹಸ್ರ ಮಂತ್ರದಿಂದ ಪ್ರತಿಪಾದ್ಯವಾದ ಆ ರೂಪಗಳ ಯಾವುದ್ಯಾವುದು ಅಂತೆಲ್ಲ ಸಮಷ್ಟಿಯಾಗಿ ತಗೊಂಡ್ರೆ ವಿಶ್ವಂ ವಿಷ್ಣುರ್ವ ಷಟ್ಕಾರ ಅದೇನೆ. ಅದಕ್ಕೆ ನಿತ್ಯ ಅದನ್ನು ಹೇಳ್ತಾ ಇರಬೇಕು, ಕೇಳ್ತಾ ಇರಬೇಕು. ಹೇಳ್ತಾ ಇದ್ದಾಗ ಅಷ್ಟು ಭಗವದ್ ರೂಪ ಅತ್ಯಂತ ಪ್ರೀತನಾಗ್ತಾನೆ. ಆ ಕ್ರಮದಲ್ಲಿ ಅಲ್ಲಿ ಇದ್ದು ಪರಮಾತ್ಮ ಅದು ರಾಹಶ್ಚ ರಾತ್ರಿಶ್ಚ. ಈ ಪುರುಷ ನಾಡಿಗಳಿಗೆಲ್ಲ ಪ್ರಾತಃ ಕಾಲದಲ್ಲಿ ಚೈತನ್ಯ, ರಾತ್ರಿ ಕಾಲದಲ್ಲಿ ಈ ರಾತ್ರಿ ನಾಡಿಗಳಿಗೆ ಅಂತ, ಸ್ತ್ರೀ ನಾಡಿಗಳಿಗೆ ಅಂತ ಹೀಗೆಲ್ಲ ಇದೆ. ಅದೆಲ್ಲ ತಾನೇ ಕರೆಸಿಕೊಳ್ತಾ ಎಲ್ಲ ವ್ಯಾಪಾರವನ್ನು ನಡೆಸ್ತಾ ಇದ್ದಾನೆ. 6 ರಸ ಸತ್ವಾದಿ ಭೇದದಿ 6 ಮೂರಾಗಿಹವು. ಸಾರಾಸಾರ ನೀಂತಾ ಪ್ರಚುರ ಖಂಡಾಖಂಡ ಚಿತ್ ಪ್ರಚುರ ವೀರಧಿಕ 70,000 ಮಾರಮಣನ ರಸಾಖ್ಯ ರೂಪ ಶರೀರದೊಳು ಭೋಜ್ಯ ಸುಪದಾರ್ಥದಿ ತಿಳಿದು ಗುಂಜಿಪುದು. ಆಹಾರವನ್ನು ತೆಗೆದು ಒಂದು ತುತ್ತು ಏನಾರ ಬಾಯಿಗೆ ಹಾಕ್ಕೊಂಡ್ರೂ ಕೂಡ ಇಷ್ಟನ್ನೆಲ್ಲ ಇಟ್ಟುಕೊಳ್ಬೇಕು. ಇಷ್ಟೆಲ್ಲ ಇಟ್ಟುಕೊಂಡು ಈ ಚಿಂತನೆಯನ್ನು ಇಟ್ಟುಕೊಂಡು ನೀವು ಒಂದು ಕಡಲೆಕಾಯಿ ಬಾಯಿಗೆ ಹಾಕೋತಿರ್ತಾರೆ, ಸುಮ್ಮನೆ ವಿನೋದಕ್ಕೆಲ್ಲ ಬಾಯಿ ಆಡಿಸ್ತಾ ಇರ್ತಾರೆ. ಇಷ್ಟು ಚಿಂತನೆ ಮಾಡಿ ಗುಂಜಿಪುದು ಭಗವಂತ ಬಹಳ ಪ್ರೀತನಾಗ್ತಾನೆ. ಮುಂದೆ ಏನಾಗುತ್ತೆ ಅಂತ ಈ ಪರಿಯಲ್ಲಿ ಅರಿ ತುಂಬ ನರ ಅಂತ ಮುಂದೆ ಹೇಳ್ತಾರೆ. ಅದು ಯಾವ ಪರಿ ಅಂತ ಇಲ್ಲೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ.
ಒಳಗಡೆಯಲ್ಲಿ ನಾಡಿ ಅಂತ ಹೀಗಿದೆ. ಇಷ್ಟು ನಾಡಿಯಲ್ಲಿ ಇಷ್ಟು ರೂಪದಿಂದ ಭಗವಂತ ಇದ್ದಾನೆ. ನಾವೇನಾರ ಆಹಾರವನ್ನು ನಾವು ತಿನ್ನೋದಿರಲಿ, ಬೇರೆಯವರಿಗೆ ಏನಾರ ನಾವು ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡಿದ್ದೇವಲ್ಲ, ಆ ಕೃಷ್ಣರೂಪ ಎಷ್ಟಿದೆ ಗೊತ್ತಾ? ನಾವು ಹಾಕಿದ ಒಂದು ತುತ್ತು ಅನ್ನ 72,000 ಭಾಗ ಅಲ್ಲಿರುವ ಭಗವದ್ ರೂಪಗಳಿಗೆಲ್ಲ ಅರ್ಪಣೆ ಆಗುತ್ತೆ. ಎಷ್ಟು ಅರ್ಪಣೆ ಇದೆ? ನೀವು ಪ್ರತಿಮೆಯಲ್ಲಿ ಅರ್ಪಣೆ ಮಾಡಿದರೆ ಎಷ್ಟು ಹೋಗುತ್ತೆ? ಅದೇ ಒಬ್ಬ ಬ್ರಾಹ್ಮಣನಿಗೆ ಕೂಡಿಸ್ಕೊಂಡು ಊಟಕ್ಕೆ ಹಾಕಿದ್ರೆ, ಒಬ್ಬ ಮುತ್ತೈದೆಗೆ ಊಟಕ್ಕೆ ಹಾಕಿದ್ರೆ, ಒಂದು ಮಗುವನ್ನು ಕರೆದು ಬ್ರಹ್ಮಚಾರಿಯನ್ನು ಊಟಕ್ಕೆ ಹಾಕಿದ್ರೆ ಅದಕ್ಕೆ ಎಷ್ಟಿದೆ? ಅದಕ್ಕೆ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸು ಮಾಡಿ ಮನೆಗಳಲ್ಲಿ ಹಿರಿಯರನ್ನೆಲ್ಲ ನೋಡ್ಬೋದು. ಅದಕ್ಕೇನು ಇಷ್ಟ ನಾವು ಮಿಠಾಯಿ ಮಾಡಿ ಇಟ್ಟಿರ್ತಿದ್ರು ಎಲ್ಲ ಅಜ್ಜಂದರು. ಅವೆಲ್ಲ ಉಂಡೆ ಗಿಂಡೆ ಎಲ್ಲ ಮಾಡಿ, ಅಜ್ಜಿ ಏನು ಮಾಡಿದೀಯಾ ತೊಗೊಂಡು ಹೋಗ್ಬಿಟ್ಟದನ್ನು ಕುಣ್ಕೊಂಡು ತಿಂತಿದ್ರು. ಸಾಕು, ಆ ಮಕ್ಕಳು ಪ್ರೀತರಾಗ್ತಾರಲ್ಲ, ಅಷ್ಟು ನಾಡೀಗತ ರೂಪಗಳಲ್ಲಿ ಭಗವಂತ ಪ್ರೀತನಾಗ್ತಾನೆ. ಅದಕ್ಕೆ ಈ ಮಿಠಾಯಿಗಳನ್ನು ಆಟ ಸಾಮಾನುಗಳನ್ನು ಕೊಟ್ಟರೆ ಗೋದಾನದ ಫಲ ಇದೆ ಅಂತಂತಾರೆ ಪದ್ಮಪುರಾಣದಲ್ಲಿ. ಮಾಘಮಾಸ ಮಹಾತ್ಮೆಯನ್ನು ಹೇಳಬೇಕಾಗಿದ್ದರೆ ಆ ಮಾತು ಪ್ರಸಕ್ತವಾಗಿದೆ. ಅಂದರೆ ಅದಕ್ಕೆಲ್ಲ ಕಾರಣ ಏನು ಅಂತಂದರೆ ಇಷ್ಟು ರೂಪದಲ್ಲಿ ಭಗವಂತ ಇದ್ದಾನೆ ಅರ್ಥ ಮಾಡಿಕೊಂಡಾಗ ಅದೆಲ್ಲ ಪರಿಚಯ ಆಗುತ್ತೆ ನಮಗೆ. ಅದಕ್ಕೆ ಈ ಕ್ರಮದಲ್ಲಿ ತಿಳಿದು ಹೊಂದಿಸುವುದು. 6 ರಸಗಳಿದ್ದಾರೆ. ಮಧುರ, ಆಮ್ಲ. ಮಧುರ ಅಂತಂದರೆ ಸಹಜವಾಗಿ ಸಿಹಿ ಅಂತ ಅಲ್ಲದೆ ಇದ್ದರೂ ಕೂಡ ನೀರಿನಲ್ಲಿ ಆ ಗುಣ ಅಲ್ಲ, ತೃಪ್ತಿಕರ ಅಂತ. ಲೋಕದಲ್ಲಿ ಬೆಲ್ಲ ಇವುಗಳಲ್ಲಿ ಹಾಲು, ಮೊಸರು ಎಲ್ಲ ಕಡೆಯಲ್ಲೂ ಹಾಲು ಕುಡಿದಾಗ ಒಂದು ಸಿಹಿ ಅನುಭವ ಆಗುತ್ತೆ ಸಹಜವಾಗಿ, ಸಕ್ಕರೆ ಬೆರೆಸದೇ ಇದೆ. ಮೊಸರು ಸಿಹಿ ಮೊಸರು ಅಂತ ಕರಿತೇವೆ. ಇದನ್ನು ಎಲ್ಲ ಒಟ್ಟು ಮಧುರ. ಆಮ್ಲ ಅಂದರೆ ಹುಳಿ, ನಾನಾ ಪ್ರಭೇದ ಇದೆ ಅದರಲ್ಲೆಲ್ಲ. ಆಮ್ಲ, ಕಟು, ಕಷಾಯ. ಮಧುರ, ಆಮ್ಲ, ಲವಣ, ಉಪ್ಪು. ಆಮೇಲೆ ಕಟು ಅಂತಂದರೆ ಖಾರ. ಕಷಾಯ ಅಂತಂದರೆ ಒಗರಾಗಿ ಸಿಗುವಂಥದ್ದು. ಒಗರುಗಳು ನಮಗೆ ಈ ನೆಲ್ಲಿಕಾಯಿಂದ ಹಿಡ್ಕೊಂಡು ಒಗರು ಬರುತ್ತೆ, ಅದು ತುಂಬ ಒಳ್ಳೆಯದ್ದು ಒಗರು, ಕಷಾಯ. ತಿಕ್ತ ಅಂತಂದರೆ ಕಹಿ. ಇವೆಲ್ಲವೂ ಕೂಡ 6 ರಸ ಅಂತ. ಆ 6 ರಸವೂ 3 ಪ್ರಕಾರ ಇದೆ. ಅದು ಸತ್ವಗುಣ, ರಜೋಗುಣ, ತಮೋಗುಣದ ವಿಭಾಗ ಸೇರಿದಾಗ ಸಾತ್ವಿಕ 6 ರಸಗಳು, ರಾಜಸ 6 ರಸಗಳು, ತಾಮಸ 6 ರಸಗಳು. ಒಳ್ಳೆ ಖಾರ ಇದೆ. ತಿರುಪತಿಯಲ್ಲೆಲ್ಲ ಹಾಕಿರ್ತಾರೆ. ಮೆಣಸು ಕಾಳು ಹಾಕಿ ಖಾರ ಮಾಡಿದರೆ ಅದು ಒಳ್ಳೆ ಖಾರ, ಶರೀರಕ್ಕೆ ಒಳ್ಳೆದ್ದು. ತಮಿಳ್ನಾಡಿನಲ್ಲೆಲ್ಲ ಬಹಳ ಬಳಕೆ ಮಾಡಿರ್ತಾರೆ. ಅಲ್ಲೆಲ್ಲ ತಿನ್ನಲಿಲ್ಲ ಬದುಕೇ ಆಗೋಲ್ಲ. ಆ ತರಹ ಅಲ್ಲಿ ಅದು ಒಳ್ಳೆಯ ಖಾರ. ಅತಿಯಾಗಿ ಖಾರ ಕಿತ್ಕೊಂಡು ತಿಂತಾರೆ. ಕಣ್ಣು, ಮೂಗು, ಬಾಯಲ್ಲೆಲ್ಲ ನೀರು ಇಳಿತಾ ಇರುತ್ತೆ. ಅದು ಇಂತಹದ್ದೆಲ್ಲ ಅದು ತಾಮಸ. ಹೀಗೆ ಅಲ್ಲೂ ಕೂಡ 3 ವಿಭಾಗ ಇದೆ. ಹಾಗಾದರೆ ಒಟ್ಟಿಗೆ ರಸಗಳು ಎಷ್ಟಾಯಿತು ಅಂದರೆ 18 ಆಗೋಯ್ತದೆ. 16 ಮತ್ತೆ ಸಾತ್ವಿಕ 6 ರಸ, ರಾಜಸ 6 ರಸ, ಹೀಗೆಲ್ಲ ಭಾಗ ಮಾಡಿಕೊಂಡಾಗ 16 ರಸಗಳು, 18 ರಸಗಳು ಅಂತಾದ. ಅದು ಕೂಡ ಮತ್ತೆ ಸಾರ ಅಸಾರ ಅಂತ, ಶರೀರಕ್ಕೆ ಪುಷ್ಟಿ ಕೊಡೋದು ಕೊಡದೇ ಇರೋದು ಅಂತ. ನೀತ ಅಪ್ರಚುರ ಅಂತ, ಸ್ವಲ್ಪ ಇರೋದು ಜಾಸ್ತಿ ಇರೋದು ಅಂತ. ಹೀಗೆಲ್ಲ ಕ್ರಮದಲ್ಲಿ ಕೆಲವನ್ನ ಪದಾರ್ಥಗಳನ್ನು ಬೆರೆಸಿದಾಗ ಬೇರೆ ರಸ ಬರುತ್ತದೆ. 2 ಪದಾರ್ಥ ಸೇರಿದಾಗ ಅಲ್ಲಿ ಮತ್ತೊಂದು ರಸದ ಉತ್ಪಾದನೆ ಆಗುವಂತಹ ಕ್ರಮ ಇದೆ. ಅಂತಹದ್ದನ್ನೆಲ್ಲ ನೀತ ಅಪ್ರಚುರ. ಖಂಡ, ಅಖಂಡ ಅಂತ ಮುಂದೆ ಅದರ ಬಗ್ಗೆ ಮಾತು ಇದೆ. ಖಂಡ ಅಂತಂದ್ರೆ ಒಂದೊಂದು ಅಗಳುಗಳಲ್ಲೂ ಭಗವದ್ ರೂಪ ಬೇರೆ. ಒಟ್ಟಿಗೆ ಒಂದೊಂದು ತುತ್ತು ತಗೊಂಡಾಗ, ಒಂದು ದೊಡ್ಡ ತಪ್ಪೆಲೆ ತಗೊಂಡಾಗ ಆ ಅಖಂಡ ಅಂತ, ಅಗಳುಗಳನ್ನು ತಗೊಂಡಾಗ ಖಂಡ ಅಂತ. ಖಂಡಗಳನ್ನು ಚಿತ್ಪ್ರಚುರ. ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಆನಂದವನ್ನು ಪ್ರಚುರವಾಗಿ ತಂದು ಕೊಡುವಂತಹ ಚಿತ್ಪ್ರಚುರ ಶ್ರೀಹರಿ ಸೇರಿಕೊಳ್ತಾರೆ. ಇದೆಲ್ಲ ನಾನಾ ಪ್ರಕಾರದಲ್ಲಿದ್ದಾರೆ. ಈರಧಿಕ 70,000, 2 ಅಧಿಕ 70,000, ಅದಕ್ಕೆ 72,000. ಮಾರಮಣ ರಸಾಖ್ಯ ರೂಪ ಶರೀರದೊಳು. ಆ ರಸ ಅಂತನ್ನುವ ರೂಪದಿಂದಾಗಿ ಅಂದರೆ ಅಲ್ಲಿಗೇನಾಯಿತು, ಮೊದಲೇ ಬೃಹತಿ ಅನ್ನುವ ಹೆಸರಿನಿಂದಾಗಿ 72,000 ನಾಡಿಗಳಲ್ಲಿದ್ದಾರೆ. ತುತ್ತು ತಿಂದಾಗ 72,000 ಭಾಗ ಆಯ್ತಲ್ಲ, ಇದಿಷ್ಟು ರಸಗಳು. ಅಲ್ಲಿ 72,000 ರೂಪದಿಂದ ಹೋಗಿ ಅಲ್ಲಿ ಸೇರಿಕೊಳ್ತಾರೆ. ಅಲ್ಲಿಗೆ ಊಟ ಮಾಡ್ತಾ ಇರೋ ಹೊತ್ತಿಗೆ ಎಷ್ಟಾಗೋಯ್ತು? ಅಲ್ಲಿಗೆ 72 ಒಟ್ಟಿಗೆ ಲೆಕ್ಕ ಹಾಕಬೇಕಾಯ್ತು. ಅಲ್ಲಿಗೆ 144,000 ಅಂದರೆ 144,000 ರೂಪಗಳಾಗೋಯಿತು ಭಗವಂತನಂತು ಭೋಜನಕ್ಕೆ ಕೂತಾಗ. ಅಂದರೆ ಆ ಕ್ರಮದಲ್ಲಿ ಅಷ್ಟು ರೂಪಗಳನ್ನು ಮಾರಮಣ ರಸಾಖ್ಯ ರೂಪ ಶರೀರದೊಳು ಭೋಜ್ಯ ಪದಾರ್ಥಗಳಲ್ಲಿ ತಿಳ್ಕೊಳ್ಬೇಕು. ನಮ್ಮ ನಾಡಿಯಲ್ಲಿ ಇರತಕ್ಕಂಥದ್ದು ಅಥವಾ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತಾ ಇದ್ದಾಗ ಅವರಿಗೆ ಆ ಬ್ರಾಹ್ಮಣರಲ್ಲಿ 72,000 ತನ್ನ ರೂಪಗಳಲ್ಲಿ ಕೂತಿದ್ದಾನೆ. ಈ ಭೋಜ್ಯ ಪದಾರ್ಥಗಳು ಒಳಗೆ ಸೇರೋ ಹೊತ್ತಿಗೆ 72,000 ರೂಪಗಳಿಂದ ಒಳಗೆ ಸೇರ್ತಾ ಇದ್ದಾನೆ ಭಗವಂತ ಅಂತ ಇಷ್ಟು ಚಿಂತನೆ ಮಾಡಿ ಅಷ್ಟು ಭಗವದ್ ರೂಪದ ಸೇವೆಯನ್ನು ಮಾಡಿದಂತ ಆಗುತ್ತೆ. ಆ ಕಾಲಕ್ಕೆ ನಾವು ಊಟ ಮಾಡಿದ್ರು, ಬೇರೆಯವ್ರಿಗೆ ಮಾಡಿಸ್ಬೇಕಾಗಿದ್ರು, ಇವೆಲ್ಲ ಚಿಂತನೆ ಮಾಡಬೇಕಾಗುತ್ತೆ. ಅದನ್ನೆಲ್ಲ ವಿಜಯದಾಸರು ಬೇರೆ ಬೇರೆ ಕಡೆಯಲ್ಲಿ ಏನು ಹೇಳಿದ್ದಾರೆ ಅದನ್ನೆಲ್ಲ ತೋರಿಸಿಕೊಡ್ತಾರೆ. ಶುಭಾಶುಭ ವಿಭೇದೇನ ಸಾರೋಹಿತ್ ವಿವಿಧೋ ಮತಃ ಹರಿಸ್ತತ್ರ ಶುಭಂ ಸಾರಂ ಸ್ವೀಕರೋತಿ ನ ಚಾಪರಂ.
ಶುಭವನ್ನು ಮಾತ್ರ ಸ್ವೀಕಾರ ಮಾಡುತ್ತಾನೆ, ಅಶುಭವನ್ನು ಸ್ವೀಕಾರ ಮಾಡಲ್ಲ. ಅಪ್ರಾಕೃತ ರಸಸ್ಯಾಪಿ ದ್ವೈವಿಧ್ಯಂ ಸರ್ವಸಮ್ಮತಂ ಖಂಡಾಖಂಡ ರೂಪಾಭ್ಯಾಂ. ಅಪ್ರಾಕೃತ ರಸವೂ ಖಂಡಾಖಂಡ ಅಂತಿದೆ. ಪ್ರಾಕೃತ ರಸ ಇದೆಲ್ಲ ನಾವು ನೋಡೋದು. ಅಖಂಡವಾದ ಭಗವಂತನ ರೂಪಗಳಲ್ಲಿ 2 ಪ್ರಕಾರ ಇದೆ, ಖಂಡಾಖಂಡ ಅಂತ. ಏನಿಲ್ಲ ಅಣು ಮಹತ್ ಅಂತ ಅನ್ನೋ ಅರ್ಥದಲ್ಲಿ ಖಂಡಾಖಂಡ ಅಂತ. ಒಂದೊಂದು ಅಗಳಲ್ಲೂ ಇರೋ ಚಿಕ್ಕ ಚಿಕ್ಕ ರೂಪ ಇದೆಯಲ್ಲ, ಅದನ್ನು ಖಂಡ ರೂಪ ಅಂತೆ. ಅಖಂಡ ರೂಪ ಅಂತಂದರೆ ದೊಡ್ಡ ತಪ್ಪಲೆ ತುಂಬಿಕೊಂಡಿರೋರು ಅಂತ. ಮುಂದೆ ತಾನೇನೆ ಬ್ರಹ್ಮದೇವರನ್ನ ಅನ್ನ ಮಾಡಿಕೊಂಡು ರುದ್ರದೇವರನ್ನ ಉಪ್ಪಿನಕಾಯಿ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿ ಮಲ್ಕೊಂಡ್ಬಿಡ್ತಾನೆ ಪ್ರಳಯ ಕಾಲದಲ್ಲಿ. ಉಪನಿಷತ್ತು ಹೇಳುತ್ತೆ ಬ್ರಹ್ಮಾ ಭವತಿ ಓದನಃ. ಆಕ್ರಮದಲ್ಲಿ ಇದೆಲ್ಲ ಭೋಜನ ಮಾಡಬೇಕಾದ್ರೆ ಆಕ್ರಮದಲ್ಲಿ ಚಿಂತನೆ ಮಾಡಿ. ಈಗ ನೋಡಿದಾಗ ಇಲ್ಲಿ ಕ್ಷೀರಗತ ರಸರೂಪಗಳು 354, ಚಾರು ಘೃತಗತ ರೂಪಗಳು 29, ಸಾರ ಗುಡದೊಳಗೆ 5101 ಸ್ವರೂಪ 2,2 125 ರೂಪ ಫಲಗಳಲ್ಲಿ. ನಾವು ಇಷ್ಟು ಪದಾರ್ಥಗಳನ್ನು ಸಾಧಾರಣವಾಗಿ ಬಳಕೆ ಮಾಡ್ತೇವಲ್ಲ, ಅದರಲ್ಲಿ ಎಷ್ಟೆಷ್ಟು ಭಗವದ್ ರೂಪಗಳಿದ್ದಾವೆ ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ತೋರಿಸ್ಕೊಡ್ತಾರೆ. ಕಾದಿ ಚತುಹು, ಚಾದಿ ಚತುಹು, ಅದನ್ನು ಷ್ಠಾದಿ ಚತುಹು ಅಂತ, ಹೀಗೆಲ್ಲ ಷ್ಠಾದಿ ಪಂಚ ಅಂತ ಅಕ್ಷರಗಳನ್ನು ಹೇಗೆ ಲೆಕ್ಕಾಚಾರ ಹಾಕಬೇಕು. ಆ ಲೆಕ್ಕಾಚಾರ ಹಾಕಿದರೆ ಕ್ಷೀರ ಇತ್ಯಾದಿ ಆ ಶಬ್ದಗಳಲ್ಲೇನೆ ಈ ರೂಪಗಳು ಬರುತ್ತೆ. ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕಾಗ್ತದೆ ಲೆಕ್ಕಾಚಾರಗಳು. ಆ ಕ್ರಮದಲ್ಲಿ ನೋಡ್ತಾ ಹೊರಟಾಗ ಇಲ್ಲೆಲ್ಲ ದೊಡ್ಡ ಚರ್ಚೆನೆ ನಡೆದಿದೆ. ಮುಂದಿನ ಪದ್ಯದಲ್ಲಿ ಬರುತ್ತೆ ಹೇಳಿದ್ದು. ಕ್ಷೀರಗತ ರಸರೂಪಗಳು, ಹಾಲಿನಲ್ಲಿ ಎಷ್ಟು ಭಗವಂತನ ರಸರೂಪ ಇದೆ. ಸಾಮಾನ್ಯವಾಗಿ ಏನೂ ಗೊತ್ತಿಲ್ಲ ತಿಂತೇವೆ ಅಂತಂದರೆ 72,000 ರೂಪಗಳು ಅಂತ ಒಳಗೆ ಸೇರ್ಕೋತಾ ಇದ್ದಾರೆ. ಅದು ರಸ ಅನ್ನುವ ರೂಪಗಳು. ಬರೀ ಹಾಲು ಒಂದು ತಗೊಂಡ್ರೆ ಹಾಲೊಳಗೆ ರಸರೂಪದಲ್ಲಿ ಭಗವಂತ ಹೇಗಿದ್ದಾನೆ. ಸಾಧಾರಣ ಅದಕ್ಕೆ ಪಾಯಸ ಅಂತ ಮಾಡ್ತಾರೆ. ಪಾಯಸವನ್ನು 2 ಆವರ್ತಿ ಬಳಸುತ್ತಾರೆ. ಹೆಚ್ಚು ಅದನ್ನು ಸಂಗ್ರಹ ಮಾಡ್ತಾರೆ. ಇದೆಲ್ಲದಕ್ಕೆ ಕಾರಣ ಇದೇನೆ. ಅಲ್ಲಿರತಕ್ಕಂತಹ ರೂಪ ಒಟ್ಟಾರೆ 354 ರೂಪ. ಅದು ಅಂಕಾರ ಮಾಮತೋಗತಿ ಕ್ಷೀರ ಅಂತ ಲೆಕ್ಕ ಹಾಕಿದ್ರೆ ಇಷ್ಟಕ್ಕೆ ಬರುತ್ತದೆ. ಆ ಶಬ್ದಾರ್ಥ ಬಂದು ಕೂತ್ಕೊಳ್ಳುತ್ತೆ. ಆ ಕ್ರಮದಲ್ಲಿ ರಸರೂಪ ಒಟ್ಟಾರೆ 354 ರೂಪಗಳು. ಮಕ್ಕಳಿಗೆ ದೊಡ್ಡವರು ಇದನ್ನೆಲ್ಲ ಮೊದಲು ಏನು ಹೆಚ್ಚು ಗೊತ್ತಾಗದೇ ಇದ್ದಾಗ ಸಂಖ್ಯೆ ಮಾತ್ರ ನೆನಪಿಟ್ಟುಕೊಳ್ಳೋದು ಕಲ್ತ್ಕೊಳ್ಳೋದು. ಹಾಲಿನಲ್ಲಿ ಎಷ್ಟು ಭಗವದ್ ರೂಪ ಅಂತಂದರೆ ಇಷ್ಟು. ಒಬ್ಬರು ಮನೆಯಲ್ಲಿ ನೋಡಿದ್ದೆ, ಅದು ಹಳೆ ಕಪಾಟಗಳು ಅಂತ ಬರುತ್ತಾರೆ ಧಾರವಾಡದ ಕಡೆಯಲ್ಲೆಲ್ಲ. ಕಪಾಟ ಸಂಸ್ಕೃತದಲ್ಲಿ ಕವಾಟ ಅಂತ ಕರೀತಾರೆ. ಬಾಗಿಲಿರೋ ಮಾಡಗಳು ಗೋಡೆಯಲ್ಲೇ ದೊಡ್ಡ ದೊಡ್ಡ ಗೋಡೆಗಳಲ್ಲಿ ಮಾಡಿರ್ತಾರೆ, ಅದಕ್ಕೆ ಕಪಾಟ ಅಂತ ಕರೀತಾರೆ. ಆ ಕಪಾಟದ ಬಾಗಿಲುಗಳಿಗೆ ಅಥವಾ ಈ ಬೀರು ಮುಂತ ಆ ಬಾಗಿಲುಗಳಿಗೆ ಅದಕ್ಕೆಲ್ಲ ಇಂತಹದನ್ನು ಬರೆದು ಹಾಕಿದ್ದಾರೆ. ಸ್ನಾನದ ಮನೆ ಬಾಗಿಲು ಹಾಕ್ಕೊಂಡ್ರೆ ಅದರಲ್ಲಿ ಸಂಕಲ್ಪ ಎಲ್ಲ ಮತ್ತೆ ಎಷ್ಟೆಷ್ಟು ಸ್ನಾನ ಕಾಲದಲ್ಲಿ ಏನೇನು ಚಿಂತನೆ ಮಾಡಬೇಕು ಒಂದಿಷ್ಟು ಉದ್ದ ಪೂರ ಅದೇನು ಮನೆ ಇಡೀ ಹಾಗೆ ಬಳಕೆ ಮಾಡಿಕೊಂಡಿದ್ದಾರೆ. ನಿಜವಾದ ದೇವರ ಮನೆ. ಹೀಗೆ ದೊಡ್ಡವರೆಲ್ಲ ಈ ಕ್ರಮದಲ್ಲಿ ನಡೆಸ್ತಾ ಇದ್ದ ಆಚರಣೆ. ಆ ರೀತಿಯಲ್ಲೇ ಕ್ಷೀರದಲ್ಲಿ ಎಷ್ಟು ಭಗವದ್ ರೂಪ, ಇಷ್ಟು ಭಗವದ್ ರೂಪ 354. ಘೃತದಲ್ಲಿ 29 ರೂಪಗಳನ್ನು ಅಲ್ಲಿಟ್ಟಿದ್ದಾನೆ ಭಗವಂತ. ಅದರಂತೆ ಸಾರಭೂತವಾದಂತಹ ಗುಡ, ಕಬ್ಬಿನ ರಸದಿಂದ ನಿರ್ಮಾಣ ಮಾಡಿದ ಬೆಲ್ಲ. ಆ ಬೆಲ್ಲದಲ್ಲಿ ಒಟ್ಟಾರೆ 5,101 ರೂಪಗಳಿದ್ದಾವೆ. ಬೆಲ್ಲದಿಂದ ಅಡಿಗೆ ಮಾಡಿದರೆ ಎಷ್ಟು ಭಗವದ್ ರೂಪಗಳನ್ನು ಆವಾಹನೆ ಮಾಡಿದಂತಾಯಿತು. ಅಡಿಗೆ ಮಾಡೋರು ತಿನ್ನೋರು ಅದನ್ನು ಬಳಕೆ ಮಾಡಿದರೆ ಅಷ್ಟು ಭಗವದ್ ರೂಪ ಹೆಚ್ಚಾಗುತ್ತೆ. ಅದಕ್ಕೆ ಶ್ರಾದ್ದದ ಕಡೆಗೇನಿಲ್ಲ ಅಂತಂದು ಒಂದಿಷ್ಟು ಬೆಲ್ಲದ ಪುಡಿ ಹಾಕ್ತೀವಿ. ಹಾಲು ಬೆಲ್ಲದ ಪುಡಿ ಎಲ್ಲ ಬ್ರಾಹ್ಮಣರು ಭೋಜನಕ್ಕೆ ಅಂತ ಸುಮ್ಮನೆ ಎಲೆ ಮೇಲೆ ಹಾಕ್ತಿರ್ತೇವೆ. ನಾವು ಕ್ಷಣಿಸಿ ಮಾಡಿದ್ರು ಅಥವಾ ಈ ದರ್ಭವಟವನ್ನು ಇಟ್ಟು ಅಲ್ಲಿ ಹಾಕ್ತೇವೆ. ಅಷ್ಟು ಪುಣ್ಯ ಬರುತ್ತೆ ಆ ಕಾಲಕ್ಕೆ. ಅದರಲ್ಲಿ ಭಗವದ್ ರೂಪ ಇಷ್ಟಿದೆ ಅಂತ ಚಿಂತನೆ ಮಾಡಿದಾಗ ಇನ್ನಷ್ಟು ಪುಣ್ಯ ಜಾಸ್ತಿ. ಆ ಕ್ರಮದಲ್ಲಿ 5,101 ಅಲ್ಲಿ ಭಗವದ್ ರೂಪಗಳು ಅಂತ ಚಿಂತನೆ ಮಾಡಬೇಕು. ಅದರಂತೆಯೇ ಫಲಗಳಲ್ಲಿ ಕಡೆಗೆ 125 ರೂಪ. 100 ಅಂದರೆ 100, ಪಂಚವಿಂಶತಿ ಅಂತಂದರೆ 25. ಒಟ್ಟಾರೆ 125 ಭಗವದ್ ರೂಪಗಳು. ಅದರ ಜೊತೆಯಲ್ಲಿ 2,200 ಅಂತಹದ್ದು ಸೇರಿಸ್ಕೊಳ್ಬೇಕಲ್ಲ. ಆಗ ಒಟ್ಟಾರೆ ಸೇರಿದಾಗ 28,000, ಅದು 2,825 ಭಗವದ್ ರೂಪಗಳು ಅಂತ ಹಣ್ಣು ಹಂಪಲುಗಳನ್ನು ಅರ್ಪಣೆ ಮಾಡಿಬಿಟ್ರೆ ಇದಕ್ಕಿಂತ ಅಧಿಕ ಆಗೋದು, ಅದಕ್ಕಿಂತ ಹೆಚ್ಚು ಅಕ್ರಮ. ನೀನು ಮಿಶ್ರಣ ಮಾಡಿದರೆ ಗೂಡ ಹಾಲು ಇವೆಲ್ಲ ಮಿಶ್ರಣ ಮಾಡಿದರೆ ಇನ್ನೂ ಅತ್ಯಧಿಕ ಭಗವದ್ ರೂಪಗಳು ಅಂತ ಅಲ್ಲಿ ಸೇರ್ತಾರೆ. ಹೀಗೆ ಚಿಂತನೆ ಮಾಡಬೇಕು. ಅದರಂತೆಯೇ ಇದೆಲ್ಲ ಒಟ್ಟಾರೆ ಆ ಪದಾರ್ಥಗಳಲ್ಲಿ ಇರುವಂತಹ ರೂಪಗಳು ಅಂತ ತೋರಿಸೋದಾದರೆ
ಆ ಶಬ್ದದಿಂದಲೇ ಬರ್ತಕ್ಕಂತಹ ಅಂಕಗಳು ಅಂತ ಅದರ ರೂಪಗಳನ್ನೆಲ್ಲ ಇಲ್ಲಿ ಪಟ್ಟಿ ಮಾಡಿದ್ದು ಇದೆ. ಆಮೇಲೆ ಅಲ್ಲಿರುವಂತಹ ರಸಕ್ಕೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಆ ಹೆಸರನ್ನು ತಗೊಂಡಾಗ ರಸರೂಪಗಳನ್ನು ಬೇರೆಯೇ ಗಣನೆ ಮಾಡಿದ್ದಾರೆ. ಪದಾರ್ಥ ಅಲ್ಲಿರುವಂತಹ ಗುಣ, ಪದಾರ್ಥದಲ್ಲಿ ಬೇರೆ ರೂಪಗಳು, ಪದಾರ್ಥದಲ್ಲಿ ಗುಣ ಇದೆ, ಆ ಗುಣದಲ್ಲಿ ಬೇರೆ ರೂಪ. ಈಗ ಭಗವಂತ ಅದನ್ನ ಏನಂತ ಮಲ್ಟಿಪಲ್ ಆಗಿ ಗುಣಿಸಿ ಗುಣಿಸಿ ರೂಪಗಳನ್ನು ಚಿಂತನೆ ಮಾಡಬೇಕು, ಅದನ್ನು ತೋರಿಸ್ತಾರೆ. ವಿಷದ ಸ್ಥಿರ ತೀಕ್ಷ್ಣ ಸುನಿರಹರ ರಸಗಳೊಳು 3,5,000 ತ್ರಿಶತ ನವರೂಪಗಳ ಚಿಂತಿಸಿ ಬಂದುವುದು ವಿಷಯ. ಶ್ವಸನ ತತ್ವೇಶ್ವರೊಳಗಿದ್ದೀ ಪೆಸರಿನಿಂದಲಿ ಕರೆಸುವನು ಧೇನಿಸಿದ ರೀಪರಿ ಮನಕ್ಕೆ ಪೊಳೆವನು ಬಲ್ಲ ವಿಭುಧರಿಗೆ. ಇದೆಲ್ಲ ಸುಮ್ಮನೆ ಹೇಳ್ತಾ ಇದ್ದೀರಿ, ಸುಮ್ಮನೆ ನಾವು ಅಷ್ಟೇ ಹೇಳ್ತಾ ಇದ್ದರೆ ಏನು ಪ್ರಯೋಜನ ಅಂದರೆ, ನೀವು ಧ್ಯಾನ ಮಾಡ್ತಾ ಇದ್ದರೆ ಹೀಗಿದ್ದಾನೆ ಅಂದರೆ ಚಿಂತನೆ ಮಾಡ್ತಾ ಇದ್ದೀಯ, ನೋಡು ನಾ ಹೇಗಿದ್ದೇನೆ ಅಂತ ಅದನ್ನೇ ಧ್ಯಾನ ಮಾಡ್ತಾ ಇದ್ದರೆ ಬಿಚ್ಚಿ ತೋರಿಸ್ತಾನೆ. ಹೇಗೆ ಗಂಧವನ್ನು ಹಚ್ಚಬೇಕಾದರೆ ಎಲ್ಲ ಕುಬ್ಜೆ, ಅಷ್ಟ ಪರಮಾತ್ಮ ಬರಬಾರದೆ, ಅವನಿಗೆ ಹಚ್ಚಿದರೆ ಹೇಗಿರುತ್ತೆ ಅಂತ ಹಿಂಗೆ ಹಚ್ತಾ ಇದ್ಲು. ಇಷ್ಟದೇವರೇ ಬಂದು ಹಚ್ಚಿಸ್ಕೊಂಡು ಅವಳಿಗೆ ಸ್ವರೂಪ ಕೊಡ್ತಾನೆ. ಹಾಗೆ ಧ್ಯಾನ ಮಾಡ್ತಾ ಇದ್ದರೆ ಮನಸ್ಸಿಗೆ ಇದೇ ರೀತಿಯಲ್ಲಿ ಹೊಳಿತಾನೆ. ಇಲ್ಲಿಗೆ ಮಾತ್ರ ಅಲ್ಲ ಮೀಸಲು, ಎಲ್ಲ ಕಡೆಗೂ ಆ ಮಾತು ನಾವು ಅನ್ವಯಿಸಿಕೊಳ್ಬೇಕು ಆ ಕ್ರಮದಲ್ಲಿ. ಇದೆಲ್ಲ ಒಂದೊಂದು ಬೇರೆ ಬೇರೆ ರಸಗಳಿಗೆ ಹೆಸರು. ವಿಷದ, ಸ್ಥಿರ, ತೀಕ್ಷಣ, ತೀಕ್ಷ್ಣ, ಸುನಿರಹರ ಅಂತ, ಸುನಿರಹಾರಿ ಅಂತೆಲ್ಲ ಕರೀತಾರೆ. ಇದೊಂದು ಚರ್ಚೆ ನಡೆದಿದೆ. ಅದನ್ನು ಭಾಮತಿಯಲ್ಲಿ ಹೇಳಬೇಕಾಗಿದ್ದರೆ ವಾಚಸ್ಪತಿ ಮಿಶ್ರರು ಅದನ್ನು ಈ ಮಧುರ ಅಂತ ಒಂದು ರಸವನ್ನು, ಹಾಲಲ್ಲೂ ಮಧುರ ರಸ ಇದೆ, ಮೊಸರಲ್ಲೂ ಮಧುರ ರಸ ಇದೆ, ಇಕ್ಷು ರಸದಲ್ಲಿ ಅಂದರೆ ಕಬ್ಬಿನ ರಸದಲ್ಲಿ ಮಧುರ ಅಂತ ರಸ ಇದೆ. ಅದರಿಂದ ನಿರ್ಮಾಣ ಆಗಿರ್ತಕ್ಕಂತಹ ಶರ್ಕರ, ಸಕ್ಕರೆಯಲ್ಲಿ, ಗುಡದಲ್ಲಿ, ಎಲ್ಲದರಲ್ಲೂ ಇದೆ. ಎಲ್ಲ ರಸ ಒಂದೇನಾ? ಅಲ್ಲಿರೋ ಸಿಹಿ ಬೇರೆ, ಇಲ್ಲಿ ಇದಕ್ಕೆ ಸಕ್ಕರೆ ಹಾಕಬಾರ್ದು, ಇದಕ್ಕೆ ಬೆಲ್ಲನೇ ಹಾಕಬೇಕು. ಚಂದ ಹೈಗ್ರೀವಕ್ಕೆ ಬೆಲ್ಲ ಹಾಕಬೇಕು. ಇಲ್ಲಿ ಖೀರು ಮಾಡಿರ್ತೀವಿ, ಅದಕ್ಕೆಲ್ಲ ಬೆಲ್ಲ ಹಾಕ್ಬಿಟ್ರೆ ಚೆನ್ನಾಗಿರೋದು, ಅದಕ್ಕೆ ಸಕ್ಕರೆನೇ ಹಾಕಬೇಕು. ಹೀಗೆಲ್ಲ ಬೇರೆ ಬೇರೆ ಬಳಕೆ ಮಾಡ್ತೀವಿ ನಾವು. ಯಾಕೆ? ಅಲ್ಲಿರೋ ಮಧುರ ಬೇರೆ, ಇಲ್ಲಿರೋ ಮಧುರ ಬೇರೆ. ಏನು ಅದಕ್ಕೆ ಹೆಸರಿಟ್ಟು ಕರೆಯೋಕ್ಕಾಗತ್ತಾ? ಹೇಳಿ ನೋಡೋಣ. ಕರೆಯೋಕ್ಕಾಗಲ್ಲ ಅಲ್ವಾ? ಬೇರೆ ಬೇರೆ ಅಲ್ಲ, ಸಿಹಿ ಯಾವುದೋ ಬೇರೆ ಅಂತ, ಅದು ವರ್ಣನಾತೀತ. ಇದೇ ಅನಿರ್ವಾಚ್ಯ ಅಂತ ಕರೀತಾರೆ. ಭಗವಂತನು ಹಾಗೆ ಅನಿರ್ವಾಚ್ಯ. ಅಲ್ಲಿರುವಂತಹ ಗುಣಗಳನ್ನು ನಶಕ್ಯತೆ ಸರಸ್ವತ್ಯಾಪಿ ಇವೆಲ್ಲ ಮಾತಾಡಿದ್ದಾರೆ. ಸ್ವಲ್ಪ ಸಾಹಸದ ಮಾತುಗಳವೆಲ್ಲ. ಅದಕ್ಕೆ ಟೀಕಾಕೃತ್ಪಾದರು ಅಂತಾರೆ, ಅಲ್ಲಪ್ಪ ನಿಮ್ಗೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅನ್ನು, ಸರಸ್ವತಿಗಾಗೋಲ್ಲ ಅಂತ, ಅಲ್ಲಿ ಕಿಂ ಸರಸ್ವತಿ ನಿಂದೆಯ ಅಂತ ಬೈದು ನೋಡಿ. ಇದಕ್ಕೆಲ್ಲ ಬೇರೆ ಬೇರೆ ಹೆಸರಿದೆ. ಪಾಕಶಾಸ್ತ್ರ ನೋಡು ಗೊತ್ತಾಗುತ್ತೆ ನಿನಗೆ, ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದನ್ನೆಲ್ಲ. ಇಲ್ಲ ಅದನ್ನೆಲ್ಲ ತಗೊಳ್ತಾರೆ. ಏನದು? ಯಾವುದಕ್ಕೆ ವಿಷದ ಅಂತ ಕರೀತಾರೆ? ವಿಷದಂ ಕ್ಷೀರ ಮಾಧುರ್ಯಂ. ಕ್ಷೀರದಲ್ಲಿ, ಹಾಲಿನಲ್ಲಿರುವಂತಹ ಮಧುರ ರಸ ಇದೆಯಲ್ಲ, ಅದಕ್ಕೊಂದು ಬೇರೆ ಹೆಸರು ವಿಷದ ಅಂತ ಕರೀತಾರೆ. ಅದರಂತೆಯೇ ತುಪ್ಪದಲ್ಲಿರೋದಕ್ಕೆ ತೀಕ್ಷ್ಣ ಅಂತ ಕರೀತಾರೆ. ಗುಡದಲ್ಲಿರ್ತಕ್ಕಂತಹದಕ್ಕೆ, ತುಪ್ಪದಲ್ಲಿರೋದಕ್ಕೆ ಸ್ಥಿರ ಅಂತ, ಗುಡದಲ್ಲಿರೋದಕ್ಕೆ ತೀಕ್ಷ್ಣ ಅಂತ ಕರೀತಾರೆ. ತುಂಬ ಬೆಲ್ಲ ತಿನ್ನಕ್ಕಾಗಲ್ಲ, ತುಂಬ ಬೆಲ್ಲ ಹಾಕಿಬಿಟ್ಟಿದ್ರೆ ವಾಸಿಮಯ ಅಂತ ಅಂತಾರೆ. ಲೋಕದಲ್ಲಿ ಅದು ಕಂಡಿದೆ, ಯಾಕಂದರೆ ಅದು ತೀಕ್ಷ್ಣವಾಗಿರುವಂತಹ. ಅದರಂತೆ ಪನಸಾದೀನ ನಿರಹಾರಿ ಅಥವಾ ನಿರಹರ ಅಂತ ಕರೀತಾರೆ. ಈ ಪನಸ ಅಂತಂದರೆ ಹಲಸಿನ ಹಣ್ಣು ಮುಂತಾದವುಗಳಲ್ಲಿ ಬರ್ತಕ್ಕಂಥ ಎಷ್ಟು ಬೇಕೋ ಇಲ್ಲಿ ಉಲ್ಲೇಖ ಮಾಡಿದರೆ ಅಷ್ಟೇ ತಗೊಂಡಿದ್ದಾರೆ. ಇನ್ನೂ ತುಂಬ ಇದೆ ಇದೆಲ್ಲ. ಹೀಗೆ ಎಲ್ಲವನ್ನೂ ಉಲ್ಲೇಖ ಮಾಡಿ ಪಾಕಶಾಸ್ತ್ರವೇ ಹೇಳ್ತಾ ಇದ್ದಾಗ ಅದನ್ನು ನಾವು ನೋಡಿದ್ದೇನೆ. ಸರಸ್ವತಿ ದೇವಿಗೂ ಪ್ರತ್ಯೇಕ ಇದನ್ನು ಉಲ್ಲೇಖ ಮಾಡಲಿಕ್ಕೆ ಬರೋಲ್ಲ ಅಂತಂದರೆ ನಮಗೆ ಅಜ್ಞಾನ ಇಟ್ಟುಕೊಂಡು ದೇವತೆಗಳನ್ನೆಲ್ಲ ಬೈಲಿಕ್ಕೆ ಹೊರಟೋದ್ರೆ ಟೀಕಾಕೃತ್ಪಾದರು ಚೆನ್ನಾಗಿ ಬೈತಾರೆ. ಅದರಿಂದ ಪ್ರತಿಯೊಂದನ್ನು ನಿರ್ವಚನ ಮಾಡಿ ಹೇಳಲಿಕ್ಕೆ ಬರುತ್ತೆ. ಅನಿರ್ವಾಚ್ಯವಾದದ್ದು ಯಾವುದೂ ಇಲ್ಲ. ಪ್ರಪಂಚ ಅನಿರ್ವಾಚ್ಯ, ಭಗವಂತ ಅನಿರ್ವಾಚ್ಯ ಅಂದ ಬಟ್ಟೆಲ್ಲ ಕಡೆಗೆಲ್ಲ ಹೋಗಿ ಅಖಂಡ ಬ್ರಹ್ಮ ಅಂತ ಏನೇನೋ ಹೇಳಲಿಕ್ಕೆ ಹೋಗ್ತಾರಲ್ಲ, ತಪ್ಪು ಅಂತ ಅಲ್ಲಿ ಮಾತು ಬಂದಿದೆ, ಪ್ರಸಂಗ ಬಂದಿದೆ. ಹಾಗೆ ವಿಷದ, ಸ್ಥಿರ, ತೀಕ್ಷ್ಣ, ಸ್ವನಿರಹರ ಇವೆಲ್ಲ ಬೇರೆ ಬೇರೆ ರಸಗಳು. ಇಲ್ಲೆಲ್ಲ ಭಗವಂತ ಒಟ್ಟಾರೆ 3,5,000 ಮಟ್ಟಿಗೆ 8,000 ರೂಪಗಳಾಗ್ತದೆ. ಅದನ್ನೆಲ್ಲ ತಗೊಳ್ತಾರೆ. ಅದು ವಿಷದ ಅಂತಂದರೆ 354 ವಿಷದ ಅದನ್ನು ತಾತ ದ ಅಂತ 4ನೇದು ಬರುತ್ತೆ. ಅದನ್ನು ಕಡೆಗೆ 4 ಅಂತ ಇಟ್ಕೊಳ್ಬೇಕು. ಅಂಕಾಲ ಅಮ್ಮ ತಗೋಬೇಕು, ಆ ಕಡೆಯಿಂದ ತೊಗೊಳ್ಬೇಕಾಗ್ತದೆ. ಹಾಗೆ ತೊಗೊಂಡು 4 ವಿ ಅಂತಂದರೆ ಯಾರ ಲಾಭ ಅಂತ 3 ತೊಗೊಳ್ಬೇಕಾಗತ್ತೆ. ಅದರಂತೆ ಶ ಅಂತ ತಗೊಂಡಾಗ 5ನೇ ಅಕ್ಷರ. ಹೀಗೆಲ್ಲ ತಗೊಂಡಾಗ 354 ವಿಸ್ತಾರವಾದ ಪಾಠದ ರೀತಿಯಲ್ಲಿ ಬಿಡಿಯಾಗಿ ಕೇಳಿದಾಗ ಅದನ್ನೆಲ್ಲ ಪ್ರತ್ಯೇಕ ನೋಡ್ಬೋದು. ಹಾಗೆ ಆ ಕ್ರಮದಲ್ಲಿ ಸ್ಥಿರ ಅಂತಂದರೆ 19, 29,
ಅದರಂತೆಯೇ ತೀಕ್ಷ್ಣ ಅಂತ ತಗೊಂಡಾಗ ಅದನ್ನು 5,101. ನಿರಾಹಾರಿ ಅಂತ ತಗೊಂಡಾಗ, ಅದಕ್ಕೆ ನಿರ್ಹಾರಿ ಅಂತ ತಗೊಳ್ಳಿಲ್ಲ, ನಿರಾಹಾರಿ ಅಂತ ಪ್ರತ್ಯೇಕನೇ ತಗೊಳ್ತಾರೆ. ತಗೊಂಡಾಗ 2,825. ಹೀಗೆಲ್ಲ ರೂಪಗಳನ್ನು ಒಟ್ಟಾರೆ ಸೇರಿಸಿಬಿಟ್ರೆ 8,309 ಭಗವದ್ ರೂಪಗಳು ಅಂತ. ಈ ಎಲ್ಲ ಒಟ್ಟು ಆ ಮಧುರಾದಿ ರಸಗಳನ್ನು ಅದೆಲ್ಲ ಸೇರಿಕೊಂಡಿದ್ದು ಅಂತ. ಆ ಶಬ್ದ ಏನು ಕರಿತೇವಲ್ಲ, ಅದಕ್ಕೆ ಬೇರೆ ಬೇರೆ ಶಬ್ದ ಆಡಬಾರದು ಅಂತ ಅನ್ನೋದು. ಅದಕ್ಕೆ ಈ ಶಬ್ದ ಆಡಿದಾಗ ಆ ಶಬ್ದದಿಂದಾಗಿ ಭಗವದ್ ರೂಪಗಳು ಎಷ್ಟು ಅಂತ ಗೊತ್ತಾಗುತ್ತಲ್ಲ. ನಾವು ಬೇರೆ ಭಾಷೆಯಲ್ಲಿ ಆಡಿದ್ರೆ ಅದೇ ಶಬ್ದ, ಆ ಭಗವದ್ ರೂಪಗಳನ್ನು ಹೇಳೋ ಶಬ್ದಗಳಲ್ಲ ಅದು. ಅದರ ಸಂಖ್ಯೆ ಹೇಳಲಿಲ್ಲ. ಆ ಸಂಸ್ಕೃತಕ್ಕೆ ಯಾಕೆ ಮಹತ್ವ ಅಂತ ಈ ಅರ್ಥದಿಂದಲೂ ಅದಕ್ಕೆ ಮಹತ್ವ ಇದೆ. ಅದನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಆ ಕ್ರಮದಿಂದಾಗಿ 309 ರೂಪಗಳು ಚಿಂತಿಸಿ ಭುಂಜಿಪುದು. ಇಷ್ಟು ಭಗವದ್ ರೂಪ ಇದ್ದಾವೆ ಅಂತ ದೊಡ್ಡವರು ಹೇಳಿದ್ದಾರೆ. ಮೊದಲಿಗೆ ಅಷ್ಟೇನೆ ಇಷ್ಟು ಹೇಳಿದ್ದಾರೆ ಅಂತ ಅದು ಸ್ವೀಕಾರ ಮಾಡು. ಶ್ವಸನ ಅಂದರೆ ಮುಖ್ಯ ಪ್ರಾಣದೇವರು, ಅವರೇ ಮೊದಲಾದಂತಹ ಎಲ್ಲ ತತ್ವೇಶ್ವರೊಳಗೂ ಇದ್ದು ಅದದೇ ಹೆಸರಿನಿಂದ ಕರೆಸಿಕೊಳ್ತಾನೆ. ಅನ್ವಿಷದ ಅಸ್ಥಿರ ಅನ್ನೋ ಹೆಸರಿನಿಂದಲೇ ಭಗವಂತ ಕರೆಸಿಕೊಳ್ತಾ, ಕರೆಸುವನು ಧೇನಿಸಿದರೆ ಅಂತಂದರೆ ಧ್ಯೈ ಚಿಂತಾಯಾಮ್, ಹೀಗೆ ಧ್ಯಾನ ಮಾಡ್ತಾ ಇದ್ದರೆ ಅವರ ಮನಸ್ಸಿಗೂ ಹೊಳಿತಾನೆ, ಆ ರೂಪವನ್ನು ತೋರಿಸಿಕೊಡ್ತಾನೆ. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯಲಿ ಶಬರನಾಮಕ ಜಿಹ್ವೆಯಲಿ ದಂತದಲ್ಲಿ ಹಂಸಾಖ್ಯಾಂ ತ್ರಿಪದಿಪಾದ್ಯ ಹಯಾಸ್ಯ ವಾಕ್ಯದೊಳು ಅಪರಿಮಿತ ಸುಖಪೂರ್ಣ ಸಂತತ ಕೃಪಣರೊಳಗಿದ್ದವರವರ ರಸ ಸ್ವೀಕರಿಸಿ ಕೊಡುವ. ಭಗವಂತ ಇದೇ ರೀತಿಯಲ್ಲಿ ಎಲ್ಲ ಕಡೆಯಲ್ಲೂ ಸ್ವೀಕಾರ ಮಾಡ್ತಾ ಇದ್ದಾರೆ. ನೈವೇದ್ಯಕ್ಕೆ ಅಂತ ನಾವಿಟ್ಟರೆ ಏನು ನಡೆಯುತ್ತೆ ಪ್ರಕ್ರಿಯೆ? ನೈವೇದ್ಯ ಪ್ರಕರಣವನ್ನೇ ತುಂಬ ನಿರೂಪಣೆ ಮಾಡಿರುವುದಿದೆ ಪ್ರಕಾಶ ಸಂಹಿತ ಮುಂತಾದವುಗಳಲ್ಲೆಲ್ಲ. ಅದೆಲ್ಲದರ ಸಾರವನ್ನು ತೊಗೊಂಡ್ಬಿಟ್ಟಿದ್ದಾರೆ ಚಿಕ್ಕದಾಗಿ. ಪ್ರತಿನಿತ್ಯ ಕಡೆ ಪಕ್ಷ ಏನಿಲ್ಲ, ಇದೊಂದು ಪದ್ಯ ಬಾಯಲ್ಲಿ ಮಾಡಿಕೊಂಡಿದ್ದು. ನೈವೇದ್ಯದ ಹೊತ್ತಿಗೆ ಇದನ್ನು ಹೇಳಿಬಿಟ್ರೆ ಸಾಕು. ಸಕ್ಕರೆ ಗಿಕ್ಕರೆ ನೈವೇದ್ಯ ಮಾಡ್ತಾರೆ ಹೆಣ್ಣುಮಕ್ಕಳು ತುಳಸಿಗೆ, ಅಲ್ಲಲ್ಲೇ ಇಷ್ಟು. ದೇವರಿಗೆ ಹಾಗೆ ನೈವೇದ್ಯ ಅಂತಂದರೆ ಏನು? ನಾವು ಸಾಧಾರಣ ನಿವೇದನೆ ಮಾಡಿದರೆ ಏನಂತ ಕೇಳ್ತೇವೆ, ಇದೆಲ್ಲ ತೊಗೊಳ್ಬೇಕು. ಭಗವಂತ ಮೊದಲು ಅದಕ್ಕೆ ಮುಚ್ಚಿಟ್ಟುಕೊಂಡು ತರ್ತೇವೆ ಪದಾರ್ಥವನ್ನು. ದೂರ ತೊಗೊಂಡು ಬಂದಾಗ ಯಾರು ಅದನ್ನೇನು ಆಸ್ವಾದನೆ ಮಾಡೋಲ್ಲ, ಆದರೆ ಅದನ್ನು ಮುಚ್ಚಿಟ್ಟು ತರ್ತಾರೆ. ಯಾಕೆ? ಪದಾರ್ಥವನ್ನು, ವಸ್ತ್ರವನ್ನು ಅಥವಾ ಬೇರೆ ಬೇರೆ ಹಾರ ಹೂವು ಇನ್ನೇನು ಮುಚ್ಚಿಟ್ಟೆ ಅಂತ ತರೋಲ್ಲ. ನೈವೇದ್ಯ ಮಾತ್ರ ಮುಚ್ಚಿಡ್ತಾರೆ, ಅದನ್ನು ಪರದೆ ಹಾಕ್ತಾರೆ. ಯಾಕೆ ಹಾಕ್ತಾರೆ? ನೈವೇದ್ಯವನ್ನು ನೋಡಬಾರ್ದು. ಯಾಕೆ? ಆ ಪದಾರ್ಥಗಳನ್ನು ಮೊದಲು ಭಗವಂತ ನೋಡಬೇಕು ಅಂತ. ಅವನು ಹೀಗೆ ನೋಡ್ತಾನೆ ಅಂತ. ಆ ಪ್ರತಿಮಾದಿಗಳಲ್ಲಿ ಅಥವಾ ಆ ಕರ್ತೃ ಯಾರಿದ್ದಾರಲ್ಲ ಅವ್ರು ನೋಡ್ತಾರನ್ನು, ಯಾರು ನೈವೇದ್ಯ ಮಾಡ್ತಾರಲ್ಲ ಅವರು ನೋಡ್ತಾರೆ. ಅಲ್ಲಿ ನೋಡಿದಾಗ ಹೀಗೆ. ಅಥವಾ ಬ್ರಾಹ್ಮಣರಿಗೆ ಭೋಜನಕ್ಕೆ ಅಂತ ಹಾಕಿದಾಗ ಅವ್ರು ಮೊದಲು ಪದಾರ್ಥಗಳೆಲ್ಲ ಬಡಿಸ್ಬಿಡ್ಬೇಕು ಮೊದಲನೇ ಸತಿ. ವಸ್ತುಸ್ಥಿತಿಯಲ್ಲಿ ಯಾವುದು ಉಳಿಸ್ಬಾರ್ದು, ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿಬಿಡ್ಬೇಕು. ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಾಯಿತು, ಶ್ರಾದ್ದದಲ್ಲಾಯಿತು, ಎಲ್ಲ ಪದಾರ್ಥ ಒಂದು ಸತಿ ಸ್ವಲ್ಪ ಬಡಿಸ್ಬಿಡ್ಬೇಕು. ಅದನ್ನ ಇನ್ನೂ ಶ್ರಾದ್ದದ ಇದರಲ್ಲಿ ನೋಡ್ಬೇಕು. ಅದನ್ನು ಹೆಬ್ಬೆರಳು ಇಟ್ಕೊಂಡು ಎಲ್ಲ ತೋರಿಸ್ತಾರೆ ಹೀಗೀಗೆ ಅಂತ. ಇನ್ನೆಲ್ಲ ಆ ಹೆಬ್ಬೆರಳಲ್ಲಿ ಒಂದು ಭಗವದ್ ರೂಪ ಬಂದು ಕೂತಿರುತ್ತೆ. ಅವನಿಗೆ ಅರ್ಪಣೆ ಮಾಡುವ ಶೈಲಿ ಅದನ್ನು ಅಂಗುಷ್ಟ ನಿವೇದನ ಅಂತ ಕರೀತಾರೆ. ಆ ಕ್ರಮದಲ್ಲಿ ಭಗವಂತ ಕಪಿಲ ನರಹರಿ ಭಾರ್ಗವತ್ರಯ ವಪುಷ ಹೀಗೆ ಒಂದೊಂದು ರೂಪದಿಂದಲೂ ಕೂಡ ಭಗವಂತ ಅಲ್ಲಿ ಇಂತಿಂಥ ಕಡೆಯಲ್ಲಿ ಈ ಕೆಲಸ ಮಾಡ್ತಾನೆ. ಅದು ಹೇಗೆ ಬಿಡಿಸಿಕೊಂಡಾಗ ಮೊದಲನೇ ರೂಪ ಕಪಿಲ ಅಂತನ್ನುವ ರೂಪ. ಆ ಕಪಿಲ ರೂಪದಿಂದಾಗಿ ಭಗವಂತ ನೇತ್ರದಿಂದಾಗಿ ಕಣ್ಣೊಳಗಡೆಯಲ್ಲಿ ಕಪಿಲ ಅನ್ನುವ ರೂಪದಿಂದಾಗಿ ಪದಾರ್ಥಗಳೇನು ಚಂದ ಇದ್ದಾರೆ, ಒಳ್ಳೊಳ್ಳೆ ಬೋಂಡಗಳನ್ನು, ಕಡುಬುಗಳನ್ನು, ಹಳ್ಳಿ ಹೋಳಿಗೆಗಳನ್ನು ಚೆನ್ನಾಗಿ ಮಾಡಿಟ್ಟಿದ್ರೆ ಅದಕ್ಕೆ ಸೀಸ್ಬಿಡೋದು, ಯಾಗಂದ್ರಾಗ ಮಾಡೋದು ಎಲ್ಲ ಮಾಡಬಾರ್ದು ದೇವರಿಗೆ. ಅಲ್ಲಿ ಇದರಲ್ಲೂ ಹೋದಾಗ ತಿರುಪತಿಯಲ್ಲಿ ಬಂಗಾರದ ಗಂಗಾಳಗಳಲ್ಲಿ ಇಷ್ಟೆತ್ತರ ತುಪ್ಪ ಜಿನುಗುತ್ತಾ ಇರುತ್ತದೆ. ಇಷ್ಟೆತ್ತರ ತುಪ್ಪ ಅದರ ಮೇಲೆ ಒಳ್ಳೆ ಮೊಸರನ್ನ, ಒಳ್ಳೆ ಕದಂಬ ಅನ್ನ ಅಂತ ಹೀಗೆಲ್ಲ ಮಾಡಿಟ್ಟಿರ್ತಾರೆ. ನಾವು ಪ್ರತಿನಿತ್ಯ ಅವೆಲ್ಲ ನಿವೇದನೆ ಮಾಡದೇ ಇದ್ರು ಬೇಡ, ಮನಸ್ಸಿನೊಳಗೆ ನೆನೆಸ್ಕೊಂಡು ಕೊಟ್ಟರು ಆ ಮಾತಿದೆ. ಮನದೊಳಗೆ ಸುಂದರ ಪದಾರ್ಥವ ನೆನೆಸುಕೊಡೆ ಅದನ್ನು ಕೈಗೊಂಬ ಆ ಕ್ರಮದಲ್ಲಿ. ಪುರಿ ಜಗನ್ನಾಥಕ್ಕೆ ಹೋದ್ರಂತೂ ಎಷ್ಟು ನಿವೇದನೆ ಮಾಡ್ತಾರೆ. ಸಾವಿರಾರು ಜನ ಅಡಿಗೆವು, ಎಕರೆಗಟ್ಟಲೆ ದೇವರ ನೈವೇದ್ಯ ಮಡಿಕೆಗಳಲ್ಲಿ ಮಾಡಿ ಎಷ್ಟು ವಿಚಿತ್ರ ಅಂತಂದರೆ, ಕೆಳಗೆ ಮೇಲೆ 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 ದೊಡ್ಡದರಿಂದ ಚಿಕ್ಕದರ ತನಕ ಆ ಮಡಿಕೆಗಳನ್ನು ಇಟ್ಟು ಅನ್ನ ಮಾಡ್ತಾರೆ. ಮೇಲುಗಡೆಯಿಂದ ಅನ್ನ ಆಗ್ತಾ ಬರುತ್ತೆ. ಮೇಲುಗಡೆದು ಮೊದಲಾಗಿ ಹೋಗುತ್ತೆ, ಕಡೆದು ಆಮೇಲೆ ಆಗುತ್ತೆ. ಶಾಖತಾಕಿದ ಕೆಳಗಡೆಗೆ ವಿಚಿತ್ರ ಎಲ್ಲ ಇದ್ದಾವೆ. ಚಿಕ್ಕದು ಅನ್ನುವ ಪರಿಮಿತಿ ಅಂತಲ್ಲ, ಅದ್ರದ್ದೇನೇನೋ ಬೇರೆ ಬೇರೆ ಪರಿಮಾಣಗಳಿದ್ದಾವೆ. ಹೀಗಲ್ಲಿ ನಾನು ಪಾಂಡುರಂಗ ದೇವರಿಗೆ ಹೋಗಿ ನೋಡಿದಾಗ ಅಲ್ಲಿ ನೋಡ್ಬೇಕದನ್ನು. ಏನು ಆ ಬೆಳ್ಳಿ ತಾಂಬಾಣ,
ಅದರ ತುಂಬ ಹಾಕಿ ಬೇಡ ಗೀಡ ಲಡ್ಡು ಗಿಡ್ಡು ಮಾಡಿರ್ತಾರೆ. ಕೇಸರಿ ಬಾತ್ ಅದು ಸಿರಾ, ಅದು ಭಾರಿ ಅಲ್ಲಲ್ಲ. ಅಂಥದ್ದು ಹಾಲಿನ ಪದಾರ್ಥಗಳು ಎಷ್ಟು ತುಂಬಿ ತುಂಬಿ ದೇವರಿಗೆ ನೈವೇದ್ಯ ಮಾಡ್ತಿರ್ತಾರೆ. ಆ ಪದಾರ್ಥ ನೋಡಲಿಕ್ಕೆ ಬಹಳ ಚಂದ. ಅದು ಮೊದಲು ಯಾರ್ಯಾರೋ ನೋಡ್ಬಿಡ್ಬಾರ್ದು. ಯಾರು ನೋಡಬೇಕು ಅಂದರೆ ಭಗವಂತ ಕಪಿಲ ರೂಪದಿಂದಾಗಿ ಕಂ ಪಿಬತಿ ಲಾತೀತಿ ಕಪಿಲ, ಸುಖವನ್ನು ತಾನು ತಗೊಂಡು ಬೇರೆಯವ್ರಿಗೂ ಕೊಡ್ತಾನಂತೆ. ಸುಖಪ್ರದ ರೂಪ ಅದು. ಹೀಗಾಗಿ ಕಣ್ಣೊಳಗೆ ನಿಂತುಕೊಂಡು ಕಪಿಲ ರೂಪದಿಂದಾಗಿ ನೋಡ್ತಾನೆ. ನರಹರಿ ಅಂತನ್ನೋದು ನರಸಿಂಹದೇವರು. ಆ ರೂಪದಿಂದಾಗಿ ಭಗವಂತ ಹಾಸ್ಯ ಮೂಗಿನಿಂದಾಗಿ ಒಳ್ಳೆ ಸುವಾಸನೆಯನ್ನು ಸ್ವೀಕಾರ, ಅದಕ್ಕೆ ಮೂಗು ಅರಳಿಸಿಕೊಂಡು ಕೂತಿರ್ತಾನೆ ನರಸಿಂಹದೇವರು. ಅಲ್ಲ ಆ ರೂಪದಿಂದಾಗಿ ಭಾರ್ಗವ ಅಂತಂದರೆ ಪರಶುರಾಮ ರೂಪದಿಂದಾಗಿ ಮುಖದೊಳಗಡೆಯಲ್ಲಿದ್ದು ಸ್ವೀಕಾರ ಮಾಡ್ತಾನೆ. ಮತ್ಸ್ಯ ರೂಪದಲ್ಲಿದ್ದು ನಾಲಿಗೆಯಲ್ಲಿದ್ದು ನಾಲಿಗೆಗೆ ತಾಕಿದ ತಕ್ಷಣ ಒಳ್ಳೆ ಆನಂದ ಆಗುತ್ತೆ. ಅದು ಬಿಸಿ ಬಿಸಿಯಾಗಿದ್ದಾಗ ಹದವಾದ ಬಿಸಿ ಬಿದ್ದರೆ ಎಷ್ಟು ಹಿತವಾಗಿರುತ್ತೆ. ಆ ಕ್ರಮದಿಂದ ಆ ರೀತಿಯಲ್ಲಿ ಸ್ವೀಕಾರ ಮಾಡ್ತಾನೆ. ದಂತದಲ್ಲಿ ಹಂಸಾಖ್ಯ, ಹಲ್ಲುಗಳಲ್ಲಿ ಕೆಲವು ಪದಾರ್ಥಗಳನ್ನು ಎಲ್ಲ ಮೆತ್ತಾಗಿ ಮಾಡಿಬಿಟ್ಟಿದ್ರೆ ಚೆನ್ನಾಗಿರೋಲ್ಲ. ಕೆಲವೆಲ್ಲ ಈ ಕುರುಮು ಇರಬೇಕು. ಮತ್ತು ಅಂಥದ್ದೆಲ್ಲ ಹಾಕಿದಾಗ ಹಂಸ ರೂಪದಿಂದಾಗಿ ಭಗವಂತ ಹಲ್ಲಿನಲ್ಲಿತ್ತು. ಅದಕ್ಕೇನು ಮಾಡಬೇಕು ಆ ರೀತಿಯಲ್ಲಿ ವ್ಯಾಪಾರ ನಡೆಸ್ತಾನೆ. ತ್ರಿಪದಿ ಪಾದ್ಯ ಹಯಾಸ್ಯ, ತ್ರಿಪದಿ ಅಂದರೆ 3 ಪಾದದಿಂದಾಗಿ ಇರುವಂತಹ ಮಂತ್ರಗಳು ಗಾಯತ್ರಿ ಮಂತ್ರಕ್ಕೆ ಕರೀತಾರೆ. ಆ ಗಾಯತ್ರಿ ಮಂತ್ರದಲ್ಲಿ ಪ್ರತಿಪಾದ್ಯನಾಗಿರ್ತಕ್ಕಂತಹ ಹಯಗ್ರೀವ ರೂಪಿ ಪರಮಾತ್ಮ ಇದ್ದಾನಲ್ಲ, ಆತ ವಾಕ್ಯದಲ್ಲಿ ಇರ್ತಾನೆ. ಮಧ್ಯದಲ್ಲಿ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ. ಅಥವಾ ಭಗವಂತನ ನಾಮೋಚ್ಚಾರಣೆಗಳನ್ನು ಮಾಡ್ತಿರ್ತಾರೆ. ಗೋವಿಂದ ಗೋವಿಂದ. ಊಟ ಕೂತಾಗ ಅದು ತುಂಬ ಪ್ರಧಾನ. ಗರುಡ ಪುರಾಣ ವಿಧಾನ ಮಾಡುತ್ತೆ, ಗೋವಿಂದ ನಾಮೋಚ್ಚಾರಣೆಯನ್ನೇ ಮಾಡಬೇಕು ಅಂತ. ಹಾಗೆಲ್ಲ ಹೌದಲ್ಲ, ಅದನ್ನು ಗೋವಿಂದ ನಾಮೋಚ್ಚಾರಣೆ ಮಾಡಿದರೆ ಏನೋ ಕೊಡ್ತಾ ಇದ್ರು ಅಂತ ಹೇಳ್ತಿದ್ರು. ಹಾಂ ಅಲ್ವಾ, ಆ ಕ್ರಮದಲ್ಲಿ ಆ ಗೋವಿಂದ ದೊಡ್ಡವರು ಹಾಗೆ ಕಲಿಸ್ತಾರೆ ಅದನ್ನು ಮಕ್ಕಳಿಗೆಲ್ಲ ಹಾಗೆ ಉಚ್ಚಾರಣೆ ಮಾಡಿ ಅಂತ. ಅದೇ ಒಬ್ಬರಾದ್ಮೇಲೆ ಒಬ್ಬರು ಹೇಳ್ತಾ ಬರಬೇಕು. ಹೀಗೆಲ್ಲ ಥರದ್ದೆಲ್ಲ ಪ್ರತಿ ತುತ್ತಿಗೆ ಕಬಳ ಗೋವಿಂದ ಅಂತ ಸ್ವೀಕಾರ ಮಾಡಬೇಕು. ಹಾಗೆ ಉಚ್ಚಾರಣೆ ಮಾಡ್ತಾರಲ್ಲ, ಆ ಮಾತಿನಲ್ಲೆಲ್ಲ ಹಯಗ್ರೀವ ದೇವರು ಇರ್ತಾನೆ. ಮಾತಿಗೆ ಅಧಿಪತಿ ಆತ, ಅವ ಅಲ್ಲಿರ್ತಾನೆ. ಇಷ್ಟೆಲ್ಲ ರೂಪದಿಂದ ಭಗವಂತ ಆಸ್ವಾದನೆ ಮಾಡ್ತಾನೆ. ಅದನ್ನು ಇದು ಏನು ಗೊತ್ತಿಲ್ಲದೆ ಇರೋವ್ರನ್ನ ಕೃಪಣರು ಅಂತ ಅಂದ್ಬಿಡ್ತಾರೆ. ಪಾಪ ಅವ್ರು ನೋಡಿದ್ರೆ ಅಯ್ಯೋ ಅಂತ ಅನ್ಸುತ್ತಲ್ಲ, ಅಂಥವರಿಗೆ ಕೃಪಣ ಅಂತ. ಅಂಥವ್ರ ಒಳಗಿದ್ದು ಇವೆಲ್ಲ ವ್ಯಾಪಾರ ಮಾಡ್ತಾ ಇರ್ತಾನೆ. ಅರ್ಥ ಮಾಡಿಕೊಂಡವರು ಶ್ರೀಮಂತರು, ಇಲ್ಲೇ ಇರೋರು ದರಿದ್ರರು ಅಂತ. ಅವ್ರು ಪಾಪ ಶೋಚನೀಯರು. ಆ ಕ್ರಮದಲ್ಲಿ ಮಾತಾಡಿ ಕೃಪಣರೊಳಗಿದ್ದು ಸಂತತ ಇಂತಹ ಎಲ್ಲ ರಸವನ್ನು ಸ್ವೀಕರಿಸಿಕೊಡುವ ನಿರುಪಮಾನಂದಾತ್ಮ ಹರಿ ಸಂಕರುಷಣ ಪ್ರದ್ಯುಮ್ನ ರೂಪದಿ ಇರುತಿಹನು ಭಕ್ತರುಗಳೊಳಗೆ ತಚ್ಛಕ್ತಿದನು ಎನಿಸಿ ಕರೆಸುವನು ನಾರಾಯಣ ಅನಿರುದ್ಧ ಈ 2 ನಾಮದಿ ಭೋಜ್ಯ ವಸ್ತುಗ ನಿರುತ ತರ್ಪಕನಾಗಿ ತೃಪ್ತಿಯ ನಿಯಮಚೇತನಕ್ಕೆ. ಅವನು ಪರಮಾತ್ಮನಿಗೆ ಎಷ್ಟು ಆನಂದ ಇದೆ ಅಂತ ಕೇಳಿದರೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ಬೇಕಾಟು ತಿಳಿದರೂ ಕೂಡ ಯಾರ್ಯಾರ ಆನಂದ ಎಷ್ಟೆಷ್ಟು ಅಂತ ಕೇಳಿದಾಗ ಸೈಷಾನಂದಸ್ಯ ಮೀಮಾಂಸಾ ಭವತಿ, ಎಷ್ಟೆಷ್ಟು ಅಂತ ಹೇಳ್ತಾ ಹೋಗ್ತಾರೆ. ಇದು ಮನುಷ್ಯ ಗಂಧರ್ವಾಣಾಂ ಆನಂದ, ಒಬ್ಬೊಬ್ಬರದ್ದು ಹೇಳ್ತಾ ಬರ್ತಾರೆ. ಅದರ ಮೇಲೆ ಭಗವಂತನ ಆನಂದ ಎಷ್ಟು ಅಂತಂದರೆ ಯಥೋ ವಾಚೋ ನಿವರ್ತಂತೆ, ಮಾತು ಬಡದು ಹಿಂದಕ್ಕೆ ಬಂದ್ಬಿಡುತ್ತೆ, ಆಗೋಲ್ಲ. ಮನಸಾ ಸಹ, ಹೋಗಿ ಮನಸ್ಸಿನೆಲ್ಲರೂ ಊಹೆ ಮಾಡಿಕೊಳ್ಳ್ರಿ, ಅದು ಆಗಲ್ಲ. ಅದು ಊಹೆಗೂ ನಿಲುಕದೇ ಇರುವ ವಿಚಿತ್ರ ಆನಂದ, ಅದು ಪರಮಾನಂದ. ಹೀಗೆಲ್ಲ ಹೇಳಿದ್ದಾರೆ. ಅದರಿಂದ ನಾವು ಹೋಲಿಕೆ ಕೊಡ್ಲಿಕ್ಕಾಗುತ್ತಾ? ಇಷ್ಟಿದೆ ಭಗವಂತ, ಇದಿದೆಯಲ್ಲ ಈ ಥರ ಅದಿದೆ ಅಂತ ಹೇಳಿ ಬರುತ್ತಾ? ಅದರಿಂದ ನಿರೂಪಮಾನಂದ, ಉಪಮೇಯೇ ಸಿಗದೇ ಇರತಕ್ಕಂತಹ ಆನಂದ ಸ್ವರೂಪಿಯಾದಂತಹ ಹರಿ ಸಂಕರ್ಷಣ ಪ್ರದ್ಯುಮ್ನ ಅನ್ನುವ 2 ರೂಪದಿಂದ ಸಾಂದರ್ಭಿಕವಾಗಿ ಒಂದು ಮಾತುಗಳು ಮುಖ್ಯ ನಾವು ಗಮನಿಸಬೇಕಾಗಿರೋದು. ಸಂಕರ್ಷಣ ಪ್ರದ್ಯುಮ್ನ ಅನ್ನುವ 2 ರೂಪದಿಂದ ಪರಮಾತ್ಮ ಭೋಕ್ತೃಗಳೊಳಗೆ ಇರ್ತಾನೆ. ಸಂಕೃಷ್ಯತೆ, ಅದು ಚೆನ್ನಾಗಿ ಆಕರ್ಷಣೆ ಮಾಡಬೇಕಲ್ಲ. ಹೋದ ಮೇಲೆ ಅದು ಪ್ರದ್ಯುಮ್ನ ಒಳ್ಳೆ ಸಂಪತ್ತಾಗಿ ಕೂತ್ಕೋಬೇಕು. ಸಂಕರ್ಷಣ ಪ್ರದ್ಯುಮ್ನ ನೆನಪಿಟ್ಕೊಂಡಿದ್ರೆ ಭೋಕ್ತೃಗಳಲ್ಲಿ ಯಾವುದು ಅಂತ ಗೊತ್ತಾಗುತ್ತೆ. ಹಾಗೆ ದ್ಯುಮ್ನ ಅಂದರೆ ಸಂಪತ್ತು, ಪ್ರಕಷ್ಟದ. ನಾವು ತಿಂದ ಆಹಾರ ನಮಗೆ ಸಂಪತ್ತಾಗಬೇಕು. ಈ ಸಂಪತ್ತು ಯಾವುದು ಕೂಡ ನಮಗೆ ನೇರವಾಗಿ ಕೆಲಸ ಮಾಡೋಲ್ಲ. ನಿಜವಾದ ಸಂಪತ್ತು ನಮ್ಮ ಆಯುಷ್ಯ, ಆರೋಗ್ಯಕಾರಕವಾದ ನಿಜ ಸಂಪತ್ತು ಅಂದರೆ ತಿನ್ನುವ ಆಹಾರ. ಅದು ದ್ಯುಮ್ನ ಆಗಬೇಕಾಗಿದ್ದರೆ ಒಳಗೆ ಪ್ರದ್ಯುಮ್ನ ಇರಬೇಕು. ಭೋಕ್ತೃಗಳು ಒಳಗೆ ಇದ್ದಾಗ ಆಹಾರ ಇಲ್ಲದೇ ಇದ್ದರೆ ಅದು ವಿಷ ಆಗಿಬಿಡ್ತು ಅಂತಂದರೆ ಗೋವಿಂದಾಲಿ. ಅದರಿಂದಾಗಿ ಸಂಕರ್ಷಣ ಮೊದಲು ಸ್ವೀಕಾರ ಮಾಡಿದ್ದು, ಆಮೇಲೆ ಒಳಗಡೆ ಎಲ್ಲದು ಸಂಪತ್ತಾಗಿ ಕೂತ್ಕೊಳ್ಬೇಕು. ಇದೆರಡೂ ಭೋಕ್ತೃಗಳ ಒಳಗಡೆಯಲ್ಲಿ ಇರುವ ಭಗವದ್ರೂಪ ಆ ಕೆಲಸ ಮಾಡ್ತಾನೆ. ತಚ್ಛಕ್ತಿದನು ಎನಿಸಿ, ತಚ್ಛಕ್ತಿ ಅಂತ ಅಂದ್ಬಿಟ್ರೆ ಅಷ್ಟೇ. ಯಾರು? ಭೋಕ್ತೃಗಳಿಗೆ ಶಕ್ತಿ. ಯಾವ ಶಕ್ತಿ? ಆಕರ್ಷಣೆಯ ಶಕ್ತಿ, ಅದನ್ನು ಸ್ವೀಕಾರ ಮಾಡುವ ಶಕ್ತಿ. ಆಹಾರ ಇದ್ದದನ್ನೆಲ್ಲ ಈ ಕೆಲವು ಒಳ್ಳೆ ಪದಾರ್ಥ ಯಾವುದು ಸೇರೋದೇ ಇಲ್ಲ.
ಆ ಕೆಟ್ಟ ಪದಾರ್ಥ ಮಾತ್ರ ತಿಂತಾ ಇರ್ತಾರೆ, ಅದನ್ನು ಹಾಕಿದ್ರೆ ಮಾತ್ರ ಆನಂದ ಅಂಥದ್ದು ಅಲ್ಲ. ಸಂಕರ್ಷಣ ರೂಪಿ ಭಗವಂತ ಇಲ್ಲ ಅಂತ ಅರ್ಥ. ಯಾವುದು ಬೇಕೋ ಅದನ್ನು ಒಳ್ಳೆಯದನ್ನು ಆಕರ್ಷಣೆ ಮಾಡುವ ಕ್ರಮವೇ ಇಲ್ಲ ಅವರಿಗೆ ಅಂತಂದು ಅಂದ ಹಾಗಿರಬೇಕಲ್ಲಿ. ಹೀಗೆ ಕರೆಸುವನು ನಾರಾಯಣ ಅನಿರುದ್ಧ ಈ ಎರಡು ರೂಪದಿಂದಾಗಿ ಭೋಜ್ಯ ವಸ್ತುಗಳಲ್ಲಿ ಇರ್ತಾನಂತ ಪರಮಾತ್ಮ. ನಾರಾಯಣ ಅಂದರೆ ಅದು ನಾರಾಯಣ ಅಂತ, ಒಳ್ಳೆ ನಾರ ಅಂದರೆ ಗುಣಗಳು ಅಂತ ಅರ್ಥ. ಆ ಗುಣಗಳು ಇರಬೇಕು ಆ ಪದಾರ್ಥಗಳಲ್ಲಿ, ಒಳ್ಳೆ ರೂಪ, ಒಳ್ಳೆ ರಸ, ಒಳ್ಳೆ ಶಕ್ತಿ ಇತ್ಯಾದಿ ಗುಣಗಳೆಲ್ಲ ಇರಬೇಕಲ್ಲ ನಾರಾಯಣ. ಮತ್ತು ಅದು ತಡೆದು ಬಿಡಬಾರ್ದು. ಈ ಕೆಲವು ಪದಾರ್ಥಗಳು ಚೆನ್ನಾಗೇ ಇರ್ತವೆ, ಒಂದು ಪದಾರ್ಥ ಇನ್ನೊಂದು ಪದಾರ್ಥ ಕಾಂಬಿನೇಷನ್ ಆದರೆ ವಿಷ ಆಗಿಬಿಡುತ್ತೆ. ಹುಗ್ಗಿ ಜೊತೆಯಲ್ಲಿ ಹುಣಸೆ ಹಣ್ಣು ಸೇರಿಸಬಾರ್ದು, ಹುಣಸೆ ಹಣ್ಣಿನ ಗೊಜ್ಜು, ಅದು ಅದಕ್ಕೆ ಹುಗ್ಗಿ ತಿಂದವರಿಗೆ ಅನಾರೋಗ್ಯ ಜಾಸ್ತಿ ಆಗಿಬಿಡುತ್ತೆ. ಅದು ಬೆರೆಸಬಾರ್ದು ಎಂದೂ ಕೂಡ. ಹೆಸರು ಬೇಳೆಗೆ ಎಂದೂ ಕೂಡ ಹುಣಸೆ ಹಣ್ಣು ಸೇರಬಾರ್ದು ಹುಗ್ಗಿ ಜೊತೆಯಲ್ಲಿ. ಅದಕ್ಕೇನೆ ನಮ್ಗಳಲ್ಲೆಲ್ಲ ಪದ್ಧತಿ ಏನು, ಅದಕ್ಕೆ ಕೊಬ್ಬರಿ ಬೆಲ್ಲ ಹಾಕ್ಕೊಳ್ಳೋದು, ಇಲ್ಲ ಅಂತಂದರೆ ಅಷ್ಟು ಬೇಕೇ ಬೇಕು ಗೊಜ್ಜು ಅಂತಂದರೆ ಈ ನಿಂಬೆ ಸಿಪ್ಪೇನೋ ಅದೋ ಇದು ನಿಂಬೆ ಹಣ್ಣಿನ ರಸದಲ್ಲೋ ಗೊಜ್ಜು ಮಾಡ್ಕೊಳ್ಳೋದು ಎಲ್ಲ ನೋಡ್ಬೋದು. ಅಥವಾ ಈ ಪುನ್ನಾರ್ ಪುಳಿ ಅಂತೆಲ್ಲ ಬರುತ್ತೆ, ಅದ್ರಲ್ಲಿ ಮಾಡಿ ಹುಣಸೆ ಹಣ್ಣು ಸೇರಿಸಬಾರ್ದು. ಆ ಎರಡು ಪದಾರ್ಥ ಸೇರಿಬಿಡ್ತು ಅಂತಂದರೆ ಅದರಲ್ಲಿದ್ದ ಶಕ್ತಿ ನಿರುದ್ಧ ಆಗಿ ಹೋಗುತ್ತೆ, ಅದು ತಡೆಗಟ್ಟಿ ವಿಷ ಆಗಿ ಪರಿಣಾಮ ಆಗುತ್ತೆ. ನಮಗೆ ಹಾಗಾಗಬಾರ್ದಲ್ಲ. ಅದಕ್ಕೆ ಒಳ್ಳೆ ಗುಣಗಳ ಯಾವುದು ತಡೆ ಆಗಬಾರ್ದು. ಅನಿರುದ್ಧನಾಗಲು ಕುತ್ಕೊಂಡ್ಬಿಟ್ರೆ ಪದಾರ್ಥದಲ್ಲಿ ಯಾವುದು ಬೇಕೋ ಅದನ್ನು ಅದನ್ನು ಯಾವುದನ್ನು ಶಕ್ತಿಯನ್ನು ತಡೆಯದೆ ಅವರಿಗೆ ಶಕ್ತಿಯನ್ನು ಸಂವಹನಕ್ಕೆ ಉಪಚಯ ಅದೆಲ್ಲ ಕೊಡಬೇಕು. ಅದಕ್ಕೆ ನಾರಾಯಣ ಗುಣಪೂರ್ಣವಾಗಿರಬೇಕು, ಒಳ್ಳೆ ರಸವತ್ತಾಗಿರಬೇಕು ಅಂದರೆ ಅಲ್ಲಿ ನಾರಾಯಣ ಇರಬೇಕು. ಅಲ್ಲಿರುವ ಶಕ್ತಿ ಇವನಿಗೆ ಏನು ಬೇಕೋ ಕೆಲಸ ಮಾಡಬೇಕು, ಅದು ತಡೆ ಆಗಬಾರ್ದು. ಅನಿರುದ್ಧ ರೂಪದಿಂದ ಈ ಎರಡು ರೂಪದಿಂದಾಗಿ ತರ್ಪಕನಾಗಿ ಅಲ್ಲಿ ತೃಪ್ತಿಯನ್ನು ಕೊಡುವವನಾಗಿ ಚೇತನರಿಗೆ ಅಲ್ಲಿರ್ತಾನೆ. ಸಂಕರ್ಷಣಶ್ಚ ಪ್ರದ್ಯುಮ್ನಃ ತತ್ರ ಭೋಕ್ತೃಷು ಸಂಸ್ಥಿತವು. ಭೋಕ್ತೃಶಕ್ತಿ ಪ್ರದಾತಾರೋ ಭೋಕ್ತಾರೋ ಚ ವಿಶೇಷತಃ ಎಲ್ಲ ಇತರೆಯ ಭಾಷೆದಲ್ಲಿ ಆಚಾರ್ಯರನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಯಾರು ನೋಡ್ತಾರೆ, ಯಾರು ಅಳವಡಿಸ್ಕೊಳ್ತಾರೆ, ಇದನ್ನೆಲ್ಲ ಅಳವಡಿಸ್ಕೊಳ್ಳೋದು ಹೇಗೆ, ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ಜಗನ್ನಾಥದಾಸರು ತೋರಿಸಿ ನಮಗೂ ಉಪಕಾರ ಮಾಡ್ತಾ ಇದ್ದಾರೆ. ಇವೆಲ್ಲ ಶಾಸ್ತ್ರಾಭ್ಯಾಸ ಮಾಡಿದವರಿಗೂ ಸಿಗದೇ ಇರುವಂತಹ ಮಾಹಿತಿಯನ್ನು ಪ್ರತಿಯೊಬ್ಬರು ಮನೆಯಲ್ಲಿರೋ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ತೋರಿಸ್ಕೊಡ್ತಾರೆ ಅಂದರೆ ನಮ್ಮ ಸಿದ್ಧಾಂತದಲ್ಲಿ ಮಾತ್ರ ಈ ದೊಡ್ಡ ಉಪಕಾರ ಇದೆ. ಎಲ್ಲ ಸಿದ್ಧಾಂತದ ಜನರಿಗೆ ಈ ಉಪಕಾರ ಇಲ್ಲ. ವಾಸುದೇವನು ಒಳಹೊರಗೆ ಅವಕಾಶ ಕೊಡುವ ನಭಸ್ಥನಾಗಿ ರಮಾ ಸಮೇತ ವಿಹಾರ ಮಾಳ್ಪನು ಪಂಚರೂಪದಲ್ಲಿ ಆ ಸರೋರುಹ ಸಂಭವಾಭವ ವಾಸವಾದ್ಯವರಾದಿ ಚೇತನ ರಾಶಿಯೊಳಗಿಹನೆಂದು ಅರಿತವನವನೇ ಕೋಪಿದನು. ಇನ್ನು 4 ರೂಪ ಆಗಿತ್ತಲ್ಲ ಇಲ್ಲಿ, ಎಷ್ಟು ಸಂಕರ್ಷಣ, ಪ್ರದ್ಯುಮ್ನ, ನಾರಾಯಣ, ಅನಿರುದ್ಧ ಅಂತ ಹೀಗೆ ಹೇಳಿದ್ದು. ವಾಸುದೇವ ಅವಕಾಶಪ್ರದನಾಗಿರ್ತಾನೆ. ಪದಾರ್ಥ ಹೋಗಿ ಗುಪ್ಪನೆ ಕೂತ್ಬಿಟ್ರೆ, ಗಾಳಿ ಸಂಚಾರ ಮಾಡಲಿಕ್ಕೆ ಆಗದೇ ಇದ್ದರೆ ಅದಕ್ಕೆ ಕೂಡಬೇಕಾದ್ರೆ ಏನು ಹೇಳ್ತಾರೆ, ಸಾವಕಾಶ ಕೂಟಿಗೆ. ಸಾವಕಾಶ ಕೂಟಿಗೆ ಅಂದರೆ ತಡ ಮಾಡಿ ಅಂತ ಅರ್ಥ ಅಲ್ಲ. ಸಾವಕಾಶ ಕಾಲದ ಅವಕಾಶದ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಅವಕಾಶ ಅಂದರೆ ಒಳಗಡೆಯಲ್ಲಿ ಅವಕಾಶ ಇರಬೇಕು. ಜೀರ್ಣ ಹೇಗೆ ನಡೆಯುತ್ತೆ ಪ್ರಕ್ರಿಯೆ ಅನ್ನೋದನ್ನು ಗರುಡ ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ. ಅದು ವಿಚಿತ್ರ ಅಂತಂದರೆ ಅದು ಪ್ರೇತಕಾಂಡದಲ್ಲೇ ಬರೋದು. ಗರುಡ ಪುರಾಣನ ಮೈಲಿಗೆ ಅಂತ ಮಾಡಿ ದೂರ ಇಟ್ಬಿಟ್ಟಿದ್ದಾರೆ ಅದನ್ನೆಲ್ಲ. ಈ ತಪ್ಪು ತಿಳುವಳಿಕೆ ಇರೋರು ಅದಕ್ಕೆ ಗೊತ್ತಾಗೋದೇ ಇಲ್ಲ. 10 ಪ್ರಾಣರಿದ್ದಾರೆ. ನಾಗ, ಕೃಕಲ, ದೇವದತ್ತ, ಧನಂಜಯ, ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರ ಜೊತೆಯಲ್ಲೇ ನಾಗ, ಕೃಕಲ, ದೇವದತ್ತ, ಧನಂಜಯ ಅಂತ ಹೀಗೆಲ್ಲ ಇದ್ದಾರೆ. ಕೂರ್ಮ ಅಂತೆಲ್ಲ ಕರೆಸ್ಕೊಳ್ತಾರೆ. ಅದು ಎಲ್ಲ ಪದಾರ್ಥವನ್ನು ಗಂಟೊಳಗೆ ಇಳಿಬೇಕಲ್ಲ, ಅಲ್ಲಿ ಗಾಳಿ ಕೆಲಸ ಮಾಡ್ತಾ ಇದೆ. ಮಧ್ಯದಲ್ಲಿ ಕರಳೊಳಗಿಂದ ಹೋಗುತ್ತೆ, ಅದನ್ನು ಚಿಕ್ಕ ಕರಳಲ್ಲೆಲ್ಲ ಹೋಗಿ ದೊಡ್ಡ ಕರಳಿಗೆ ಬರೋ ಅಷ್ಟೊಳಗೆ ಆಗಲೇನೆ ಎಷ್ಟು ವಿಚಿತ್ರ ಆಗಿರುತ್ತಲ್ಲಿ. ಹೊಲಸು ಯಾವುದು, ಶರೀರಕ್ಕೆ ಯಾವುದು ಬೇಕು ಎಲ್ಲ ಭಾಗ ಆಗಿ ಹೋಗಿರುತ್ತೆ. ಚಿಕ್ಕ ಕರಳೊಳಗೆ ಹೋಗಿ ಹೊರಗೆ ದೊಡ್ಡ ಕರಳೊಳಗೆ ಬರೋದ್ರೊಳಗೆ ಇಷ್ಟು ಕೆಲಸ ಆಗಿರುತ್ತೆ. ಅಲ್ಲಿ ಹಬೆಯ ರೂಪದಲ್ಲಿ ಅಗ್ನಿಯನ್ನು, ನೀರನ್ನು, ಅದಕ್ಕೆ ಬೇಕಾಗಿರುವಂತಹ ವಾಯುವನ್ನು ಹಾಕಿ ಕೆಳಗೆ ಮೇಲೆ ಇಟ್ಟು ಮಧ್ಯದಲ್ಲಿ ಅದಕ್ಕೆ ಅಲ್ಲಿಂದ ಗಾಳಿ ಉತ್ಪಾದನೆ ಆಗ್ತಾನೇ ಇರುತ್ತೆ. ಹಾಗೆ ಬೇಡದೇ ಇರೋ ಗಾಳಿ ಕೆಳಗೆ ಹೋಗ್ತಾ ಇರಬೇಕು, ಬೇಕಾಗಿರೋದು ಮೇಲಕ್ಕೆ ಬರ್ತಾ ಇರಬೇಕು. ಇವೆಲ್ಲ ಗಾಳಿ ಕೆಲಸ ಮಾಡ್ತಾನೆ ಇರುತ್ತೆ. ಮಧ್ಯದಲ್ಲಿ ಪಾತ್ರೆ ಒಳಗೆ ಇಟ್ಟು ಆ ಕಡೆ ಈ ಕಡೆ ಕಾವು ಕೊಟ್ಟು ಓವನ್ನಲ್ಲಿ ಬೇಯಿಸಿದಾಗಿ ಬೇಯಿಸಿ ಪದಾರ್ಥಕ್ಕೆ ಆಕಾರ ವಿಕಾರವನ್ನು, ಅದಕ್ಕೆ ಒಳಗೆ ಹೋಗೋ ತನಕ ಪದಾರ್ಥ ಎಷ್ಟು ಸುವಾಸನೆ ಇರುತ್ತೆ, ಏನು ಆಕಾರ ಇರುತ್ತೆ. ಒಳಗೆ ಹೋದ್ಮೇಲೆ ಯಾರು ವಮನಿಗೆ ಮನ ಮಾಡಿದರೆ ಎಷ್ಟು ದುರ್ವಾಸನೆ ಬಂದು ಹೋಗುತ್ತೆ, ವಿಕಾರ ಆಗಿ ಹೋಗಿರುತ್ತಲ್ಲಿ. ಅಷ್ಟೆಲ್ಲ ವಿಕಾರ ಹೊಂದಿಸಿ ಏನು ಬೇಕೋ ಅದನ್ನು ನಮಗೆ ಗೊತ್ತಿಲ್ಲ, ನಾವು ಬಿದ್ಕೊಂಡ್ಬಿಟ್ರು ಒಳಗಡೆಯಲ್ಲಿ ಇಷ್ಟು ವ್ಯಾಪಾರ ನಡೆಸ್ತಾನೇ ಇರ್ತಾರೆ ಆ ದೇವತೋತ್ತಮರು. ಅವ್ರ ವ್ಯಾಪಾರಕ್ಕಿಂತ ಭಗವದ್ ವ್ಯಾಪಾರ ಇರ್ತದೆ. ನೋಡ್ಕೊಂಡು ಅದಕ್ಕೆ ತಕ್ಕಂತೆ ತಾವು ಪ್ರಕ್ರಿಯೆಯನ್ನು ಅಲ್ಲಿ ನಡೆಸ್ತಾ ಇರ್ತಾರೆ. ಸ್ವಾಮಿಗಳೊಬ್ಬರು ಪೂಜೆ ಮಾಡ್ತಾ ಇದ್ದರೆ ಎಡಬಲ ಸೇವಕರು ಎಷ್ಟು ಮಾಡ್ತಾ ಇರ್ತಾರೆ ಆ ಹೊತ್ತಿಗೆ ಸರಿಯಾಗಿ.
ಅಷ್ಟು ದೊಡ್ಡ ವ್ಯಾಪಾರ, ದೇವತಾ ಪೂಜೆ ಒಳಗಡೆಯಲ್ಲಿ ನಡೀತಾನೇ ಇರುತ್ತೆ. ಇದು ನಿರಂತರ, ಬೆಳಗ್ಗೆ ಮಾತ್ರ ಪೂಜೆ ಅಲ್ಲ, ಇದು ಹಗಲು ರಾತ್ರಿ ನಡೀತಾ ಇರುವಂತಹ ಭಗವಂತನ ಪೂಜಾ. ಇದನ್ನ ನೆನೆಸಿಕೊಂಡು ಊಟ ಮಾಡಿರಿ ಅಂತಂತಾರೆ. ಹಾಗೆ ವಾಸುದೇವ ಒಳ ಹೊರಗಡೆಯಲ್ಲಿ, ಒಳ ಹೊರಗಡೆಯಿಂದ ಈ ಹೊರಗಡೆಯಲ್ಲ, ಒಳಗಡೆಯಲ್ಲಿ ನಮ್ಮ ಶರೀರದ ಒಳ ಹೊರಗಡೆಯಲ್ಲಿದ್ದಾವ ನಾಡಿಯ ಹೊರಗಡೆ ಭಾಗ, ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಅವಕಾಶವನ್ನು ಕೊಡ್ತಾ ನಭಸ್ಥನಾಗಿ ಅಂತಂದ್ರೆ ಶರೀರದೊಳಗೆ ಆಕಾಶ ಇದೆ, ಪಂಚಭೌತಿಕ ಶರೀರ ಇದೆ, ಅಲ್ಲ ಅದು ಕೂಡ ಇದೆ, ಅಲ್ಲ ಅವಕಾಶಪ್ರದನಾಗಿ ರಮಾಸಮೇತನಾಗಿ 5 ರೂಪದಿಂದಲೂ ವಿಹಾರ ಮಾಡುತ್ತಾನೆ. ಆ ಸರೋರುಹ ಸಂಭವ ಭವ. ಸರೋರುಹ ಅಂತಂದ್ರೆ ಕಮಲ, ಕಮಲದಲ್ಲಿ ಭವ ಅಂತಂದ್ರೆ ಬ್ರಹ್ಮದೇವರು ಅವರು, ಅದರಂತೆ ಭವ ಅಂತಂದರೆ ರುದ್ರದೇವರು, ಅದರಂತೆ ವಾಸವ ಅಂತಂದ್ರೆ ಇಂದ್ರದೇವರು, ಇವರೇ ಮೊದಲಾದ ಎಲ್ಲ ಚೇತನೊಳಗಿದ್ದು ಈ ವ್ಯಾಪಾರ ನಡೆಸ್ತಾನೆ ಇದ್ದಾನೆ. ಅಲ್ಲೂ ಅವರು ಏನಾದ್ರು ಸ್ವೀಕಾರ ಮಾಡ್ತಾರೆ, ಅಮೃತಾದಿ ರಸಗಳನ್ನು ಸ್ವೀಕಾರ ಮಾಡ್ತಾರೆ, ಹವಿಸಿಕೊಟ್ಟಿದ್ದನ್ನು ಸ್ವೀಕಾರ ಮಾಡುತ್ತಾರೆ. ಭಕ್ತರುಗಳಲ್ಲಿ ಆ ರೂಪದಲ್ಲಿರ್ತಾರೆ, ಭೋಜ್ಯದಲ್ಲಿ ಈ ರೂಪದಲ್ಲಿರ್ತಾರೆ. ವಾಸುದೇವ ರೂಪದಲ್ಲಿ ಎಲ್ಲವನ್ನೂ ಕೂಡ ಏನಂತಾರೆ ಸೆಟರೇಟ್ ಮಾಡ್ತಾ ಕೂತಿರ್ತಾನೆ. ಇವೆಲ್ಲ ವ್ಯಾಪಾರ ಭಗವಂತ ನಡೆಸ್ತಾ ಇದ್ದಾನೆ. ವಾಸುದೇವನು ಅನ್ನದೊಳು ನಾನಾ ಸುಭಕ್ಷದಿ ಸಂಕರ್ಷಣ ಕೃತೀಶ ಪರಮಾನ್ನದೊಳು ಘೃತದೊಳಗಿಪ್ಪನ ನಿರುದ್ಧ. ಆ ಸುಪರ್ಣಾಂಸಗನು ಸೂಪದಿ ವಾಸವಾಂಚ ಶಾಖದೊಳು ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಹನು. ತುಂಬ ಪ್ರಸಿದ್ಧವಾದ ಯಾವುದು ಹೇಳಿದೆ ಇದು, ಈ ಪದ್ಯವನ್ನಾರು ಹೇಳಿ ಊಟ ಮಾಡುವ ಪದ್ಧತಿ ದೊಡ್ಡವರಲ್ಲಿದೆ. ವಾಸುದೇವ ಅನ್ನುವ ರೂಪದಲ್ಲಿ ಅನ್ನದೊಳಗೆ ಸೇರ್ಕೊಂಡ್ಬಿಟ್ಟಿರ್ತಾನೆ ಪರಮಾತ್ಮ. ವಾಸುದೇವ ಅಂತ, ವಾಸುದೇವ ನಮ್ಮ ಇಂದ್ರಿಯಗಳನ್ನೆಲ್ಲ ಪ್ರಚೋದನೆ ಮಾಡು. ಅನ್ನರಸ ಬಿತ್ತು ಅಂತಂದ್ರೆ ನೀವು ಬೇಕಾದ ತಗೊಂಡ್ರು ಹಾಗೆ ಸಪ್ಪೆ ಇರ್ತಾನೆ. ಅನ್ನರಸ ಬಿತ್ತು ಅಂತಂದ್ರೆ ಅವತ್ತಿಂದ ಬೇರೆನೇ ಚೈತನ್ಯ. ರೋಗಿಗಳಿಗೆ ಅನ್ನರಸ ಬೀಳುತ್ತೆ, ಅದನ್ನು ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಇದೆ, ಅವನು ನಿರೋಗಿ ಅಂತಾನೆ ಅರ್ಥ. ಆ ಕ್ರಮದಲ್ಲಿ ಅದಕ್ಕೆ ಕಾರಣ ನಮ್ಮ ಇಂದ್ರಿಯಾದಿಗಳನ್ನೆಲ್ಲ ಅಸು ಇಂದ್ರಿಯ ಪ್ರಾಣ ಇವುಗಳನ್ನೆಲ್ಲ ದಿವ್ಯತೆ ಪ್ರೇರಣೆ ಮಾಡುವ ರೂಪ ಅದು. ಅನ್ನದೊಳಗಿರ್ತಾನೆ ಪರಮಾತ್ಮ. ನಾನಾ ಸುಭಕ್ಷಗಳಲ್ಲಿ ಸಂಕರ್ಷಣ, ಭಕ್ಷ್ಯಗಳನ್ನು ನೋಡಿದ ತಕ್ಷಣ ನಮಗೆ ಆಕರ್ಷಣೆ ಆಗೋದು ಯಾಕೆ? ಸಂಕರ್ಷಣ ಕೂತಿದ್ದಾನೆ ಅಂತಲೇ. ನೋಡಿದ ತಕ್ಷಣ ತಿನ್ನಬೇಕು ಅನ್ಸತ್ತಲ್ಲ, ಅಲ್ಲಿ ಸಂಕರ್ಷಣ ಇದ್ದದ್ದಕ್ಕೋಸ್ಕರ. ಕೃತೀಶ ಪರಮಾನ್ನದೊಳು, ಕೃತಿಪತಿ ಪ್ರದ್ಯುಮ್ನ ಅವನು ಪರಮಾನ್ನದೊಳಗೆ ಇರ್ತಾನೆ. ಅದಕ್ಕೆ ಪರಮಾನ್ನದೊಳಗಡೆಯಲ್ಲಿ ತುಂಬ ಹೇರಳವಾದ ದ್ಯುಮ್ನ ಸಂಪತ್ತು ಶಕ್ತಿ ಅದರಲ್ಲಿ ಹೆಚ್ಚಿರುವಂತಹದ್ದು. ಘೃತದೊಳಗಿಪ್ಪನ ನಿರುದ್ಧ. ಅದಕ್ಕೆ ಎಲ್ಲ ಪದಾರ್ಥಕ್ಕೂ ಸ್ವಲ್ಪ ತುಪ್ಪ ಜಾಸ್ತಿ ಬಡಿಸ್ತಾರೆ, ಯಾಕೆಂದ್ರೆ ಅನಿರುದ್ಧ ರೂಪ ಒಂದು ಹೆಚ್ಚಾಗುತ್ತೆ ತಗೊಳ್ರಿ ಅಂತ ತಿಳಿದವರು ಅದಕ್ಕೋಸ್ಕರ ಹಾಕಿಸ್ಕೊಳ್ತಾರೆ. ಅದಕ್ಕೆ ಅನ್ನದ ಮೇಲೆ ಘೃತ ಬೀಳೋ ತನಕನೂ ಕೂಡ ಅಭಿಷೇಕ ಮಾಡೋದು, ಇದೆಲ್ಲ ಅದಕ್ಕೂ ಸೇರಿದ ಕಾರಣ. ಆ ಸುಪರ್ಣಾಂಸಗನು, ವರ್ಣಾಂಸಗ ಅಂತಂದ್ರೆ ಯಾವ ಪ್ರತ್ಯೇಕ ರೂಪ ಹೇಳಿದಂತೆ ಕಾಣೋಲ್ಲ ಅಲ್ಲಿ. ವ್ಯಾಖ್ಯಾನಕಾರರು ಅದನ್ನು ತಿಳಿಸಿಕೊಡ್ತಾರೆ. ಅದು ಯಾಕೆ ಅಂತಂದ್ರೆ ಬೇರೆ ಕಡೆಯಲ್ಲಿ ಬಂದಿರುವಂತಹ ಪ್ರಮಾಣದಲ್ಲಿ ಬಂದಿರುವಂತಹ ಐತರೇಯದಲ್ಲಿ ಈ ಮಾತು ಬಂದಿದೆ, ಅದಕ್ಕೆ ಅದನ್ನು ತಗೊಳ್ತಾರೆ. ಸುಪರ್ಣ ಅಂಸಗ, ಸುಪರ್ಣ ಅಂತಂದ್ರೆ ಒಳ್ಳೆ ರೆಕ್ಕೆ ಇರೋದು ಗರುಡದೇವರು, ಅವರ ಅಂಶ ಅಂದ್ರೆ ಹೆಗಲ ಮೇಲೆ ಕೂತವನು. ಯಾವ ರೂಪನಾದ್ರು ತಗೊಳ್ಬಹುದಲ್ಲ, ಕೃಷ್ಣ ಅಂತ, ಅದು ಕೃಷ್ಣ ರೂಪವನ್ನೇ ತಗೊಳ್ಬೇಕು. ಕೃಷ್ಣ ರೂಪದಲ್ಲಿ ತಾನು ಅದನ್ನು ಪ್ರಕಟಣೆ ಮಾಡಿದ್ದಾನೆ, ಅದರಿಂದ ಆ ರೂಪ ತಗೊಳ್ಬೇಕು. ಆ ರೂಪದಿಂದಾಗಿ ಸೂಪದಲ್ಲಿರ್ತಾನೆ, ತೊಬೆಯಲ್ಲಿ ಅಂತ ಆ ರೂಪದಲ್ಲಿ ಇರ್ತಾನೆ. ವಾಸವ ಅನುಜ ಶಾಖದೊಳು, ವಾಸವ ಅಂದ್ರೆ ಇಂದ್ರದೇವರು, ಅವರ ಅನುಜ ಅಂದ್ರೆ ಉಪೇಂದ್ರ ರೂಪ, ವಾಮನ ರೂಪ. ವಾಮನ ರೂಪದಿಂದಾಗಿ ಭಗವಂತ, ಶಾಖ ಅಂತಂದ್ರೆ ಎಲ್ಲ ಪಲ್ಯಕಾಯಿ ತರಕಾರಿಗಳು, ಅವುಗಳಲ್ಲೆಲ್ಲ ಇರ್ತಾನೆ ಭಗವಂತ. ಮೂಲೇಶ ನಾರಾಯಣನು, ಮೂಲೇಶ ಅಗ್ರೇಶ ಪ್ರಾದೇಶ ಅಂತ ಎಲ್ಲ ಭಗವದ್ ರೂಪಗಳ ಗಣನೆಯಲ್ಲಿ ಮೂಲೇಶನಾಗಿ ಅಂದ್ರೆ ಎಲ್ಲದಕ್ಕೂ ಮೂಲನಾಗಿ ಸರ್ವತ್ರ ನಾರಾಯಣ ರೂಪದಲ್ಲಿರ್ತಾನೆ. ಯಾವುದೇ ಪದಾರ್ಥ ಭಗವಂತನಿಗೆ ನಿವೇದನೆ ಮಾಡುವ ಉನ್ನತ ಪದಾರ್ಥ ಇದೆ, ನಿಷಿದ್ಧವಲ್ಲದೇ ಇರೋದಿದೆ, ಅದರಲ್ಲೆಲ್ಲ ನಾರಾಯಣ ರೂಪ. ಏನು ಗೊತ್ತಿಲ್ಲ ಅಂದ್ರೆ ನಾರಾಯಣ 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 ಇಷ್ಟಾರು ತೊಂದರೆ ಆಯ್ತು ಕಡೆ. ಆ ಕ್ರಮದಲ್ಲಿ ಅದನ್ನ ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡ ಒಂದೊಂದು ಅಗಳಿನೊಳು ಅನಂತ ಅಂಶದಲ್ಲಿ ಖಂಡನೆಂದೆನಿಸಿ ಜಗದಿ ಜೀವರ ತೃಪ್ತಪಡಿಸುವ ಸ್ವಗತ ಭೇದ ವಿವರ್ಜಿತನ ಬಗೆಯ ರೂಪವನರಿತು ಭುಂಜಿಸಿ ಅರ್ಪಿಸಮನಡಿಗೆ. ಎಲ್ಲ ಸ್ವೀಕಾರ ಮಾಡು, ಚೆನ್ನಾಗಿ ತಿನ್ನು, ಏನು ಬೇಕಾದ್ರೂ ತಿನ್ನು. ತಿಂದಿದ್ದಲ್ಲ ಸ್ವಾಮಿ, ನೀವು ಕೊಟ್ಟಿತ್ತು, ಕೊಡದೇ ಇದ್ರೆ ಇರ್ತಾ ಇದ್ವಿ. ಸಣ್ಣ ಶಾಲ್ಯೋದನ್ನ, ಬೆಣ್ಣೆ ಕಾಸಿದ ತುಪ್ಪ, ಚಿನ್ನದ ಹರಿವಾಣಗಳು ಭೋಜನ, ಘನ ಮಹಿಮಾನಿನ ಕರುಣೆ ತಪ್ಪಲು ಕದನ್ನಕ್ಕೂ ಬಾಯಿ ಬಿಡಿಸುವೆಯೋ ಹರಿಯೇ. ಹಾಗೆ ಶ್ರೀಪಾದರಾಜರಂತಾರ ಆ ಕ್ರಮದಲ್ಲಿ ನೆನೆಸಿಕೊಳ್ತಾ, ನಿನ್ನ ಅನುಗ್ರಹದಿಂದ ಬಂದಿದೆ. ಒಂದೊಂದು ಅಗಳಲ್ಲೂ ಒಂದೊಂದು ಭಗವದ್ ರೂಪ ಇದೆ. ಎಲ್ಲ ಸೇರಿಸಿದ್ರು ಒಂದು ತುತ್ತು ತಗೊಂಡು ಅದರಲ್ಲೂ ಒಂದು, ಆ ತುತ್ತನ್ನು ದೊಡ್ಡದಾಗಿ ಮಾಡಿಟ್ರೆ ದೊಡ್ಡ ತಪ್ಪೆಲೆ ಇಲ್ಲ, ಅಲ್ಲಿಂದೊಂದು, ಹೀಗೆ ಅಲ್ಲಿ ಅಖಂಡ ಇಲ್ಲಿ ಖಂಡ, ಹೀಗೆ ಇರ್ಬಗೆಯ ರೂಪ ಅಂತ ಎರಡು ರೀತಿಯಾದಂತಹ ಭಗವಂತನ ರೂಪಗಳನ್ನು ಚಿಂತಿಸಬೇಕು. ವಿಷ್ಣೋರೇವ ಸ್ವರೂಪಾಣಾಂ ತದ್ಗುಣಾನಾಂ ತಥೈವ ಶಿರಾದೀನಾಂ ನೈವ ಭೇದೋಸ್ತಿ ಕಶ್ಚನ. ಇಲ್ಲಿ ಎಲ್ಲೂ ಭೇದ ಇಲ್ಲ. ಇಷ್ಟೆಲ್ಲ ಇದ್ದರೂ ಕೂಡ ತನ್ನ ರೂಪಗಳಿಗೆ ಸ್ವಗತ ಭೇದ ವಿವರ್ಜಿತನಾಗಿ ಹಾಗಿದ್ದು. ಭೇದ ಇಲ್ಲ ಅಂದಮೇಲೆ 2, 3 ಅಂತ ಹೇಗೆ ಹೇಳ್ತೇನೆ, ಅದು ವಿಶೇಷ ಅಂತ ಒಂದು ಶಕ್ತಿ ಇದೆ. ಸಿದ್ಧಾಂತ ಪ್ರತಿಪಾದ್ಯವಾದ ಪ್ರಮೇಯ. ಈ ಸಕ್ಕರೆಗೂ ಸಿಹಿಗೂ ವ್ಯತ್ಯಾಸ ಇದೆಯಾ?
ಸಕ್ಕರೆ ಬೇರೆ ಮಾಡಿ ಸಿಹಿ ಬೇರೆ ಮಾಡಿ ತೋರಿಸ್ಬೇಕು. ಸಕ್ಕರೆ ತಿಂದಾಗಲೂ ಸಿಹಿ ಇರಬಾರ್ದು. ಹಾಗೆ ಬೇರೆಪಡಿಸಿ ತೋರಿಸ್ಲಿಕ್ಕಾಗುತ್ತಾ? ಬಟ್ಟೆಯನ್ನು ಬೇರೆ ಮಾಡಿ ಅದರೊಳಗಿರೋ ಬಣ್ಣ ಬೇರೆ ಮಾಡಿ ತೋರಿಸ್ಬೇಕು, ಆಗೋಲ್ಲ. ಆದರೆ ಬಟ್ಟೆಯ ಬಿಳಿ, ಬಟ್ಟೆಯಲ್ಲಿ ಬಣ್ಣ ಅಂತೀವಿ, ಹೇಗೆ ವ್ಯವಹಾರ ಮಾಡ್ತೇವೆ? ಭೇದ ಇಲ್ಲ, ಭೇದ ಇದ್ದಂತೆ ವ್ಯವಹಾರ ಮಾಡ್ತೇವೆ. ಹೇಗೆ ಮಾಡ್ತೇವೆ? ಹಾಗಾದರೆ ಸ್ವಲ್ಪ ಅದನ್ನೆಲ್ಲ ಗಮನಿಸಿದ್ರೆ ಅಲ್ಲೊಂದು ಶಕ್ತಿ ಇದೆ. ಅದು ಇನ್ನೂ ಹಿಂದೆ ಹೇಳಿದ್ದೆ ಅನಿಸುತ್ತೆ, ಇಲ್ಲಂತೂ ಅದು ತುಂಬ ಮುಖ್ಯ. ದೇವರಿಗೆ ಚಕ್ಕಳಿ ಇಕ್ಕಳು ಎಲ್ಲ ತಿರುಪತಿಯಲ್ಲಿ ನೋಡಬೇಕು. ಅಂತಂಥದ್ದು ಜಿಲೇಬಿ ಮಾಡಿರ್ತಾರೆ, ಜಿಲೇಬಿ, ರೊಟ್ಟಿ, ಗಿಟ್ಟಿ, ಏನೋ ಅಸಾಧ್ಯ ವೈಭವ ಅದೆಲ್ಲ. ಅದರಲ್ಲಿ ಆ ಜಿಲೇಬಿನೋ ಅಥವಾ ಈ ಚಕ್ಕಳಿನೋ ಇಂಥದ್ದು ಯಾವುದಾನ ತೊಗೊಂಡ್ರೆ ಒಳ್ಳೆ ಗರಿಗರಿಯಾಗಿ ಹೊಸದಾಗಿ ಆಗಿನ್ನು ಕರೆದಿಟ್ಟಿರುವಂತಹ ಪದಾರ್ಥ, ತುಪ್ಪದಲ್ಲಿ ಗರಿಗರಿಯಾಗಿ ಕರೆದಿದ್ದಾರೆ ಇಟ್ಬಿಟ್ಟು ಬಾಯಲ್ಲಿಟ್ಟರೆ ಕರಗಿ ಹೋಗುತ್ತೆ. ಅಂಥದ್ದನ್ನು ಕೈಯಲ್ಲಿ ಹಿಡಿತೇವೆ. ಮದುವೆ ಮನೆ ಚಕ್ಕಳಿ ಅಂತ ತಗೊಳ್ಳೋಣ, ಕೈಯಲ್ಲಿ ಹಿಡಿತೇವೆ. ಕೈಯಲ್ಲಿ ಹಿಡಿದಾಗ ಅದು ಮುಳ್ಳಿನ ಅನುಭವ, ಅದು ಬಿಸಿ ಇದ್ದರೆ ಬೆಚ್ಚಗಿದ್ದರೆ ಅದರ ಅನುಭವ ಎಲ್ಲ ಕೈಗಾಗ್ತಾ ಇದೆ. ಬಾಯಿಗಿಟ್ಟಾಗ ಅದರಲ್ಲೇನು ಉಪ್ಪು ಗಿಪ್ಪು ಮುಂತಾದ ರಸಗಳು, ಅದರ ಒಳ್ಳೆ ಆಸ್ವಾದನೆ ಮಾಡಲಿಕ್ಕೆ ಬೇಕಾದಂತಹ ರಸ ಅದೆಲ್ಲ ಬಾಯಿಗೆ ತಾಗ್ತಾ ಇದೆ, ನಾಲಿಗೆಗೆ. ಹಲ್ಲಲ್ಲಿ ಕಟ ಕಡಿತಾ ಇದ್ದಾರೆ, ಗರ ಗರ ಅಂತ ಕಡಿತಾ ಇದೆ, ಅದು ಶಬ್ದ ಕಿವಿಗೆ ಕೇಳಿಸ್ತಾ ಇದೆ. ಅದರ ಮೂಗಿನ ಹತ್ತಿರ ತೊಗೊಂಡು, ದೊಡ್ಡ ಚಕ್ಕಳೆ ಆದ್ದರಿಂದ ಮೂಗಿನ ಹತ್ತಿರ ತೊಗೊಂಡು ಹೋಗಿ ತಿಂತಾ ಇದ್ದಾನೆ, ಘಮ ಘಮ ವಾಸನೆ ಬರ್ತಾ ಇದೆ. ಎಳ್ಳು ಗಿಳ್ಳು ಅಲ್ಲೆಲ್ಲ ಹಾಕಿರ್ತಾರೆ, ಅದು ಆ ಮುಳ್ಳು ಎದ್ದಿರೋದು ಎಲ್ಲ ಕಣ್ಣು ಕಾಣಿಸ್ತಾ ಇದೆ. ಇರೋ ಪದಾರ್ಥ ಎಷ್ಟು? ಒಂದೇ ಚಕ್ಕಲಿ ಅಂತ ಪದಾರ್ಥ, ಚಷ್ಕುಲಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಎಷ್ಟು ಕೆಲಸ ಮಾಡ್ತಾ ಇದೆ ಅದು? ಅಂದ್ರೆ ಏನರ್ಥ ಅಲ್ಲಿಗೆ? ಒಂದು ಪದಾರ್ಥ, ಜಡ ಪದಾರ್ಥ ಇಷ್ಟ 5 ಇಂದ್ರಿಯಕ್ಕೆ ತೃಪ್ತಿಯನ್ನು ಕೊಡುತ್ತೆ ಅಂತ ಆದರೆ ಭಗವಂತನಿಗಾಗಲ್ವಾ ಅದು? ಹಾಗಂತ ಬೇರೆ ಬೇರೆನಾ? ಒಂದೇ 5 ತೆರ್ಕೊಳ್ತಾ ಇದೆ ಅಷ್ಟೇ. ಅದಕ್ಕೆ ವಿಶೇಷ ಶಕ್ತಿ ಅಂತ ಕರೀತಾರೆ. ಶೇಷ ಅಂತಲೇ ಅದೊಂದು ಪದಾರ್ಥ. ಅಸ್ತಿ ವಸ್ತುಷು ಅಶೇಷತಃ ಅಂತ ಆಚಾರ್ಯ. ಎಲ್ಲ ಕಡೆಯಲ್ಲೂ ಇದೆ. ಭಗವಂತನಲ್ಲಿ ಅನಂತ ವಿಶೇಷ ಶಕ್ತಿಗಳಿದ್ದಾರೆ. ಆ ಕ್ರಮದಲ್ಲಿ ಈ ವ್ಯಾಪಾರ ನಡೆಸ್ತಾ ಇದ್ದಾನೆ. ಅದಕ್ಕೆ ಅಗಣಿತಾತ್ಮ ಅಂತಂತಾರೆ. ಲೆಕ್ಕ ಹಾಕ್ಲಿಕ್ಕಾಗ ಒಂದೊಂದು ಅಗಳು ಅಂತ ತಗೊಂಡು ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ಎಷ್ಟಾಗೋಯ್ತಲ್ಲಿ. ಹೀಗಿದ್ದು ಪರಮಾತ್ಮ ಇವನ್ನೆಲ್ಲ ನಡೆಸ್ತಾ ಇದ್ದಾನೆ. ಹೀಗೆ ಕುತ್ಕೊಂಡ್ಬಿಟ್ರೆ, ಊಟ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಏನು ಎಚ್ಚರಿಕೆನೇ ಇರಲ್ಲ ಅವರಿಗೆ. ಆ ಕ್ರಮದಲ್ಲಿ ಊಟ ಭೋಜನ ಮಾಡಬೇಕಾದ್ರೆ ಹೀಗೆ ಮಾಡಬೇಕು ಅಂತ. ಅದಕ್ಕೆ ಅಂತ ಈ ಪರಿಯಲರಿ ಚುಂಬನರ ಇದನ್ನೆಲ್ಲ ತಿಳಿದು ಯಾರು ಊಟ ಮಾಡ್ತಾನಲ್ಲ ಅವನು ನಿತ್ಯೋಪವಾಸಿ. ನಿತ್ಯ ಉಪವಾಸ ಮಾಡಿದರೆ, ಮಾಸೋಪವಾಸಾದಿಗಳನ್ನು ಮಾಡಿದರೆ ಏನು ಪುಣ್ಯ ಬರುತ್ತೋ ಆ ಪುಣ್ಯ ಬರುತ್ತೆ. ಹಾಗಾದ್ರೆ ಏಕಾದಶಿ ಹೀಗೆ ಮಾಡಿಬಿಡ್ತೀವಿ ರೀ ನಾವು ಅಂತಂದ್ರೆ ಅದು ನಿಷಿದ್ಧ. ಈ ಪರಿಯಲ್ಲಿ ಅರಿತುಂಬ ನರ ಅಂತಿದೆಯಲ್ಲ, ಅರಿತವನು ಮಾಡುವಂತಹ ಆ ಉಂಬುವಿಕೆ ಅದು, ಯಾರ್ಯಾರೋ ಮಾಡೋದಲ್ಲ. ಯಾವತ್ತೂ ನಿಷೇಧ ಇಲ್ಲದೇನೆ ಯಾವ್ಯಾವ ಹೊತ್ತು ಮಧ್ಯರಾತ್ರಿ ಕುತ್ಕೊಂಡು ಊಟ ಮಾಡ್ತೇನೆ, ಇದೇ ರೀತಿ ಚಿಂತನೆ ಮಾಡ್ತೇನೆ ಅಂದರೆ ಅದು ವಿಹಿತ ವೃತ್ತಿ ಅಲ್ಲ ಅದು. ಅವಾಗ ಆ ಭಗವದ್ರೂಪ ಚಿಂತನೆ ಇನ್ನು ವಿಪರೀತವಾದ ಫಲ ಕೊಟ್ಟು ಬಿಡುತ್ತೆ ಅಷ್ಟೇ ಅದನ್ನು. ಅದಕ್ಕೆ ದೇಶ, ಕಾಲ, ಅವಸ್ಥಾ ಇವುಗಳಿಗೆ ಬದ್ಧನಾಗಿ ಆ ಕಾಲದಲ್ಲಿ ವಿಹಿತ ಕ್ರಮದಲ್ಲಿ ನಿಷಿದ್ಧ ಪದಾರ್ಥ ತಿಂತೇನೆ, ತಿಂತ ಭಗವಂತನ 1000 ರೂಪಾಯಿ ಚಿಂತನೆ ಮಾಡ್ತೇನೆ ಅಂತಂದರೆ ನಿಷಿದ್ಧ ಕ್ರಮ ಅಲ್ಲದೇನೆ ಅನಿಷಿದ್ಧವಾದ ರೀತಿಯಿಂದಾಗಿ ಭಗವದರ್ಪಿತವಾದದ್ದನ್ನು ದೇವಬ್ರಾಹ್ಮಣರಿಗೆ, ಗೋವುಗಳಿಗೆಲ್ಲ ಅರ್ಪಣೆ ಮಾಡಿ ಅದನ್ನು ತಾನೇನು ಆಮೇಲೆ ಅವನನ್ನು ವಿಘಸಾಶಿ ಎಂದು ಕರೀತಾರೆ. ಆ ಕ್ರಮದಲ್ಲಿ ಅದನ್ನು ಊಟ ಮಾಡ್ತಾನಲ್ಲ ಅಂಥ ವ್ಯಕ್ತಿಗೆ ಅಂತ ಅರ್ಥ. ಒಟ್ಟಾರೆ ಈ ಪರಿಯಲ್ಲಿ ಅಂತ ಹೇಳಿದೆ ಎಲ್ಲ ರೀತಿಯಲ್ಲಿ ಅರಿತು ಉಂಬನರ ವೇದಶಾಸ್ತ್ರಗಳನ್ನು, ಅಲ್ಲಿ ಹೇಳಿದಂತಹ ಭಗವದ್ ರೂಪಗಳನ್ನು ಯಾರು ಸರಿಯಾಗಿ ಅರಿತು ಸ್ವೀಕಾರ ಮಾಡ್ತಾನಲ್ಲ, ನಿತ್ಯ ಉಪವಾಸವನ್ನೇ ಮಾಡಿದರೆ ಏನು ಪುಣ್ಯ ಬರುತ್ತೋ. ಉಪವಾಸ ಅಂದ್ರೇನು? ಭಗವಂತನ ಹತ್ತಿರದಲ್ಲಿ ವಾಸ ಮಾಡೋದು. ಮಾಡ್ತಾನೆ ಇದ್ದಾನಲ್ಲ ಅಲ್ಲಿ. ನೀವು ಜಾಗರಣೆ ಮಾಡಿದರೆ, ತೀರ್ಥಕ್ಷೇತ್ರ ಯಾತ್ರೆ ಮಾಡಿದರೆ, ದೇವರ ಪೂಜೆಯನ್ನು ದೇವರ ಹತ್ರನೇ ಇದ್ದು ಮಾಡಿದರೆ ಏನು ಪುಣ್ಯವೋ, ನೀವು ಅನ್ನದಗಳ ಎದುರುಗಡೆ ಕುತ್ಕೊಂಡು ಮಾಡಿದ್ರು ಅಷ್ಟೇ ಪುಣ್ಯ. ಯಾಕೆಂದರೆ ಅಲ್ಲೂ ಭಗವದ್ ವ್ಯಾಪಾರವನ್ನೇ ನಡೆಸಿದ್ದು. ಅದರಿಂದಾಗಿ ಈ ಕ್ರಮದಲ್ಲಿ ಅವನು ನಿರಾಮಯನು, ಎಲ್ಲ ಭಗವಂತನ ಒಪ್ಪಿಸ್ಬಿಟ್ಟಿರ್ತಾನಲ್ಲ. ಅದರಿಂದ ರೋಗ ರುಜಿನ ಬರದೇ ಇದ್ದಂತೆ ಅವ ಕಾಪಾಡ್ತಾನೆ. ನಿಷ್ಪಾಪಿ, ಪಾಪಗಳು ಬರಲಿಕ್ಕೆ ಅವಕಾಶ ಇಲ್ಲ, ಎಲ್ಲ ಭಗವಂತನಿಗೆ ಒಪ್ಪಿಸಿದ್ದರಿಂದ ನಿತ್ಯ ಮಹತ್ಸು ಯಜ್ಞಗಳ ಆಚರಿಸಿದವನು. ದೊಡ್ಡ ಯಜ್ಞ ಇದು, ಎಲ್ಲ ಯಜ್ಞಗಳಲ್ಲೂ ದೊಡ್ಡ ಯಜ್ಞ ವೈಶ್ವಾನರ ಯಜ್ಞ. ಅದನ್ನು ಮಾಡಿದಂತಹ ಪಾರ ಪುಣ್ಯವಂತನು. ಪೋಪುದು, ಇಪ್ಪುದು, ಬಪ್ಪುದೆಲ್ಲ ಈಗ ಹೋಗಿದ್ದು, ಕಳೆದು ಹೋಗಿದ್ದೆಲ್ಲ ಕೃಷ್ಣಾರ್ಪಣ ಅಂತ. ಮುಂದೆ ಬರೋದು, ಇರೋದು, ಪೋಪುದು, ಇಪ್ಪುದು, ಬಪ್ಪುದು ಎಲ್ಲ ಯಾವುದು ಇದೆ, ಮುಂದೆ ಬರುತ್ತೆ, ಹೋಗುತ್ತೆ, ಇದೆಲ್ಲವೂ ಸ್ವಾಮಿ ನೀನಿರುವ ಪದಾರ್ಥಗಳಿಗೆಲ್ಲ ನಿನಗೆ ಅಧಿಷ್ಠಾನ. ಇಷ್ಟು ನಿನ್ನ ಪದಾರ್ಥ, ನಿನ್ನ ಅಧೀನ ಇದು ಅಂತ ಯಾರು ಚಿಂತನೆ ಮಾಡುತ್ತಾರೆ, ರಮಾಪತಿಗೆ ಅಧಿಷ್ಠಾನವೆನ್ನು ಕೃಪಾಪಯೋನಿಧಿ ಮಾತನಾಲಿಸುವನು. ನಮ್ಮ ಮಾತು ಯಾರು ಕೇಳ್ತಾರೆ?
ನಮ್ಮ ಮಾತನ್ನು ನಮ್ಮ ಮನೆಯ ಸಂಬಂಧಿಕರು ಕೇಳೋದೇ ದೊಡ್ಡ ಕಷ್ಟ ಇದೆ, ಯಾರೂ ಕೇಳೋಲ್ಲ ಅದನ್ನು. ಆದರೆ ಕೃಪಾಪಯೋನಿಧಿ ಅತ್ಯಂತ ಕೃಪಾಸಾಗರನಾಗಿರೋದರಿಂದಾಗಿ ನಾವು ಮಾತಾಡಿದ್ರೂ ಕೇಳಿಸ್ಕೊಳ್ತಾನೆ. ಹೇಗೆ ಜನನಿಯಂತೆ ಮಗು ಏನಾರು ಮಾತಾಡ್ತಾ ಇದ್ರೆ ಅವರು ಇವರೇ ಹೋಗ ಕಡೆಗೆ ಗದ್ದಲ ಮಾಡಿಬಿಡ, ಸದ್ಮಾಡ್ಬೇಡ, ಸುಮ್ಮನೆ ಇರು. ತಾಯಿ ಹಾಗಲ್ಲ, ಬಯಸ್ತಾ ಇರ್ತಾಳೆ, ಈ ಮಗು ಮಾತಾಡ್ತಾ ಇಲ್ವಲ್ಲ. ಆ ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಬೇರೆ ಯಾರು ಗಮನ ಕೊಡ್ತಾರೋ ಇಲ್ಲೋ, ಅವಳು ಕೇಳಿ ಏನು 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 ಹೇಳು, ಇದಕ್ಕೇನಂತೀಯ, ಅದಕ್ಕೇನು, 10 ಜನ ಬಂದಾಗೆಲ್ಲ ಇದು ಹೇಳು ಅದು ಹೇಳು ಅಂತ ಹೇಳಿಸಿ ಆನಂದ ಪಡ್ತಾಳೆ. ಆ ಮಾತನ್ನು ಹಂಬಲಿಕೆಯಿಂದಾಗಿ ತಾಯಿ ಹಾಗೆ ಕೇಳ್ತಾಳೋ ಅಷ್ಟು ರೀತಿಯಿಂದಾಗಿ ಭಗವಂತ ನಮ್ಮ ಮಾತನ್ನು ಕೇಳಿ ನಮಗೆ ಅನುಗ್ರಹ ಮಾಡುತ್ತಾನೆ. ಇನ್ಯಾರೂ ನಮ್ಮ ಮಾತು ಕೇಳೋರಿಲ್ಲ, ಅವೊಬ್ಬ ಮಾತ್ರ ಪ್ರೀತಿ ಆಧಾರದಿಂದ ಕೇಳಿ ನಮ್ಮ ಅನುಗ್ರಹ ಮಾಡುತ್ತಾನೆ ಅನ್ನೋದನ್ನು ತೋರಿಸ್ತಾ ಈ ಪದ್ಯದಲ್ಲಿ ಪ್ರಾಣಾಗ್ನಿಹೋತ್ರ ಪ್ರಕರಣವನ್ನು ತುಂಬ ವಿಸ್ತಾರವಾಗಿ ವ್ಯಾಖ್ಯಾನಕಾರರು ಅತ್ಯಂತ ವಿಸ್ತಾರವಾದ ಕ್ರಮದಲ್ಲಿ ಅದನ್ನು ತೋರಿಸಿಕೊಟ್ಟಿದ್ದಾರೆ. ವಿಸ್ತಾರ ಕಾಲದಲ್ಲಿ ಕೇಳಬಹುದು. 6,2,000 ಮೇಲಿನ್ನೂ ಇಲ್ಲೆಲ್ಲ ಬರೀ ಇನ್ನು ಪ್ರಾಣಮಯ ಮತ್ತು ಮನೋಮಯ, ವಿಜ್ಞಾನಮಯ ಇತ್ಯಾದಿ ಎಲ್ಲ ಕೋಶಗಳಲ್ಲಿ ಯಾವ್ಯಾವ ಎಷ್ಟೆಷ್ಟು ಭಗವದ್ ರೂಪಗಳಿದ್ದಾವೆ ಅಂತ ಹೇಳ್ತಾರೆ, ಪಟ್ಟಿ ಕೊಡ್ತಾ ಹೋಗ್ತಾರೆ ಅಷ್ಟೇ. ಅದರಂತೆ ಇದೆಲ್ಲ ಅಲ್ಲಿಯ ಕೋಶಗಳಲ್ಲಿ ಇರುವಂತಹ ಭಗವದ್ ರೂಪ. ಆದರೆ ಪ್ರಾಣ, ಅನ್ನ, ಮನಃ ಇತ್ಯಾದಿ ವಿಜ್ಞಾನ ಇತ್ಯಾದಿ ಶಬ್ದ ಪ್ರತಿಪಾದ್ಯವಾದ ಭಗವದ್ ರೂಪಗಳು ಬೇರೆ ಇದ್ದಾವೆ. ಕೋಶದಲ್ಲಿರುವ ರೂಪ, ಶಬ್ದ ಪ್ರತಿಪಾದ್ಯವಾದ ರೂಪ ಒಟ್ಟಿಗೆ ಸೇರಿಕೊಂಡಾಗ ತುಂಬ ಭಗವದ್ ರೂಪಗಳಾಗ್ತವೆ. ಅದನ್ನೆಲ್ಲವನ್ನೂ ಕೂಡ ತೋರಿಸ್ತಾ 3,000 ಮೇಲೀರಧಿಕ ರೂಪಗಳ ಧರಿಸಿ ಶರೀರದೊಳಗೆ ಆನಂದಮಯ ನಾರಾಯಣಾಹ್ವಯನು 2,000 ಮೇಲ್ 305 ಸ್ವರೂಪದಿಂದಲೇ ಭಾರತೀಶನೊಳಿಪ್ಪ ನವನೀತಸ್ಥ ಗ್ರಥದಂತೆ. ನವನೀತ ಅಂದರೆ ಬೆಣ್ಣೆಗೆ ಪರಿಣಾಮ ಮಾಡಿದರೆ ಹಾಗೆ ಅದಕ್ಕೊಂದು ಕ್ರಮ ಇದೆ. ಆ ಕ್ರಮದಲ್ಲಿ ತೆಗೆದರೆ ಏನಾಗುತ್ತದೆ, ತುಪ್ಪ ಆಗುತ್ತೆ. ಹಾಗೂ ನೀರಿನ ಅಂಶ ಎಲ್ಲ ಆವಿಯಾಗಿ ಹೊಟ್ಟೋದ್ಮೇಲೆ ಉಳ್ಕೊಳ್ಳೋದೇನೆ ತುಪ್ಪ. ಆ ಕ್ರಮದಿಂದಾಗಿ ತುಪ್ಪದಂತೆ ಭಗವಂತ ಮುಖ್ಯಪ್ರಾಣದೇವರ ಒಳಗಡೆಯಲ್ಲಿ, ಭಾರತೀಶನೊಳಗಡೆಯಲ್ಲಿ ಈ ಪದಾರ್ಥಗಳಲ್ಲಿ ಸೇರಿಕೊಂಡು ಭಗವಂತ ಒಟ್ಟು ಇಷ್ಟಿದ್ದಾನೆ ಅಂತ ತೋರಿಸ್ತಾ, ಒಟ್ಟಿಗೆ ಆ ರೂಪಗಳನ್ನು ತಗೊಂಡ್ರೆ 3,052 ರೂಪಗಳು ಅಂತ, ಜೊತೆಯಲ್ಲಿ 4,305 ಈ ರೂಪಗಳನ್ನೆಲ್ಲ ಪಟ್ಟಿ ಮಾಡಿಕೊಡ್ತಾರೆ. ಅದು ಪ್ರಾಣ, ಅನ್ನ ಇತ್ಯಾದಿಗಳಲ್ಲೂ ಕೂಡ ಎಷ್ಟೆಷ್ಟು ಅನ್ನೋದನ್ನೆಲ್ಲ ಪ್ರತ್ಯೇಕವಾಗಿ ವಿಂಗಡಿಸಿಕೊಡ್ತಾರೆ. ಅಲ್ಲಿ ಪೂರ್ಣ ಹೇಳೋಲ್ಲ, ಹೇಳಿದ್ದನ್ನು ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಮೂಲ ನಾರಾಯಣನ್ 57,500 ರೂಪವ ತಾಳಿ ಸರ್ವತ್ರದಲ್ಲಿ ಸಮಾನನೊಳಗಿಪ್ಪ ಸರ್ವೇಶ. ಪ್ರಾಣ, ಅಪಾನ, ವ್ಯಾನ, ಉದಾನ ಸಮಾನನೊಳಗಡೆಯಲ್ಲಿ ಎಷ್ಟು ರೂಪದಲ್ಲಿರ್ತಾನೆ. ಇದೆಲ್ಲ ತತ್ತದ ಹೆಸರಿನಲ್ಲಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು. ಇಂದ್ರದೇವರ ಭೃತ್ಯರಿದ್ದಾರೆ, ಅವರೊಳಗಡೆಯಲ್ಲಿ ಎಷ್ಟು ರೂಪದಲ್ಲಿ ಇರ್ತಾನೆ. ಅವರೊಳಗಿದ್ದದ್ದಷ್ಟೇ ಅಲ್ಲದೇನೆ ಅವರಿಗೆ ಅಧಿಷ್ಠಾನವಾದಂತಹ ಪಂಚಕೋಶಗಳಲ್ಲಿ ತತ್ತದ ಹೆಸರಿನಿಂದಾಗಿ ಎಷ್ಟು ರೂಪದಲ್ಲಿ ಇರ್ತಾನೆ, ಕೋಶದಲ್ಲಿ ಎಷ್ಟು ರೂಪ ಎಲ್ಲ ತಗೊಂಡುಬಿಟ್ರೆ ಶರೀರದೊಳಗಡೆಯಲ್ಲಿ ಭಗವಂತನ ರೂಪ ಎಷ್ಟು ಅನ್ನೋದರ ವೈಭವ ಇಲ್ಲಿ ಚಿತ್ರಣ ಆಗಿದೆ. ಅದನ್ನು ಇಷ್ಟೆಲ್ಲ ಆದಮೇಲೆ ಶ್ರಾದ್ದದಲ್ಲಿ ಭೋಜನಾದಿಗಳನ್ನು ಮಾಡಿಸ್ತಾರೆ. ಆಗ ಅವಶ್ಯ ಚಿಂತನೆ ಮಾಡಬೇಕಾದದ್ದನ್ನು ಒಟ್ಟಾರೆ 2 ಪದ್ಯಗಳಲ್ಲಿ ಸಂಗ್ರಹ ಮಾಡಿಕೊಡ್ತಾರೆ. ಬ್ರಾಹ್ಮಣರು ಭೋಜನಕ್ಕೆ ಕೂತಾಗ ಈ 2 ಪದ್ಯನಾರ ಆ ಕಾಲಕ್ಕೆ ಹೇಳಲಿಕ್ಕೆ ಬೇಕು. ಅದನ್ನು ತೋರಿಸ್ತಾರೆ. ತ್ರಿನವತಿ ಸ್ವರೂಪಾತ್ಮಕ ಅನಿರುದ್ಧನು ಸದಾ ಯಜಮಾನನಾಗಿದ್ದ ಅನಲ ಸೋಮಾದಿ ಪಿತೃದೇವತೆಗಳಿಗೆ ದೇವತೆಗಳಿಗೆ ಅನ್ನ ಎನಿಪಾ ಪ್ರದ್ಯುಮ್ನ ಸಂಕರುಷಣ ವಿಭಾಗವ ಮಾಡಿ ಕೊಟ್ಟು ಉಂಡುಣಿಪ ನಿತ್ಯಾನಂದ ಭೋಜನದಾಯಿ ತುರಿಯಾಹ್ವ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ ತುರಿಯ 4ನೇದು ಆ ರೂಪದಿಂದಾಗಿ ಕರೆಸಿಕೊಳ್ತಾ ತ್ರಿನವತಿ ಅಂತ ಒಟ್ಟಾರೆ ಇರೋದು ಷಣ್ಣವತಿ. ವರ್ಷದಲ್ಲಿ ಮಾಡತಕ್ಕಂತಹ ಸಮಗ್ರವಾಗಿ ತಗೊಂಡ್ರೆ ಷಣ್ಣವತಿ ಶ್ರಾದ್ದಗಳು ಅಂತ ಅದರದೆಲ್ಲ ಪಟ್ಟಿ ಕೊಡ್ತಾರೆ. ಷಣ್ಣವತಿ ಶಬ್ದ ಮುಂದೆ ಬಂದಿದ್ದರಿಂದ ಅಲ್ಲಿ ಪಟ್ಟಿ ಕೊಡ್ತಾರೆ. ಒಟ್ಟಾರೆ ಷಣ್ಣವತಿ ಶ್ರಾದ್ದಗಳನ್ನೇ ಮಾಡುವವರೆಗೆ ಅದರ ಪರಿಚಯ ಇರುತ್ತೆ. ಮನ್ವಾದಿ, ಯುಗಾದಿ, ಸಂಕ್ರಮಣ, ವೈದ್ಯತಿಗಳು, ನಿತಿಪಾತಗಳು, ಮಹಾಲಯ 15, ಅದರಂತೆ ತಿಸ್ರಾಷ್ಟಕ ಅಂತ ಇವೆಲ್ಲ ಒಟ್ಟಿಗೆ ತೊಗೊಂಡು ಬಿಟ್ಟರೆ ಇದನ್ನು ಷಣ್ಣವತಿ ಶ್ರಾದ್ದಗಳು ಅಂತ ಪೂರ್ಣ ಬರಬೇಕು ಅಂತಿಲ್ಲ. ವರ್ಷದಲ್ಲಿ 1-2 ಮರ್ಜಾಗಿ ಬಿಡ್ತಾರೆ, 2 ಒಟ್ಟೊಟ್ಟಿಗೆ ಬಂದ್ಬಿಡೋದು ಕೂಡ ಇದೆ. ಮನ್ವಾದಿಗಳು ಅದು ಮನ್ವಂತರ ಆದಿಗಳು ಶುರುವಾಗಿದ್ದಾವಲ್ಲ, ಅದು ಯಾವಾಗ ಅಂತ ತೊಗೊಂಡು ಅವಾಗೆಲ್ಲ ಶ್ರಾದ್ದ ಮಾಡಬೇಕು ಪಿತೃಗಳಿಗೆ. ತರ್ಪಣಾದಿಗಳು ಬೇರೆ ಬೇರೆ ಕ್ರಮದಲ್ಲಿದ್ದಾವೆ.
ಅದು 14 ಆಗುತ್ತೆ. ಅದರಂತ ಅಮಾವಾಸ್ಯೆಯನ್ನು ತಗೊಂಡ್ರೆ ವರ್ಷಕ್ಕೆ ಅಮಾವಾಸ್ಯೆ 12 ಬರಲಿಕ್ಕೆ ಬೇಕಲ್ಲ, ಆ ಕ್ರಮದಲ್ಲಿ ಬಂದಿದ್ದು. ಅಧಿಕ ಮಾಸ ಬಿಟ್ಟು ಅದನ್ನು. ಅದರಂತೆಯೇ ಯುಗಾದಿಗಳನ್ನು ತಗೊಂಡಾಗ ಅದು 4 ಬರುತ್ತೆ. ಸಂಕ್ರಮಣ 12 ರಾಶಿಯ ಸಂಕ್ರಮಣ ಆಗಲೇಬೇಕಲ್ಲ, ಅದು 12. ಹೀಗೆಲ್ಲ ಲೆಕ್ಕಾಚಾರಗಳು ತಗೊಂಡ್ರೆ ವೈದ್ಯತಿ ವ್ಯತಿಪಾತ ಯೋಗಗಳ ಸಂಯೋಗ 93 ತಿಸ್ರಾಷ್ಟಕವನ್ನು ಬಿಟ್ಟಾಗ ಬರುತ್ತೆ. ಅದಷ್ಟನ್ನು ಕೂಡ ಉಲ್ಲೇಖ ಮಾಡಿ ಇಲ್ಲಿ ಮಾತಾಡ್ತಾ ಇರೋದನ್ನು ತ್ರಿನವತಿ ಸ್ವರೂಪಾತ್ಮಕ ಪರಮಾತ್ಮ ಒಟ್ಟಾರೆ 93 ನವತಿ ಅಂದರೆ 93 ರೂಪದಲ್ಲಿದ್ದು ಯಜಮಾನನ ಒಳಗಡೆಯಲ್ಲೂ ಅಷ್ಟಿರ್ತಾರಂತೆ. ಶ್ರಾದ್ದ ಯಾರು ಮಾಡ್ತಾರೋ ಅವರ ಒಳಗಡೆಯಲ್ಲಿ. ಅದಕ್ಕೆ ಶ್ರಾದ್ದಕ್ಕೆ ಸಂಕಲ್ಪ ಮಾಡಿ ಕೂತು ಮೇಲೆ ಮೈಲಿಗೆ ಬಂದರೂ ಮೈಲಿಗೆ ಇಲ್ಲ ಅಂತಾರೆ. ಇಷ್ಟು ಭಗವದ್ ರೂಪಗಳ ಸನ್ನಿಧಾನಕ್ಕೆ ಪಾತ್ರನಾಗಿರ್ತಾನೆ. ಅನಲ ಅಂತಂದ್ರೆ ಬೆಂಕಿ, ಅಗ್ನಿ, ಯಮ, ಸೋಮ ಇವರೇ ಮೊದಲಾದ ಪಿತೃದೇವತೆಗಳು. ಇವರೆಲ್ಲ ಸ್ವೀಕಾರ ಮಾಡಿ ವಸು, ರುದ್ರ, ಆದಿತ್ಯ ಅಂತೆಲ್ಲ ಅಂತಾರೆ. ವಸುಗಳಲ್ಲಿ ಬರ್ತಕ್ಕಂಥವರೇ ಅಗ್ನಿ, ರುದ್ರರಲ್ಲಿ ಬರ್ತಕ್ಕಂಥವರೇನೆ ಅದನ್ನ ಸೋಮಾದಿಗಳು. ರುದ್ರ ಅಂತಂದ್ರೆ ಏಕಾದಶ ರುದ್ರರನ್ನು ತಗೊಳ್ಬೇಕಲ್ಲಿ, ಅದನ್ನೆಲ್ಲ ಇಲ್ಲಿ ತಗೊಂಡಿದ್ದಾರೆ. ಆದಿತ್ಯರ ಒಳಗಡೆಯಲ್ಲೂ ಬರ್ತಕ್ಕಂತಹ ಇಂದ್ರಾದಿ ದೇವತೆಗಳು. ಇವರಲ್ಲೆಲ್ಲರಲ್ಲೂ ಕೂಡ ಇವರನ್ನೇ ಪಿತೃ ದೇವತೆಗಳು ಅಂತ ಕರೆಯೋದು ಅವರನ್ನೇ. ಬೇರಿನಲ್ಲಿ ವಸುರುದ್ರ ಆದಿತ್ಯ ಅಂತರ್ಗತ, ಅಸ್ಮತ್ ಪಿತೃಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ, ವಸುರುದ್ರ ಆದಿತ್ಯ ಆದಿಗಳು ಅಂತ ತಗೊಂಡು ಅಲ್ಲಿ ಅನಿರುದ್ಧಾದಿ ರೂಪಗಳು ಅಂತ. ಆ ಕ್ರಮದಿಂದಲೇ ಇಲ್ಲಿ ಪರಮಾತ್ಮ ಸಂಕರುಷಣ ವಿಭಾಗವ ಮಾಡಿ ಅಲ್ಲಿ ಅನ್ನ ಅಂತ ಕರೆಸ್ಕೊಳ್ತಾನೆ. ಪ್ರದ್ಯುಮ್ನ ಸಂಕರ್ಷಣ ಅನ್ನುವ ರೂಪದಿಂದಾಗಿ ಅನ್ನವನ್ನು ವಿಭಾಗ ಮಾಡಿ ತಾನು ಅವರಿಗೂ ಕೊಟ್ಟು ತಂದು ಯಾವುದು ಬೇಕೋ ಆ ರಸವನ್ನು ಸ್ವೀಕಾರ ಮಾಡಿ ಅವರಿಗೆ ಯಾವುದು ಬೇಕೋ ಅದನ್ನು ಉಣಿಸಿ ತುರ್ಯಾತ್ಮನಾಗಿ ಆನಂದ ಪಡ್ತಾ ಇದ್ದಾನೆ. ಷಣ್ಣವತಿ ನಾಮಕರು ವಸು ಮುಕ್ಕಣ್ಣ ಭಾಸ್ಕರರೊಳಗೆ ನಿಂತು ಪ್ರಸನ್ನರು ಅನುದಿನ ನಿಷ್ಕಪಟ ಸದ್ಭಕ್ತಿಯಲ್ಲಿ ಮಾಳ್ಪ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರನಾ ಪಿತೃಗಳಿಗೆ ಅಗಣ್ಯ ಸುಖವಿತ್ತ ಅವರ ಹೊರೆವ ಎಲ್ಲ ಕಾಲದಲ್ಲಿ. ಸಾಧಾರಣ ಇಲ್ಲೆಲ್ಲೋ ಶ್ರಾದ್ದ ಮಾಡ್ತಾರೆ, ಪಿತೃಗಳಲ್ಲೆಲ್ಲೋ ಇದ್ದಾರೆ, ಅವರು ಹೇಗೆ ಉದ್ಧಾರ ಆಗ್ತಾರೆ? ಅವ್ರನ್ನ ಕಾಪಾಡ್ತಾ ಇದ್ದಾನೆ. ಇಲ್ಲ ಅವರಿಗೆ ಅನುಬಂಧಗಳು ಮಾಡಿದರೆ, ಆ ತರಹದಲ್ಲಿ ಇವರು ಬೆಳೆಸಿದ್ದರೆ, ಅವರು ಎಲ್ಲಿದ್ದರೂ ಅವ್ರನ್ನ ಅದೇ ರೀತಿಯಲ್ಲಿ ಪೊರೆವ ಕಾರುಣ್ಯದಿಂದಾಗಿ ರಕ್ಷಣೆ ಮಾಡ್ತಾನೆ. ಇಲ್ಲಿಷ್ಟು ಮಾಡ್ತಾ ಇದ್ದಾರಲ್ಲ, ಆ ಹೇಳಿದ್ದನ್ನ ಅಲ್ಲವರನ್ನು ರಕ್ಷಣೆ ಮಾಡ್ತಾನೆ. ಒಟ್ಟಾರೆ ಈ ಷಣ್ಣವತಿ ಶ್ರಾದ್ದಗಳಲ್ಲೂ ಷಣ್ಣವತಿ ನಾಮಕನಾಗಿ, ತತ್ತ ಶ್ರಾದ್ದಕ್ಕೊಂದೊಂದು ಹೆಸರಿದೆ, ಮನ್ವಾದಿ ಶ್ರಾದ್ದ. ಅದು ಮನ್ವಾದಿಂದಲೇ ಭಗವಂತನಿಗೆ ಹೆಸರು. ಆ ಕ್ರಮದಿಂದಾಗಿ ತತ್ತದಲ್ಲಿ ರೂಪದಲ್ಲಿದ್ದು ವಸು ಮುಕ್ಕಣ್ಣ ಅಂದರೆ ವಸುಗಳು, ಮುಕ್ಕಣ್ಣ ಅಂತಂದ್ರೆ ರುದ್ರ ಅಂತ, ಅದಕ್ಕೆ ಆ ಕ್ರಮದಲ್ಲಿ ಕರೆದು. ಭಾಸ್ಕರರು ಅಂದರೆ ಆದಿತ್ಯರು, ಅವರೊಳಗಡೆಯಲ್ಲಿ ನಿಂತು ಪ್ರಸನ್ನನಾಗಿ ಪರಮಾತ್ಮ ಅನುದಿನ ನಿಷ್ಕಪಟ ಭಕ್ತಿಯಿಂದಾಗಿ, ಕಪಟ ಅವ್ರಿವರು ನೋಡ್ಲಿ ಅಂತ ಮಾಡ್ತಾರೆ. ಶ್ರಾದ್ದ ಯಾಕೆ ಮಾಡ್ತಾರೆ? ಅವ್ರಿವರು ನೋಡ್ಲಿ, ಹಂಗೇನು ಬೇಕಾಗಿರಲ್ಲಪ್ಪ, ಮಾಡಲಿಲ್ಲ ಅದರಲ್ಲ ಬೈಕೋತಾರಲ್ಲ ಅಂತನೋ, ವೈಭವ ತೋರ್ಸಕ್ಕೋ ಏನೋ ಅಂಥವರಿಗಲ್ಲ. ನಿಷ್ಕಪಟ ಭಕ್ತಿಯಲ್ಲಿ ಯಾರು ಮಾಡ್ತಾರಲ್ಲ ಅಂತಹ ಪುಣ್ಯಕರ್ಮವನ್ನೆಲ್ಲ ತಾ ಸ್ವೀಕಾರ ಮಾಡ್ತಾನೆ. ಸ್ವಾಮಿ ಕಡೆಗೆ ನಿನಗೆ ಒಪ್ಪಿಸ್ತಾ ಇದ್ದೇನೆ, ಬದ್ಧವಲ್ಲಭ ಜನಾರ್ದನ ನಿನಗೇ ಅಂತ ಒಪ್ಪಿಸಿದರೆ ಅದನ್ನು ಸ್ವೀಕಾರ ಮಾಡಿ ಪರಮಾತ್ಮ ಕಾರುಣ್ಯ ಸಾಗರ ಅವರಿಗೆ, ಆ ಪಿತೃಗಳು ಎಲ್ಲೆಲ್ಲೇ ಇದ್ದರು ಅವರಿಗೆ ಅಗಣ್ಯ ಸುಖವನ್ನು ಇತ್ತು, ಅವರನ್ನ ರಕ್ಷಣೆ ಮಾಡುತ್ತಾನೆ. ಇವನು ಅವರ ಪಿತೃಗಳಿಗೆ ಮಾಡಿದ್ದಕ್ಕೆ ಇವನಿಗೂ ಅಂಥವರನ್ನೇ ಕೊಟ್ಟು ರಕ್ಷಣೆ ಮಾಡುತ್ತಾನೆ. ಮುಂದೆ ಅದು ಬೆಳೆಯುತ್ತೆ. ಈ ಕ್ರಮದಲ್ಲಿ ಅದನ್ನು ತೋರಿಸ್ತಾ ಸುತಪ ಏಕೋತ್ತರ ಸುಪಂಚಾಶತ ವರ್ಣ ಕರ್ಣದಿ ಚತುರ್ವಿಂಶತಿ ಸುತತ್ವಾದಿ ಧಾತುಗಳಲ್ಲಿ ಇದ್ದು ಅವಿರತ ಅನಿರುದ್ಧ ಜತನ ಮಾಳಪನು ಜಗದಿ ಜೀವ ಪ್ರತತಿಗಳ ಷಣ್ಣವತಿ ನಾಮಕ ಚತುರ್ಮೂರ್ತಿಗಳ ಅರ್ಚಿಸುವವರವರಿಂದ ಬಲ್ಲವರು. ಅದನ್ನ ಇದೆಲ್ಲ ಆದಮೇಲೆ ಒಟ್ಟಿಗೆ ಎಲ್ಲ ಸೇರಿಸಿ ಅಕ್ಷರ ಪ್ರತಿಪಾದ್ಯಾದಿ ಭಗವದ್ ರೂಪಗಳನ್ನೆಲ್ಲ ಸೇರಿಸಿ ವರ್ಣನೆ ಮಾಡಿದ್ದಾರೆ. ಸುತಪ ಕರೆದಿದ್ದಿ ಹಿರಣ್ಯನಾಭ ಸುತಪ ಪದ್ಮನಾಭ ಪ್ರಜಾಪತಿ ಭಗವಂತನಿಗೆ ಹೆಸರು ಸುತಪ. ಆ ಸುತಪ ಅಂತ ನಿಜವಾಗಿಯೂ ಕರೆಯೋದು ಈ ಬದರಿನಾರಾಯಣ ರೂಪವನ್ನು. ಭಗವಂತ ಅಲ್ಲಿ ಆ ಕೆಲಸ ಮಾಡ್ತಾ ಕೂತಿದ್ದಾನೆ. ಏನು ಮಾಡ್ತಾ ಇದ್ದಾನೆ ಅಂದರೆ ತಪಸ್ಸು ಮಾಡ್ತಾ ಕೂತಿದ್ದಾನೆ ಭಗವಂತ. ಯಾಕೆ ತಪಸ್ಸು ಮಾಡ್ತಾನೆ? ಅವನು ಯಾರನ್ನು ತಪಸ್ಸಬೇಕು? ನಾವಾದರೂ ತಪಸ್ಸು ಅಂತ ಮಾಡಿ ತಪ ಆಲೋಚನೆ ತಪಸ್ಸಂತಾಪೆ. ಅವನು ಏನು ಮಾಡಬೇಕಾಗಿದೆ ಕೆಲಸ? ಅದಕ್ಕೆ ಪಂಡಿತಾಚಾರ್ಯರು ಬಹಳ ಚೆನ್ನಾಗಿ ಕರೆದಿದ್ದಾರೆ. ಯಾಕೆ ಹಾಗೆ ಮಾಡ್ತಾ ಇದ್ದಾನೆ ಅಂತಂದರೆ, ಭಗವಂತ ತನಗೋಸ್ಕರವಾಗಿ ಎಲ್ಲ ಮನೆ ಮಠ ಅದು ಇದು ಎಲ್ಲ ಬಿಟ್ಟು ವಿರಕ್ತರಾಗಿ ಬಂದು ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾರಲ್ಲ ಜ್ಞಾನಿಗಳು, ಅವರಿಗೋಸ್ಕರವಾಗಿ ತಾನು ತಪಸ್ಸು ಮಾಡ್ತೇನೆ ಅಂತ ಬಂದು ಕೂಡ್ತಾನೆ. ಮಕ್ಕಳು ಮನೆಯಲ್ಲಿ ಓದ್ತಾ ಕೂತಿದ್ದರೆ ರಾತ್ರಿ ಹಗಲು ಓದ್ತಾ ಇರ್ತಾರೆ. ಪರೀಕ್ಷೆ ಸಮಯ ಬಂದಾಗ ತಂದೆ ತಾಯಿ ಮಾತ್ರ ಚೆನ್ನಾಗಿ ಊಟ ಹೊಡೆದು ಮಲ್ಕೊಂಡ್ಬಿಡ್ತಾರೆ. ಒಳ್ಳೆ ತಂದೆ ತಾಯಿಗಳಾದ್ರೆ ಏನು ಮಾಡ್ತಾರೆ, ಅವು ಪಕ್ಕಕ್ಕೆ ಬಂದು ಅವ್ರು ಏನೋ ನ್ಯೂಸ್ ಪೇಪರ್ ಆದ್ರೂ ಸರಿ ಸುಮ್ಮನೆ ಇಟ್ಕೊಂಡು ಏನೋ ಓದ್ತಾ ಕೂತಿರ್ತಾರೆ. ಅವನು ಪ್ರೋತ್ಸಾಹ
ಹಾಗೆ ತಪಸ್ವಿಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಅಂತ ತಪಸ್ವಿಯ ವೇಷದಲ್ಲಿ ಬಂದು ತಪಸ್ಸು ಮಾಡ್ತಾ ಕೂತಿದ್ದ. ಅದಕ್ಕೆ ಭಗವಂತನನ್ನು ಇವ್ರು ಮಾಡಿದ ಹಾಗೆ ತಪಸ್ಸಲ್ಲ, ಅವನು ಸುತಪಾಹ ಅಂತ ಆ ರೂಪದಲ್ಲಿ ಅದನ್ನು ತೋರಿಸ್ತಾ. ಅಂದರೆ ಅಂತಹ ಕರುಣಿ ಅಂತ ತೋರಿಸ್ತಾ. ಸುತಪ ಏಕೋತ್ತರ ಸುಪಂಚಾಶತ ವರುಣ, ಏಕ ಅದರಿಂದ ಅಧಿಕವಾಗಿರತಕ್ಕಂಥ ಪಂಚಾಶತ್ ವರ್ಣ ಅದು ತಗೊಂಡ್ರೆ ಎಷ್ಟಾಯ್ತಲ್ಲ 51 ರೂಪ ಅಂತಹದ್ದು. ಇನ್ನು ಕರ್ಣ ಅಂತ ತಗೊಂಡಾಗ ಇಂದ್ರಿಯಗಳು, ಅವುಗಳಲ್ಲಿ ಚತುರ್ವಿಂಶತಿ ಸುತತ್ವ, ಧಾತುಗಳು 7. ಇವುಗಳಲ್ಲೆಲ್ಲದರಲ್ಲೂ ಕೂಡ ಅವಿರತನಾಗಿ ಭಗವಂತ ಅನಿರುದ್ಧ ರೂಪದಲ್ಲಿ ಇರ್ತಾನೆ ಅಂತ. ಈ 96 ಭಗವದ್ ರೂಪಗಳನ್ನು ಯಾವ್ಯಾವುದು ಭಗವದ್ ರೂಪ ಅದು ಬೇಕಲ್ಲ ಮತ್ತೆ, ಅದಕ್ಕೆ ತೋರಿಸಿಕೊಟ್ಟು 51 ವರ್ಣಗಳು, 11 ಕರ್ಣ ಅಂದರೆ ಇಂದ್ರಿಯಗಳು, ಏಕಾದಶಿ ಇಂದ್ರಿಯಗಳು ಅಂತಂದರೆ 10 ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಮನಸ್ಸು ಎಲ್ಲ ಸೇರಿಕೊಂಡು 11 ಆಗುತ್ತೆ. ತತ್ವಗಳು 24ಗಳಿದ್ದಾವೆ. ಅದರಲ್ಲೇನೆ ಅದನ್ನು ಇಂದ್ರಿಯಗಳನ್ನು ಹಿಡಿದು ಅಲ್ಲಿ 24 ತತ್ವ ಆಗೋಗಿದೆ. ಮತ್ತೆ ಇಲ್ಲಿ ಇಂದ್ರಿಯ ಅಂತ ಪ್ರತ್ಯೇಕ ಹಿಡಿತಾರಂತಂದ್ರೆ ಅಲ್ಲಿ ಗೋಲಕಗಳಲ್ಲಿ ಇರುವಂತಹ ಭಗವದ್ ರೂಪಗಳನ್ನು 11 ಅಂತ ಸ್ವೀಕಾರ ಮಾಡಬೇಕು ಪ್ರತ್ಯೇಕವಾಗಿ. ಅದರಿಂದ ಇನ್ನು ಧಾತುಗಳು, ನಮ್ಮಲ್ಲಿ ಶರೀರದಲ್ಲಿ ಇರತಕ್ಕಂತಹ ಮೇಲು ಮಿತ್ತ ಅಸ್ಥಿ ಇತ್ಯಾದಿ 7 ಧಾತುಗಳು, ಇವುಗಳಿಗೆಲ್ಲ ಕಾರಣೀಭೂತವಾದಂತಹ ತತ್ವೋತ್ಪತ್ತಿ ಕಾರಣೀಭೂತವಾದ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಒಟ್ಟಿಗೆ ಎಲ್ಲ ಲೆಕ್ಕ ಹಾಕಿದ್ರೆ 96 ಬರುತ್ತೆ. ಇಂತಹ 96 ಇದರಿಂದಾಗಿ ಪ್ರತಿಪಾದ್ಯನಾಗಿರತಕ್ಕಂತಹ ಅನಿರುದ್ಧ, ಯಾಕೆಂದರೆ ಸ್ಥಿತಿಕರ್ತನ ರೂಪ ಆದ್ದರಿಂದಾಗಿ ಆ ಅನಿರುದ್ಧ ಜತನ ಮಾಡಪ್ಪನು ಜಗದಿ ಜೀವ ಪ್ರತತಿಗಳ, ಅವನ್ನೆಲ್ಲ ಜತನ ಮಾಡೋದು ಅಂತಂದರೆ ಅವರ ಜೊತೆಯಲ್ಲೆಲ್ಲ ಉಳಿಗ ಮಾಡಿಸ್ತಾ ಅವ್ರೇನೇನು ಮಾಡಬೇಕು ಆ ಎಲ್ಲ ವ್ಯಾಪಾರಗಳನ್ನು ಮಾಡಿಸ್ತಾ ಸ್ಥಿತಿ ವ್ಯಾಪಾರವನ್ನು ನಡೆಸ್ತಾ ಅವ್ರ ರಕ್ಷಣೆ ಮಾಡ್ತಾ ಭಗವಂತ ಷಣ್ಣವತಿ ನಾಮಕ ಚತುರ ಮೂರ್ತಿಗಳು ಅಂತಂದರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಇದೇ ರೂಪ. ಈ ರೂಪಗಳಿಂದ ಯಾರವನನ್ನು ಸರಿಯಾಗಿ ತಿಳಿದು ಅರ್ಚಿಸ್ತಾರೋ ಬಲ್ಲವರು ಅವರಿಂದಾಗಿ ತಾನು ಪೂಜ್ಯನಾಗಿ ಅವರ ಅನುಗ್ರಹ ವಿಶೇಷ ಮಾಡ್ತಾ ಇದ್ದಾನೆ. ಅಂಬುಜಾಂಡೋದರನು ವಿಪನದಿ ಶಬರಿ ಎಂಜಲನುಂಡು ಗೋಕುಲದ ಅಬಲೆಯರನ್ನು ಒಲಿಸಿದನು. ಋಷಿಪತ್ನಿಯರು ಕೊಟ್ಟನ್ನ ಸುಭುಜತಾ ಭುಂಜಿಸಿದ ಸ್ವರಮಣ ಕುಬುಜೆ ಗಂಧಕ್ಕೆ ಒಲಿದ ಮುನಿಗಣ ವಿಭುಧ ಸೇವಿತ ಬಿಡುವನೇ ನಾವಿತ್ತ ಕರ್ಮ ಫಲ. ಎರಡು ಬೇರೆ ಬೇರೆ ಅದನ್ನು ಉಲ್ಲೇಖ ಮಾಡುತ್ತಾರೆ. ಪರಮಾತ್ಮ ಸಾಮಾನ್ಯ ಅಲ್ಲ, ಅವನಿಗೆ ಹೊಟ್ಟೆಗೆ ನಾವು ಹಾಕ್ಲಿಕ್ಕೆ ಆಗತ್ತಾ ಅನ್ನೋದಕ್ಕೆ ಒಂದೇ ಶಬ್ದ ಆಡಿದ್ದಾರೆ. ಅದನ್ನು ಅಂಬುಜಾಂಡೋದರ ಅಂತ, ಅಂಬುಜಾಂಡೋದರ, ಅಂಬುಜಾಂಡ ಅಂತಂದರೆ ಯಾವುದು ದೊಡ್ಡ ಅಂಬುಜ ಜಾಂಡೋದರ. ಅಂಬುಜ ಅಂತಂದರೆ ಕಮಲ, ಅದರಲ್ಲಿ ಜ ಅಂತಂದರೆ ಪ್ರಮುಖ ಬ್ರಹ್ಮದೇವರು. ಇದೊಂದು ಶಬ್ದ ಇದೆ ಬ್ರಹ್ಮಾಂಡ ಅಂತ ಹೇಳಿ. ಇಂಥ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಇಟ್ಟುಕೊಳ್ಳುವನು. ಅದು ಎಷ್ಟು ದೊಡ್ಡ ಹೊಟ್ಟೆ ಇದೆ, ಅಷ್ಟು ದೊಡ್ಡ ಹೊಟ್ಟೆ ಇರುವವನಿಗೆ ನಮ್ಮನೆ ಒಂದು ಚಿಕ್ಕ ತಪ್ಪೆಯಲ್ಲಿನೋ 1-2 ಕಾಯಿ ಹಣ್ಣು ನೈವೇದ್ಯ ಮಾಡಿದರೆ ಸಾಕಾಗುತ್ತಾ? ದೇವ್ರಿಗೆ ನಾನು ನೈವೇದ್ಯ ಮಾಡಿದೆ ಅಂತ ಏನಾರು ಹೇಳ್ಕೊಂಡು ಓಡಾಡಿದ್ರೆ ಮರ್ಯಾದೆ ಹೋಗೋ ಮಾತು. ಅದಕ್ಕೆ ತೋರಿಸಿದ್ರು, ಇಡೀ ಬ್ರಹ್ಮಾಂಡ ಉದರದಲ್ಲಿ ಇಟ್ಟವನು ನಿನಗೆ ತೃಪ್ತನಾಗ್ತಾನೆ ಅಂತಂದರೆ ಯಾಕೆ? ಕಾರುಣ್ಯದಿಂದ ಅಷ್ಟೇ. ಪ್ರಹ್ಲಾದರಾಜರು ಆ ಮಾತನಾಡಿದ್ದಾರೆ. ಕರುಣೋ ವೃಣೀತೆ, ಅಜ್ಞರೂ ಮಾಡತಕ್ಕಂತಹ ವ್ಯಾಪಾರವನ್ನು ಕರುಣಿಯಾಗದನ್ನು ಸ್ವೀಕಾರ ಮಾಡ್ತೀಯಲ್ಲ ಸ್ವಾಮಿ ಅಂತ ಅದನ್ನು ಇಟ್ಕೊಂಡೇ ಮಾತಾಡ್ತಾ ಇಲ್ಲಿ ಅಂಬುಜ ಜಾಂಡೋದರನು ವಿಪಿನದಿ, ಕಾಡಿನಲ್ಲಿ ರಾಮಚಂದ್ರ ದೇವರು ಹೋದಾಗ ಎಂಜಿಲು ಹಣ್ಣುಗಳನ್ನು ಕೊಟ್ಲಂತೆ. ನಿಜವಾಗಿಯೂ ಎಂಜಿಲು ಕೊಟ್ಟಿದ್ಲ, ಎಲ್ಲಿ ಹೇಳಿದ್ದಾರೆ ಅದನ್ನು ಅಂತ ಕೇಳಿದಾಗ ಉಕ್ತಂಚ ರಾಮಾಯಣೆ ತದ್ವ್ಯಾನ ವೈಭವ ರಸಂ ರಘುನಾಥ ವೇತ್ತಿ ಸ್ವಚ್ಛಿಷ್ಟ ಮೂಲಫಲದ ಶಬರಿ ವಿವರ್ತಿ. ಸ್ವಚ್ಛಿಷ್ಟವಾದದ್ದನ್ನು ರಘುನಾಥನಿಗೆ ಒಪ್ಪಿಸಿದ್ಲು ಶಬರಿ. ರಾಮಾಯಣದಲ್ಲಿ ಬಂದಿರುವ ಮಾತನ್ನು ಉಲ್ಲೇಖ ಮಾಡಿ. ಉಚ್ಚಿಷ್ಟ ಅನೇಕ ಪ್ರಕಾರ ಇದೆ. ಉಚ್ಚಿಷ್ಟ ಅಂದ ತಕ್ಷಣವೇ ಅದನ್ನು ಹಲ್ಲನ್ನು ಕಚ್ಚಿ ಆ ಹಲ್ಲಿನ ಗುರುತಿತ್ತು ಅದನ್ನೇ ತೆಗೆದುಕೊಡ್ತಾ ಇದ್ಲು ರಾಮನಿಗೆ, ಈ ಅರ್ಥ ಅಲ್ಲ. ಅಥವಾ ಅದನ್ನೇ ಕೈಯಲ್ಲಿ ತಂದು ಅದೇ ಕೈಯಲ್ಲಿ ಕೊಡ್ತಿದ್ಲು ಅಂತಲೂ ಅರ್ಥ ಅಲ್ಲ. ಅಲ್ಲಿ ಕೊಟ್ಟಿದ್ದೇನು, ಎಲ್ಲ ಮರದ ಹಣ್ಣುಗಳನ್ನು ನೋಡಬೇಕಂತ. ಆ ಮರದ ಹಣ್ಣಿನ ರುಚಿಯನ್ನು ನೋಡಿ ಆ ಮರದ ಹಣ್ಣು ರಾಮ ಬರ್ತಾನೆ ಅಂತ ಸಂಗ್ರಹ ಮಾಡೋದು. ಮೊದಲೇ ಅದನ್ನು ಸ್ವೀಕಾರ ಮಾಡಿ ಅದು ಉಳಿದಿದ್ದನ್ನು ದೇವರು ಕೊಟ್ಟರೆ ಉಚ್ಚಿಷ್ಟ ಅಂತಾರೆ. ಗುರುಚ್ಚಿಷ್ಟ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಮಾಡಿದ್ದಾರೆ. ಶಿಷ್ಯರು ಗುರುಚ್ಚಿಷ್ಟವನ್ನು ತಗೊಳ್ಬೇಕು ಅಂತಂದರೆ ಅವರು ಎಲೆಯಲ್ಲಿದ್ದನ್ನು ತಿನ್ನಬಾರದು, ಅದು ಅಪರಾಧ ಅಂತ ಬೈತಾರೆ. ಸಾಕ್ಷಾತ್ ಉಚ್ಚಿಷ್ಟವನ್ನು ತಿನ್ನಲಿಕ್ಕಿಲ್ಲ. ಯತಿಗಳ ಉಚ್ಚಿಷ್ಟ ತಿಂದರಂತೂ ನಾಯಿಯಾಗಿ ಬಿಡ್ತಾನೆ ಅಂತ. ಅದಕ್ಕೆ ಹಸ್ತೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದು ಉಚ್ಚಿಷ್ಟ ಅಲ್ಲವೇ ಅಲ್ಲ. ಅಭುಕ್ತಂ, ಅದನ್ನು ಅನುಚ್ಚಿಷ್ಟಂ ಅಭುಕ್ತತ್ವ ಅರ್ಪಿತತ್ವ ನಿವೇದಿತಂ ಅಂತ ಅದನ್ನು ಕರೆದಿದೆ. ಅದು ಉಚ್ಚಿಷ್ಟ ಅಲ್ಲವೇ ಅಲ್ಲ. ಅದು ಆ ಕ್ರಮದಿಂದಾಗಿ ಈ ಉಚ್ಚಿಷ್ಟ ಅಂದರೆ ನೇರ ಉಚ್ಚಿಷ್ಟವನ್ನು ಯಾರೂ ಸ್ವೀಕಾರ ಮಾಡಲಿಕ್ಕಿಲ್ಲ. ಗಂಡನ ಎಲೆಯಲ್ಲಿ ಹೆಂಡತಿ ಕೊಡ್ಬೋದು ಬಿಟ್ಟರೆ ಬೇರೆ ಇನ್ಯಾರಿಗೂ ಇಲ್ಲ. ಮತ್ತು ಗುರು ಉಚ್ಚಿಷ್ಟ ಸ್ವೀಕಾರ ಮಾಡಬೇಕು ಅಂತ ಪ್ರಮಾಣಕ್ಕೆ ಏನು ಅರ್ಥ ಅಂದಾಗ, ಗುರುಗಳು ಊಟ ಮಾಡಿದ ಮೇಲೆ ಅಥವಾ ಅವರಿಗೆ ಬಡಿಸಿದ ಮೇಲೆ ಉಳಿಯತ್ತಲ್ಲ,
ಉಳಿದಿದ್ದನ್ನು ಉಚ್ಚಿಷ್ಟ ಅಂತ ಕರೆಯೋದು. ಹಾಗೆ ಮೊದಲು ತಾ ಸ್ವೀಕಾರ ಮಾಡಿಬಿಟ್ಟು ಆ ಉಚ್ಚಿಷ್ಟ ಎಲ್ಲ ತೊಗೊಂಡು ಕೊಡ್ತಿದ್ಲಂತೆ. ಉಚ್ಚಿಷ್ಟ ಅಂತಂದು ಈ ಅರ್ಥದಲ್ಲಿ ಆ ಶಬರಿ ಉಚ್ಚಿಷ್ಟವನ್ನು ಕೊಟ್ಟು ಅದನ್ನು ಸ್ವೀಕಾರ ಮಾಡ್ತಿದ್ದ. ಗೋಕುಲದ ಅಬಲೆಯರು ಅಂತಂದರೆ ಅಲ್ಲಿಯ ಸ್ತ್ರೀಯರು, ಗೋಪಿಕಾ ಸ್ತ್ರೀಯರು, ಅವರು ಕೊಟ್ಟಿದ್ದನ್ನು ಋಷಿ ಪತ್ನಿಯರು ಕೊಟ್ಟಿರತಕ್ಕಂತಹ ಅನ್ನ ಅಂತಂದಾಗ ಕೃಷ್ಣಾವತಾರದಲ್ಲೇ ಅವರೆಲ್ಲ ಏನು ತಲೆ ಮೇಲೆ ಹೊತ್ತುಕೊಂಡು ಬಂದು ಅರ್ಪಣೆ ಮಾಡಿದ್ರು, ಅದನ್ನೇ ಸ್ವೀಕಾರ ಮಾಡಿದ್ದ. ಸುಭುಜ ಒಳಗಡೆಯಲ್ಲಿರ್ತಕ್ಕಂತಹ ಸಾರವಾದದ್ದನ್ನು ಮಾತ್ರ ಭೋಗ ಮಾಡುವವನು ಇವರೆಲ್ಲ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ದ. ತಾ ಭುಂಜಿಸಿದ ಸ್ವರಮಣ, ಇವರು ಯಾರು ಕೊಟ್ಟಿದ್ದರಿಂದಲೇ ಅವನಿಗಾಗಬೇಕಾ? ನಾವು ಕೊಡದೇ ಇದ್ದರೂ ಕೂಡ ಸ್ವರಮಣೆ ತನ್ನಿಂದ ತಾನು. ಅದಕ್ಕೆ ಭದ್ರಾಢ ಸ್ವಾಮಿಗಳವರು ಕೇಳ್ತಾರೆ ಲಕ್ಷ್ಮೀ ಶೋಭಾನಪದದಲ್ಲಿ, ಆಗ ಯಾರು ಅಡುಗೆ ಮಾಡೋರು ಇದ್ರಪ್ಪ ಅವನಿಗೆ? ಒಳ್ಳೆಯ ಕಾಲದಲ್ಲಿ ಬಹುಕಾಲ ಆಗಿ ಹೋಗಿರುತ್ತಲ್ಲ, ಆಗ ಅವನಿಗೆ ಹಸುವೆ ಆದರೆ ಅಡುಗೆ ಮಾಡಿಬಿಡಿಸೋರು ಯಾರನ್ನ ಇದ್ದರೆ ಅವನಿಗೆ ಅದು ಯಾವುದೂ ಇಲ್ಲ ಅಂತ ಅನ್ನೋದೇ ನಿಜ ತಾತ್ಪರ್ಯ. ಅಲ್ಲಿ ಸ್ವರಮಣ ಕುಬುಜೆ ಗಂಧಕ್ಕೆ ಒಲಿದ. ಆ ಕುಬುಜೆ ಬರೀ ಗಂಧ ಹಚ್ಚಿದ್ದಕ್ಕೆ ಒಲಿದ್ಬಿಟ್ಟ. ಅವಳೇನು ತಿನ್ನಕ್ಕೇನು ಕೊಟ್ಟಿದ್ದು ಅಲ್ಲ. ಒಬ್ಬೊಬ್ಬರು ಒಂದೊಂದು ಹೂವು ತುಳಸಿ ಕೊಟ್ಟರೂ ಒಲಿತಾನೆ, ತಿನ್ನಕ್ಕೆ ಕೊಡಬೇಕು ಅಂತಲೂ ಇಲ್ಲ. ಅದರಿಂದ ಪ್ರೀತಿಯಿಂದ ನೀವು ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತಾನೆ. ಮುನಿಗಣ ಸೇವಿತ ವಿಬುಧ ಸೇವಿತ, ವಿಬುಧರು ಅಂತಂದರೆ ದೇವತೆಗಳು. ಮುನಿಗಣ ವಿಬುಧ ಸೇವಿತ ಬಿಡುವನೆ ನಾವಿತ್ತ ಕರ್ಮ ಫಲ, ನಾವಿತ್ತ ಕರ್ಮವನ್ನೂ ಸ್ವೀಕಾರ ಮಾಡ್ತಾನೆ. ಅದರ ಫಲವಿಶೇಷಗಳನ್ನು ಪುಣ್ಯ ಪಾಪ ಎಲ್ಲ ಸ್ವೀಕಾರ ಮಾಡ್ತಾನೆ. ಯಾರಿಗೆ ಯಾವುದನ್ನು ಕೊಡಬೇಕು ಅವರವರಿಗೆ ಅದನ್ನು ಕೊಡ್ತಾನೆ. ಗಣನೆ ಇಲ್ಲದೆ ಪರಮಸುಖ ಸದ್ಗುಣ ಗಣಗಳ ಲೇಷ ಲೇಷಕ್ಕೆ ಎಣಿಯನಿಸದು ರಮಾಬ್ಜ ಭವ ಶಕ್ರಾದಿಗಳ ಸುಖವೂ ಉಣುತುಣುತ ಮೈ ಮರೆದು ಕೃಷ್ಣಾರ್ಪಣವೆನಲು ಕೈಗೊಂಬನ ಅದ್ಭುತ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡು ಬಂದದಲ್ಲಿ ಪರಮಾತ್ಮ ಎಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನು ವರ್ಣನೆ ಮಾಡ್ತಾನೆ. ಗಣನೆ ಇಲ್ಲದೆ ಪರಮಸುಖ, ಪರಮಾತ್ಮನಿಗೆ ಇಷ್ಟು ಅಂತ ಲೆಕ್ಕ ಇಲ್ಲದೆ ಇರುವಂತಹ ಆನಂದಮಯ ಇದ್ದಾನೆ. ಅದರ ಚಿಂತನೆ ಬರಬೇಕು ನಮಗೆ. ಸದ್ಗುಣ ಗಣಗಳ, ಆವಾಗ ನಮಗೂ ಗುಣಗಳ ಸಮುದಾಯಗಳನ್ನು ನಮಗೂ ಕೂಡ ಕೊಡ್ತಾನೆ. ಯಾವಾಗ ಲೇಷ ನಾವು ಮಾಡಿದ ಸ್ವಲ್ಪ ವ್ಯಾಪಾರಿಗಳು ಬೇಕಾದ್ದನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ. ಯಾರಿಗೆ ಮಾಡ್ತಾ ಇದ್ದಾನೆ ಈಗಾಗಲೇ ಅಂತ ಅನ್ನೋದಕ್ಕೆ ಉದಾಹರಣೆ ಕೊಟ್ಟು, ರಮಾದೇವಿ, ಅಬ್ಜಭವ ಅಂತಂದರೆ ಬ್ರಹ್ಮದೇವರು, ಶಕ್ರ ಅಂದರೆ ಇಂದ್ರದೇವರು, ಇವರೇ ಮೊದಲಾದವರುಗಳಿಗೆ ಅಪರಿಮಿತ ಸುಖವನ್ನು ಅವರೇ ಇಷ್ಟು ಎಣೆ ಅಂತ ಅದಕ್ಕೊಂದು ಲೆಕ್ಕ ಇಲ್ಲದೇ ಇರುವಷ್ಟು ಸುಖ ವಿಶೇಷಗಳನ್ನು ಕೊಡ್ತಾ ಇದ್ದಾನೆ. ಇದನ್ನೆಲ್ಲ ನೆನಪು ಮಾಡಿಕೊಳ್ತಾ ಇಂಥವರಿಗೆಲ್ಲ ಇಷ್ಟು ಬೇಕಾ ಅಷ್ಟು ಅನುಗ್ರಹ ಮಾಡ್ತಾ ಇದೆಯಾ ಅಂತ ನಾವು ಊಟ ಮಾಡ್ತಾನೆ ಊಟ ನಿಲ್ಲಿಸ್ಬಿಟ್ಟಿದ್ದೆಲ್ಲ ಚಿಂತನೆ ಮಾಡಬೇಕಾಗಿಲ್ಲ. ಕೈ ತೊಳೆದು ಊಟ ಎಲ್ಲ ನಿಲ್ಲಿಸ್ಬಿಟ್ಟು ಇವಾಗ ಹೀಗೆ ಮಾಡಿ ಅಂತ ಹೀಗೇನೆ ಹೇಳ್ತಾ ಇಲ್ಲ. ನೀವು ಬೇಕಾದ ಊಟ ಮಾಡ್ತಾ ಇರುವ ಅಲ್ಲಿರುವಂತಹ ರಸವನ್ನು ಆಸ್ವಾದನೆ ಮಾಡಿ ಮಧ್ಯದಲ್ಲೇ ಜೊತೆಯಲ್ಲಿ ಮನಸ್ಸಿಗೇನು ಬೇರೆ ವ್ಯಾಪಾರ ಇರಲ್ಲ. ಅದಕ್ಕೆ ಮೌನ ಮಾಡಬೇಕು ಅಂತಾರೆ. ಮೌನ ಅಂತಂದರೆ ಮಾತಾಡಬಾರದು ಅಂತ ಒಂದರ್ಥ. ಅದಕ್ಕಿಂತಲೂ ಹೆಚ್ಚು ಮೌನ ಅಂತಂದರೆ ಮನನ, ಒಳಗಡೆಯಲ್ಲ ಅದನ್ನೆಲ್ಲ ವಿಚಾರ ಮಾಡ್ತಾ ನಾವು ನಡೆಸಬೇಕಾದ ವ್ಯಾಪಾರ. ಹೀಗಾಗಿ ಉಣುತುಣುತ ಮೈ ಮರೆದು ಕೃಷ್ಣಾರ್ಪಣ ಸ್ವಾಮಿ ಇದೆಲ್ಲ ನೀ ಕೊಟ್ಟಿದ್ದಿ, ಇದೆಲ್ಲ ನೆನೆದು ಒಳಗಡೆಯಲ್ಲಿದ್ದು ನೀನು ಅದನ್ನು ಏನೇನು ಮಾಡಬೇಕು ಆ ರೀತಿಯಲ್ಲಿ ಸ್ವೀಕಾರ ಮಾಡುವಂತ ಇಷ್ಟ ಅಂದುಬಿಟ್ರೆ ಆ ಕಾಲಕ್ಕೆ ಅವ್ರು ಕೊಟ್ಟಿದ್ದನ್ನೆಲ್ಲ ತಗೋತಾನಂತೆ. ಎಂಜಿಲ್ಲು ತಗೊಳ್ಳೋರು ಯಾರನ್ನ ಇದ್ದಾರೆ ನಿಜವಾಗ್ಲೂ. ಬಾಯೊಳಗೆ ಹಾಕಿ ನಾವು ಭಗವಂತನಿಗೆ ಅರ್ಪಣೆ ಮಾಡಿದರೆ ವೈಶ್ವಾನರ ರೂಪಿ ಪರಮಾತ್ಮ ಅದನ್ನು ತಗೊಂಡು ಅನುಗ್ರಹ ಮಾಡ್ತಾನೆ. ಯಾರಿಗಾರ ಬೇರೆಯವ್ರಿಗೆ ಈ ಥರ ಕೊಡಿ. ಬಾಯೊಳಗೆ ಬಿದ್ದದ್ದನ್ನೇ ಸ್ವೀಕಾರ ಮಾಡುವಂತಹ ನಿರ್ದುಷ್ಟ ವಸ್ತು ಭಗವಂತ. ಅಂತಹ ಅದು ಹ್ಯಾಕೆ ತಗೋತಾನಂತೆ? ತಾಯಿ ಊಟ ಮಾಡ್ತಾ ಇದ್ರೆ, ಅಮ್ಮ ನಂಗೆ ಸರಿಯಾಗಿ ಕಲಿಸ್ಕೊಳಕ್ ಬರಲ್ಲ, ಈ ಚೆನ್ನಾಗಿ ಕಲಿಸಿ ಊಟ ಮಾಡ್ತಾ ಇದ್ದೀಯಲ್ಲ ಅಂತ. ಅವಳು ಊಟ ಮಾಡ್ತಾ ಇದ್ದಾಗ ಹೋಗಿ ಮಗು ಕೈ ಒಡ್ಡತ್ತಂತ, ನನಗೊಂದು ಸ್ವಲ್ಪ ಕೊಡು. ಆ ಕ್ರಮದಲ್ಲಿ ಕೈ ಒಡ್ಡಿ ಪ್ರೀತಿಯಿಂದ ನಾವು ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿ ಉದ್ಧಾರ ಮಾಡ್ತಾನೆ. ಜೀವಕೃತ ಕರ್ಮಗಳ ಬಿಡದೆ ರಮಾವರನ್ನು ಸ್ವೀಕರಿಸಿ ಫಲಗಳನ್ನು ಇವನು ಅಧಿಕಾರಾನುಸಾರದಲ್ಲಿ ಅವರವರಿಗೆ ಅನವರತ ಪಾವಕನು ಸರ್ವಸ್ವ ಮುಂಜಿಸಿತ ನೈದನೊಮ್ಮೆಗೂ ಪಾವನಕ್ಕೆ ಪಾವನ ನೆನಿಪ ಹರಿ ಉಂಬುದೇನರಿದು. ಅಯ್ಯೋ ನಮ್ಮೆಂಜಲೆಲ್ಲ ಸ್ವೀಕಾರ ಮಾಡಿಬಿಡ್ತಾನ, ಹಾಗಾದರೆ ಭಗವಂತ ಅಪವಿತ್ರನಾಗಿ ಹೋಗ್ತಾನ ಅಂತಂದ್ರೆ ಎಲ್ಲ ವಿಚಾರ ಮಾಡಬೇಡ್ರಪ್ಪ. ಜೀವಕೃತ ಕರ್ಮಗಳ ಬಿಡದೆ ಜೀವರು ಮಾಡತಕ್ಕಂತಹ ಸಕಲ ಕರ್ಮಗಳನ್ನೂ ಕೂಡ ನಾವು ಒಪ್ಪಿಸದೇ ಇರಲಿ, ಎಲ್ಲವನ್ನೂ ಅವಶ್ಯವಾಗಿ ಸ್ವೀಕಾರ ಮಾಡಿಯೇ ಮಾಡ್ತಾನೆ. ಅದನ್ನೆಲ್ಲವನ್ನೂ ಕೂಡ ಅದನ್ನೆಲ್ಲ ಬಿಡದೆ ರಮಾವರನ್ನು ಸ್ವೀಕರಿಸಿ, ರಮಾಧಿಪತಿಯಾಗಿರತಕ್ಕಂತಹ ಶ್ರೀಕರ ಅದನ್ನೆಲ್ಲ ಸ್ವೀಕಾರ ಮಾಡ್ತಾನೆ. ಆ ಫಲಗಳನ್ನು ನಮಗೆ ಕೊಡ್ತಾನೆ. ಮತ್ತು ತಾನು ಯಾವುದೂ ಸ್ವೀಕಾರ ಮಾಡೋಲ್ಲ. ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಆ ಥರದ ಮಾತು ಬಂದಿದೆ. ಆ ಮಗುನ ಎತ್ಕೊಂಡು ಬಂದಿರ್ತಾಳೆ ಕೊರವಂಜಿ, ಚತುರ್ಮುಖ ಬ್ರಹ್ಮದೇವರನ್ನು ಪುಟ್ಟ ಮಗು ಮಾಡಿ ಅದು ಅಂತ ಅಳ್ತಾ ಇತ್ತಂತೆ. ಅಳ್ತಾ ಇದ್ದಾಗ ಒಂದಷ್ಟು ಏನಾರ ಕೊಡಮ್ಮ, ಇವತ್ತಿಂದೋ ನೆನ್ನಿದ್ದೋ ತಂಗಳೋ ಪೊಂಗಳೋ ಏನಾರ ಕೊಡು ಅಂತ
ಕೊರವಂಜಿ ಕೇಳ್ತಾಳೆ. ಒಳ್ಳೆಯ ಅವಳ ವೈಭವ ಅದ್ಭುತವಾದ ರೀತಿಯಲ್ಲಿ ರಸಕವಳವನ್ನು ತತ್ಕಾಲಕ್ಕೆ ನಿರ್ಮಾಣ ಮಾಡಿ ಬಂಗಾರದ ಬಟ್ಲಲ್ಲಿ ಅದಕ್ಕೇನು ಕೇಸರ ಗೀಸರ ಹಾಕಿ ಒಳ್ಳೆ ಹಾಲಿನ ಅನ್ನವನ್ನು ತಂದು ಕೊಟ್ಲಂತೆ. ಈ ಮಗುಗೆ ಬಾಯಿ ಇಡ್ಲಿಕ್ಕೆ ಹೋಗಿದ್ದಟ್ಟು ಥೂ 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 ಅಂತ ಶುರು ಮಾಡಿಬಿಡ್ತಂತ. ಹತ್ತಿರ ತೊಗೊಂಡು ಹೋಗ್ಲಿಕ್ಕೂ ಇಲ್ಲ. ಈ ಅಡುಗೆಯಲ್ಲಿ ತೆಗೆದು ಆ ಮಗು ಬೆನ್ನಿಗೆ ಒಂದಷ್ಟು ಬಾರಿಸಿ ಕಂದಮೂಲ ಫಲಾಶನ, ನೀನು ಗೆಡ್ಡೆ ಗೆಣಸೆ ಸರಿ, ನೀನು ಇಂಥ ಒಳ್ಳೆ ಅಮೃತಾನ್ನ ತಿನ್ನೋ ಅಧಿಕಾರ ಎಲ್ಲಿದೆ ನಿನಗೆ, ಚೆನ್ನಾಗಿ ಬೈದು ಹಾಕಿ ಕಡೆಗೆ ಮೆಲ್ಲಿಗೆ ಇವರೆಲ್ಲ ನೋಡ್ತಾ ಇದ್ದಾಗ ಆ ಹೆಣ್ಣು ಮಗಳೇ ತಿಂದಾಕ್ಬಿಟ್ಲಂತೆ. ಆ ಕೊರವಂಜಿ ತಾನೇ ತಿಂದಾಕ್ಬಿಡ್ತಾ ಇದ್ದಾಳೆ. ಇವರೆಲ್ಲ ಹಿಂಗೆ ನೋಡ್ತಾ ಇದ್ರು, ಇದೇನು ಮಗು ಕೇಳಿದ್ರು ತಾನೆ, ಹಾಗೆಲ್ಲ ನೋಡಬೇಡಿ ಎಂದು. ಆ ಕೊರವಂಜಿ ಹಾಗೇನಂತಾಳೆ, ಮಮೋದರಗತಂಚಾನ್ನಂ ಶಿಶವೇ ಹಿತ ಕಾರಣಂ. ನಾ ತಿಂದ್ಬಿಡ್ತೇನೆ ಅಂತ ತಿಳ್ಕೊಳ್ಬೇಡ್ರಿ, ನೀವು ಯಾರು ಕೊಟ್ಟಿದ್ದಾರಲ್ಲ, ಮಗು ಕೊಟ್ಟಿದ್ದೀರಿ ಹೌದಲ್ಲ, ಮಗುಗೆ ಕೊಡ್ತೇನೆ. ಯಾಕೆ ಕೊಡ್ತೇನೆ, ಹೀಗೆ ತಿಂತಾ ಇಲ್ಲ ಮಗು ಅಂದರೆ ಬ್ರಹ್ಮದೇವರು ನೇರವಾಗಿ ತಗೊಳ್ಳೋರಲ್ಲ, ಭಗವದ್ ಅರ್ಪಿತವಾದದ್ದನ್ನು ತಗೊಳ್ಳೋರು. ಅದರಿಂದ ಹೀಗೆ ಕೊಟ್ಟರೆ ತಿನ್ನೋಲ್ಲ. ನನ್ನ ಉದರಕ್ಕೆ, ತಾಯಿ ಉದರ ಸೇರಿದರೆ ಅದೇನಾಗುತ್ತೆ, ಹಾಲಿನ ರೂಪದಲ್ಲಿ ಮಗುಗೆ ಸೇರುತ್ತೆ. ಹಾಗೆ ನೀವು ಏನು ಕೊಟ್ಟರು, ಯಾರ್ಯಾರಿಗೆ ಸಲ್ಲಬೇಕೋ ಅವರವರಿಗೆ ಅದನ್ನು ಕೊಟ್ಟು ರಕ್ಷಣೆ ಮಾಡ್ತೇನೆ. ಅದನ್ನು ಇಲ್ಲೂ ಕೂಡ ತೋರಿಸಿಕೊಡ್ತಾ ಇದ್ದಾರೆ. ಅವರವರಿಗೆ ಅವರವರ ಅಧಿಕಾರಾನುಸಾರದಲ್ಲಿ ಅವರವರಿಗೆ ಕೊಡ್ತಾನೆ ಅನವರತ. ಒಮ್ಮೆ ಆಗೊಮ್ಮೆ ಈಗೊಮ್ಮೆ ಅಲ್ಲ, ಯಾವಾಗಲೂ ಈ ವ್ಯಾಪಾರ ನಡೀತಾ ಇದೆ. ಪಾವಕನು ಸರ್ವಸ್ವ ಮುಂಜಿಸಿ, ಅದಕ್ಕೆ ಒಳ್ಳೆ ಉದಾಹರಣೆ ಕೊಟ್ಟು, ಅಗ್ನಿಗೆ ಬೇಕಾದ ಪದಾರ್ಥ ಹಾಕುತ್ತೇವೆ, ಹಾಕಿದಾಗ ಅದು ಮೈಲಿಗೆ ಆಯಿತು ಅಂತಂತೇವೆ ಅಗ್ನಿಯನ್ನ, ಏನಾರ ವಿಕಾರ ಆಗುತ್ತೆ, ವ್ಯತ್ಯಾಸ ಆಗುತ್ತಾ? ಅದೇ ಕ್ರಮದಲ್ಲಿ ತಾ ವಿಕಾರವನ ಐದನೊಮ್ಮೆಗೂ, ಒಮ್ಮೆ ಕೂಡ ವಿಕಾರವನು ಐದ ಹೊಂದೋದಿಲ್ಲ ಪರಮಾತ್ಮ. ಪಾವನಕ್ಕೆ ಪಾವನ, ಅಗ್ನಿಯೂ ಪವಿತ್ರ ಆಗಿರೋದು ಈತನಿಂದಲೇ. ಅಂತಹ ಪವಿತ್ರಕ್ಕೆ ಪವಿತ್ರನಾಗಿರತಕ್ಕಂತಹ ಶ್ರೀಹರಿ ಇದನ್ನೆಲ್ಲ ಸ್ವೀಕಾರ ಮಾಡ್ತಾನೆ ಅಂತ ಉಂಬುದೇನರಿದು, ಎಲ್ಲ ಸ್ವೀಕಾರ ಮಾಡ್ತಾನೆ. ಅದರಿಂದ ಅವನಿಗೆ ಯಾವುದೇ ರೀತಿಯ ಅಪಾವಿತ್ರ ಇಲ್ಲ. ಏನು ಆಶ್ಚರ್ಯ ಇದನ್ನ, ಅದನ್ನು ಸ್ವೀಕಾರ ಮಾಡಿ ತೋರಿಸಿಕೊಡ್ತಾ, ಕಲುಷ ಜಿಹ್ವೆಗೆ ಸುಷ್ಟು ಭೋಜನ ಜಲ ಮೊದಲು ವಿಷದೋರುವುದು ನಿಷ್ಕಲುಷ ಜಿಹ್ವೆಗೆ ಸೊರಸು ತೋರುವುದೆಲ್ಲ ಕಾಲಕ್ಕೆ. ಭಗವಂತ ಶುಭರಸವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ, ಅಶುಭ ತೋಳಲ್ಲ ಅನ್ನೋದಕ್ಕೆ ಅವರವರ ಯೋಗ್ಯತೆ ಮೇಲೆ ಅದು ಅವಲಂಬಿತವಾಗಿದೆ. ಭಗವಂತ ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ, ಅವನು ಹಾಗಿದ್ದಾನೆ. ಅಪ್ರಾಕೃತ ಚಿದಾನಂದ ಘನ, ಏನು ಸ್ವೀಕಾರ ಮಾಡಿದ್ರು ಅದು ಆನಂದಮಯನೇ ಇರುತ್ತದೆ. ಅದು ಹೇಗೆ ಆರೋಗ್ಯವಾಗಿರುವವರು ಒಳ್ಳೆ ರಸಗಳನ್ನು ಸ್ವೀಕಾರ ಮಾಡಿದರೆ ಹೇಗೆ ಅದು ಆನಂದಭರಿತವಾಗಿಯೇ ಇರುತ್ತೋ, ಅದೇನೇ ಒಳ್ಳೆ ಪದಾರ್ಥಗಳನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಒಳ್ಳೆ ರುಚಿಯಾಗಿರೋ ಪದಾರ್ಥ, ಅವನಿಗೆ ಜ್ವರ ಬಂದುಬಿಟ್ಟಿದೆ, ಅವನು ಅದನ್ನು ತಿಂದರೆ ಏನು ತೊಗೊಂಡು ನೀರು ಕುಡಿದ್ರೂ ಕಹಿಯಾಗೇ ಇರುತ್ತವೆ. ಅಂದರೆ ದೋಷ ನಮ್ಮಲ್ಲಿದೆ. ದೋಷ ಇರುವವರು ಪದಾರ್ಥ ಸ್ವೀಕಾರ ಮಾಡಿದರೆ ಅದು ದೋಷಮಯವಾಗಿಯೇ ಕಾಣುತ್ತೆ. ನಿರ್ದುಷ್ಟನಾದಂತಹ ಶ್ರೀಹರಿ ಅದನ್ನು ಸ್ವೀಕಾರ ಮಾಡಿದರೆ ಆ ಪದಾರ್ಥದಲ್ಲಿರುವ ಶುಭರಸವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಅನ್ನೇನು ಆಶ್ಚರ್ಯ ಅಲ್ಲಿ. ಸುಲಲಿತಾಂಗಗೆ ಭಗವಂತ ಹೇಗಿದ್ದಾನೆ ಅಂತ ಅವನನ್ನು ತೋರಿಸು. ಸ್ವಲ್ಪ ಚೆನ್ನಿಗರಾಯ ಸುಲಲಿತಾಂಗಗೆ ಸಕಲ ರಸ ಮಂಗಳವೆನಿಸುತ್ತಿ ಹೋವು, ಅನ್ನಮಯ ಕೈಗೊಳ್ಳದೆ ಬಿಡುವನೇ ಪೂತನೆಯ ವಿಷ ಮೊಲೆಯನುಂಡವನು. ಪೂತನಿ ಕೊಟ್ಟಂತಹ ವಿಷವನ್ನು ಆನಂದದಿಂದಾಗಿ ಸಮಗ್ರ ಹೀರಿರ್ತಕ್ಕಂಥವನು. ಸ್ವಲ್ಪ ಅಲ್ಪ ಔಷಧಿ ಕುಡಿದ್ರೆ ಮುಖ ಎಲ್ಲ ಹೇಗಾಗೋಗುತ್ತೆ ನಮ್ಗೆ. ಆ ಥರ ಏನು ವಿಕಾರ ಮಾಡಿಕೊಳ್ಳದೆ ಎಲ್ಲ ಪಾನ ಮಾಡಿರ್ತಕ್ಕಂತಹ ಭಗವಂತನಿಗೆ ಇವೆಲ್ಲ ಏನು ಇದನ್ನು ಸ್ವೀಕಾರ ಮಾಡ್ತಾನೋ ಇಲ್ಲವೋ ಅಂತನ್ನುವ ಆ ಸಂದೇಹ ಬೇಡ. ನಾವು ಏನನ್ನು ಕೊಟ್ಟರೂ ಅಲ್ಲಿರ್ತಕ್ಕಂತಹ ಅಪ್ರಾಕೃತ ರಸವನ್ನು, ಪ್ರಾಕೃತ ಶುಭರಸವನ್ನು ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ. ನಾವು ಒಳಗೆ ಹಾಕಿದ್ದನ್ನು ಕೂಡ ಪೇಳಲೇನು ಸಮೀರ ದೇವನು ಕಾಲಕೂಟವನುಂಡು ಲೋಕವ ಪಾಲಿಸಿದ, ತದ್ದಾಸನೋರ್ವನು ಅಮೃತನೆಂದೆನಿಸಿದನು. ಶ್ರೀ ಲಕುಮಿ ವಲ್ಲಭ ಶುಭಾಶುಭ ಜಾಲ ಕರ್ಮಗಳನ್ನು ಉಂಬುವನು, ಉಪಚಯದ ಏಳಿಗೆಗಳ ಅವಗಿಲ್ಲವೆಂದೆಂದಿಗೂ ಸ್ವರಸಗಳ ಬಿಟ್ಟು ಅದನ್ನು ಏನು ಅಂತ ಹೇಳೋಣ, ಇನ್ನೇನು ಹೆಚ್ಚಿಂದ ಹೇಳೋಣ, ಹೇಳಲೇನು ಅಂತ ತಗೊಳ್ತಾ ಅದನ್ನಂತಾರೆ. ಸಮೀರ ದೇವ ಮುಖ್ಯ ಪ್ರಾಣದೇವರೇನೆ ಸಾಕ್ಷಾತ್ ಹಾಲಾಹಲ ವಿಷ ಏನು ಅಮೃತ ಮಥನ ಕಾಲದಲ್ಲಿ ಬಂತು. ಸಮಗ್ರ ಪಾನ ಮಾಡಿ ಅಮೃತ ಅಂತ ಕರೆಸಿಕೊಂಡಿದ್ದಾರೆ. ಅವ್ರಿಗೆ ಅಮೃತ ಅಂತನ್ನುವ ಹೆಸರನ್ನು ನಮ್ಮ ಈಶಾವಾಸ್ಯ ಭಾಷ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಅಮೃತ ಅಂತ ಅವರನ್ನು ಯಾಕೆ ಕರೀತಾರೆ ಅಂತ. ಮುಖ್ಯ ಅಮೃತ ಪರಮಾತ್ಮ, ಅವರ ನಂತರದಲ್ಲಿ ಅಮೃತ ಅಂತಂದರೆ ಮುಖ್ಯ ಪ್ರಾಣದೇವರು. ರುದ್ರದೇವರಿಗೂ ಅಮೃತ ಅಂತ ಕರೀತಾರೆ. ತದ್ದಾಸನೋರ್ವನು ಅಂತಂದರೆ ಎರಡು ಅರ್ಥ, ಭಗವಂತನ ದಾಸ ಅಂತ, ಅಥವಾ ಮುಖ್ಯ ಪ್ರಾಣದೇವರ ದಾಸ ಇನ್ನೊಬ್ಬ ಅಂತ. ಯಾರು? ರುದ್ರದೇವರು. ಅವರು ಕೂಡ ವಿಷದ ಸ್ವಲ್ಪ ಭಾಗವನ್ನು ಸ್ವೀಕಾರ ಮಾಡಿದ್ರು, ಅದು ವಾಸನೆ ಪಡೆದರೆ ಸತ್ತು ಹೋಗ್ತಾರೆ. ವಿಷವನ್ನ ಪಾನ ಮಾಡಿದ್ರು, ಗಂಟಲಲ್ಲಿ ಸಿಗಾಕೊಟ್ರು ಕೂಡ ಮೃತರಾಗಲಿಲ್ಲ. ಆದ್ದರಿಂದ ಅವರು ಅಮೃತ. ತದ್ದಾಸ್ವನು ಅಮೃತನೆಂದೆನಿಸಿದನು.
ಇಂತಿಂಥವರೇ ಮುಖ್ಯ ಪ್ರಾಣದೇವರು ಅಥವಾ ಅವರ ಭಕ್ತರಾದ ರುದ್ರದೇವರೇ ಭಗವಂತನ ಅನುಗ್ರಹದಿಂದಾಗಿ ಅವರಿಗೆ ಈ ವಿಷಾದಿಗಳೇ ಏನೂ ಆಗೋಲ್ಲ ಅಂತ ಆದಾಗ ಭಗವಂತ ಆ ರಸಗಳನ್ನು ಸ್ವೀಕಾರ ಮಾಡ್ತಾನೆ, ಅದರಿಂದ ವಿಕಾರ ಆಗುತ್ತೆ ಅಂತ ಹೇಳ್ಬೋದಾ? ಸಾಧ್ಯವೇ ಇಲ್ಲ. ಎಲ್ಲ ರಸಗಳನ್ನು ಕೂಡ ತಾನು ಸ್ವೀಕಾರ ಮಾಡ್ತಾನೆ. ಎಂದೆಂದಿಗೂ ಕೂಡ ಅಲ್ಲೆಲ್ಲ ಕಡೆಯಲ್ಲೂ ಸ್ವರಸಗಳೇ ಇದ್ದಾವೆ, ಅಂದರೆ ಸ್ವಾಕ್ಯ ರಸಗಳೇ ಇದ್ದಾವೆ ಅಂತ ಅದಕ್ಕೆ ಈ ಪರಿಯಲ ಅಚ್ಯುತನ ತತ್ತತ್ ರೂಪ ತನ್ನಾಮಗಳ ಸಲೆ ನಾನಾ ಪದಾರ್ಥದಿ ನೆನೆದು ಗುಂಜಿಸುತ್ತಲಿರು ವಿಷಯ. ನೀವು ಯಾವುದೇ ವಿಷಯವನ್ನ, ಅದು ಇಂದ್ರಿಯಗಳ ವಿಷಯ, ನೋಡೋದು, ಕೇಳೋದು, ನಾಲಿಗೆಗೆ ಹಾಕೋದು, ಎಲ್ಲ ವಿಷಯಗಳನ್ನು ಕೂಡ ನೀವು ಸ್ವೀಕಾರ ಮಾಡಬೇಕಾಗಿದ್ದರೆ ಈ ರೀತಿಯಲ್ಲಿ ಹಿಂದೆಲ್ಲ ತೋರಿಸಿಕೊಟ್ಟಂತೆ ಪ್ರಮಾಣಕ್ಕೆ ಅನುಬದ್ಧವಾದಂತಹ ಕ್ರಮದಲ್ಲಿ ಸಲೆ ಅಂತಂದರೆ 1-2 ಅಲ್ಲ, ಅದರ ಸೆಲೆ ಅಂತಂದ್ರೆ ಏನರ್ಥ? ನಿರಂತರವಾಗಿ ಅಂತ ಅರ್ಥ. ನಿರಂತರವಾಗಿ ನಾನಾ ಪದಾರ್ಥಗಳಲ್ಲಿ ನೆನೆದು ಮತ್ತೆ 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 ನೆನಪು ಮಾಡಿಕೊಳ್ಳಿ. ಇವತ್ತೊಮ್ಮೆ ಮಾಡಿದ್ದೀನಿ ಸಾಕು, ವರ್ಷಕ್ಕೊಮ್ಮೆ ಮಾಡಿದ್ದೀನಿ, ತಿಂಗಳಿಗೊಮ್ಮೆ ಅಲ್ಲ, ನಿರಂತರವಾಗಿ ಹೀಗೆ ನೆನಪು ಮಾಡಿಕೊಳ್ತಾನೇ ಇದ್ದಾಗ ಅವನೇ ಪ್ರಾಪಕ, ಅವನೇ ಸ್ಥಾಪಕ. ನಮಗೇನಾದ್ರು ಬೇಕಾಗಿದ್ದರೆ ತಂದು ಕೊಡಬೇಕಲ್ಲ, ಕೊಟ್ಟಿದ್ದು ಬರೀ ಕೊಟ್ಟು ತೆಗೆದು ಬಿಟ್ರೆ ಕೊಟ್ಟಿದ್ದು ಉಳ್ಕೋಬೇಕು. ಅದು ಸ್ಥಾಪಕನೂ ಅವನೇ, ಅದನ್ನ ನಿಯಮನ ಮಾಡುವವನು ಅವನೇ, ವ್ಯಾಪಕನು, ಎಲ್ಲ ಕಡೆಯಲ್ಲಿದ್ದು ಎಲ್ಲರಿಗೂ ಕೊಡ್ತಾ ಇರೋನು. ಅದರಿಂದ ಪ್ರಾಪಕ, ಸ್ಥಾಪಕ, ನಿಯಾಮಕ, ವ್ಯಾಪಕ ಎಂದರಿದು ನೀ ನಿರ್ಲೇಪನಾಗಿರು. ಬೇಕಾದ್ದನ್ನೆಲ್ಲ ಕೊಡೋದು, ರಕ್ಷಣೆ ಮಾಡೋದು ಎಲ್ಲ ಅವನ ಜವಾಬ್ದಾರಿ. ಸರ್ವತ್ರ ರೀತಿ ಎಲ್ಲ ಮಾಡ್ಕೋತಾನೆ. ನಾನು ಯಾಕೆ ವಿಚಾರ ಮಾಡಲಿ, ನನಗೇನು ಕೊಟ್ಟಿದ್ದಾನೋ ದೇವರಿಗೆ ಅರ್ಪಣೆ ಮಾಡುವುದು ನನ್ನ ಕೆಲಸ ಅಂತ ಹೀಗೆ ತಿಳಿದು ಜೀವ ನೀನಿದ್ದೀಯಲ್ಲ ಸಜ್ಜೀವ, ನಿರ್ಲೇಪನಾಗಿರು. ಪುಣ್ಯ ಪಾಪಗಳು ಅರ್ಪಿಸಮನವಳಿಗೆ. ಏನು ಪುಣ್ಯ ಬಂತೋ ಪಾಪ ಬಂತೋ ಬೇಕಾದ್ಯಲ್ಲ, ಸರ್ವ ಸಮರ್ಪಣ ಗದ್ಯದಲ್ಲಿ ತೋರಿಸಿಕೊಡ್ತಾರೆ ಮಂತ್ರಾಲಯ. ಎಲ್ಲ ಅವನ ಪಾದಕ್ಕೆ ಒಪ್ಪಿಸಿದ್ರೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಭಗವಂತ ಪರಮಾತ್ಮ. ಪುಣ್ಯವನ್ನ ಅದನ್ನು ಹೇಗೆ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನ ಬೃಹನ್ನಾರದೀಯದಲ್ಲಿ ತೋರಿಸಿಕೊಡ್ತಾರೆ. ಗೃಹಾತಿಹೇ ಹರೇ ಪುಣ್ಯಂ, ಭಗವಂತ ಪುಣ್ಯನೂ ತಗೋತಾನೆ. ಪಾಪಂ ಭಸ್ಮೀಕರೋತಿ ಚ, ಪುಣ್ಯ ತಗೊಂಡು ಆ ಫಲವನ್ನ ಜೀವರಿಗೆ ಕೊಡ್ತಾನೆ. ಅವನೇನು ತನಗೇನೂ ಆಗಬೇಕಾಗಿಲ್ಲ, ಅದು ಸ್ವೀಕಾರ ಮಾಡ್ತಾನೆ, ಮಾಡಿ ಅದರ ಫಲವನ್ನು ಜೀವರಿಗೆ ಸಜ್ಜೀವರಿಗೆ ಕೊಡ್ತಾನೆ. ಅದರಂತೇನೆ ಭಸ್ಮೀಕರೋತಿ ಚ, ಪಾಪವನ್ನ ಸುಟ್ಟಾಕ್ಬಿಡ್ತಾನಂತೆ. ಕೆಲವು ಕಡೆಯಲ್ಲಿ ಪಾಪವನ್ನ ಸ್ವಸ್ಯಚ ದ್ರೋಹಿಣೋ ಕಿಂಚಿತ್, ತನಗ್ಯಾರು ದ್ರೋಹಿಗಳಿದ್ದಾರಲ್ಲ ಅಂಥವ್ರಿಗೆ ಆ ಪಾಪ ಕೊಟ್ಟು ಅದರ ಲೇಪ ಹಾಕಿ ಬಡತ ಕೊಡ್ತಾನಂತೆ. ಈ ಕ್ರಮದಲ್ಲೂ ಮಾಡೋದಿದೆ. ಪಾಪಾಂಶಂ ಪ್ರದದಾತಿ ಸಹ ಅನ್ನುವ ಪ್ರಮಾಣವನ್ನು ತೋರಿಸ್ತಾ ಇದೆ ಬಿಂಬಾರ್ಪಣ ವಿಧಿ ಅಂತ ಕರೀತಾರೆ. ನಮ್ಮ ಪುಣ್ಯ ಪಾಪ ಎಲ್ಲವನ್ನೂ ಮಾಡಿಸ್ತಾ ಸಕಲತ್ರ ಇದ್ದಾನೆ, ಎಲ್ಲವೂ ಅವನೇ ಮಾಡ್ತಾನೆ. ಅದಷ್ಟು ಬಿಂಬಲಕ್ಷಣ ಅವನಿಗೆ ಅರ್ಪಣೆ ಮಾಡೋದೇ ಬಿಂಬಾರ್ಪಣ ವಿಧಿ. ಭೋಜನ ಮಾಡಿ ಬಿಂಬಕ್ಕೆ ಅರ್ಪಣೆ ಮಾಡತಕ್ಕಂತಹ ಪದ್ಧತಿ ಹೀಗೆ ತೋರಿಸಿಕೊಡ್ತಾ ಕಡೆಗೆ 5,89,1705 ರೂಪವ ಧರಿಸಿ ಭೋಕ್ತೃಗ ಭೋಜ್ಯನೆಂದೆನಿಸಿ ಶ್ರೀಧರ ದುರ್ಗಾರಮಣ ಪಾದಾದಿ ಶಿರಪರ್ಯಂತ ವ್ಯಾಪಿಸಿ ಕಾದುಕೊಂಡಿಗ ಸಂತತ ಜಗನ್ನಾಥ ವಿಠಲನು. ಒಟ್ಟಾರೆ ಎಲ್ಲ ತೋರಿಸಿದಾಗ 5,89,705 ರೂಪ ಅಂತ ಒಟ್ಟು ಪ್ರಸಕ್ತ ಆಗುವುದು. ಹೊರಗಡೆಯಲ್ಲಿ ರಸರೂಪ, ಬೃಹತಿ ರೂಪ, ಅದರಂತೆ ಈ ಕೋಶಗತವಾದ ಅನ್ನಮಯ, ಪ್ರಾಣಮಯ, ಮನೋಮಯ, ಅನ್ನ, ಪ್ರಾಣ, ವಿಜ್ಞಾನ ಇತ್ಯಾದಿ ಶಬ್ದ ಪ್ರತಿಪಾದ್ಯ ರೂಪ, ಭೋಕ್ತೃಗಳಲ್ಲಿ, ಭೋಜ್ಯರಲ್ಲಿ, ಒಟ್ಟಾರೆ ಎಲ್ಲರನ್ನೂ ಸೇರಿಸಿದಾಗ ಒಂದು ಊಟಕ್ಕೆ ಅಂತ ಕೂತಾಗ ಅಲ್ಲಿ ಎಷ್ಟು ಭಗವದ್ ರೂಪದ ವ್ಯಾಪಾರ ನಡೆಯುತ್ತೆ ಅಂತಂದ್ರೆ ಪ್ರಾಯ 51 ಲಕ್ಷ ಭಗವದ್ ರೂಪದ ವ್ಯಾಪಾರ ನಡೀತಾ ಇರುತ್ತೆ. ಒಬ್ಬರು ಊಟ ಕೂತ್ಕೊಂಡ್ರೆ ಒಂದು 5 ಜನಕ್ಕೆ ಊಟ ಕೊಡಿಸ್ಬಿಟ್ರೆ ಎಷ್ಟಾಗೋಯ್ತು ಅಲ್ಲಿಗೆ? 26 ಲಕ್ಷದ ಮೇಲಾಗಿ ಹೋಗುತ್ತೆ. ಇಷ್ಟು ಭಗವದ್ ರೂಪದ ವ್ಯಾಪಾರಗಳು ಅಲ್ಲಿ ನಡೀತಾ ಇದೆ. 5,89,705 ಭಗವದ್ ರೂಪಗಳು. ಇದೇನು ಒಟ್ಟಾರೆ ಶ್ರೀಧರ ದುರ್ಗಾರಮಣ, ಆ 3 ಜನ, 3 ಇದ್ದಾವಲ್ಲ ಅಲ್ಲೂ ಕೂಡ ಸತ್ವಗುಣ, ರಜೋಗುಣ, ತಮೋಗುಣ, ಅವುಗಳ ವ್ಯಾಪಾರ ನಡೆಸಬೇಕಲ್ಲ. ಅದಕ್ಕೆ 3 ಜನರನ್ನ ತನ್ನ ಪತ್ನಿಯರನ್ನಾಗಿ ಇಟ್ಟುಕೊಂಡು ತಾನು 5 ರೂಪವನ್ನು ಸ್ವೀಕಾರ ಮಾಡಿ ಪರಮಾತ್ಮ ಭೋಕ್ತೃವಿನಲ್ಲಿ ಆ ಭೋಜ್ಯ ಪದಾರ್ಥಗಳಲ್ಲಿ ಇದ್ದುಕೊಂಡು ಯಜಮಾನ ಬಿಟ್ಟುಬಿಡೋಣ, ಇವರಿಗೆ ನಾವೇ ಊಟಕ್ಕೆ ಕೂತಿದ್ದೇವೆ, ನಾವು ಭೋಕ್ತೃಗಳು, ಭೋಜ್ಯ ಪದಾರ್ಥ ಇದೆ, ಅಷ್ಟರಲ್ಲೇನೆ ಇಷ್ಟು ಭಗವದ್ ರೂಪಗಳಿದ್ದಾವೆ. ಅದು ಎಲ್ಲಿಂದ ಇದ್ದಾನೆ? ಪಾದಾದಿ ಶಿರಪರ್ಯಂತ, ಮೇಲಿಂದ ಕೆಳಗಿನ ತನಕ ಎಲ್ಲ ನಾಡಿ ಮುಂತಾದವುಗಳೆಲ್ಲ ಕಡೆಯಲ್ಲೂ ವ್ಯಾಪಿಸಿಕೊಂಡು ನಮ್ಮನ್ನು ಕಾದುಕೊಂಡಿಹ ಅಷ್ಟೆಲ್ಲ ಮಾಡ್ತಾ ನಮ್ಮನ್ನು ಕಾಪಾಡ್ತಾ ಇದ್ದಾನಲ್ಲ ಆ ಜಗನ್ನಾಥ ವಿಠಲ. ಅವನಿಗೆಲ್ಲ ಅರ್ಪಣೆ ಮಾಡಿ ಬದುಕರಿ ಅಂತ ಈ ಕ್ರಮದಿಂದಾಗಿ ತೋರಿಸಿಕೊಟ್ಟಿದ್ದಾರೆ. ಅಲ್ಪ ಸ್ವಲ್ಪ ಸಮಯದಲ್ಲೆಲ್ಲ ಹೇಳೋದಲ್ಲ, ಇನ್ನೂ ವಿಸ್ತಾರವಾದ ಕ್ರಮದಲ್ಲಿ ಉದಾಹರಣೆ ಎಲ್ಲ ತಿಳಿದು ನೋಡಿದಾಗ ಊಟ ಕೂತಾಗ ನಿಜವಾಗಿಯೂ ಆ ನೆನಪು ಹೋಗೋದೇ ಇಲ್ಲ. ಮಹಾ ಉಪಕಾರವನ್ನು ಮಾಡಿಕೊಟ್ಟಿದ್ದಾರೆ ಜಗನ್ನಾಥ ದಾಸರು.
ಅದರಲ್ಲಿ ಈ ಸಮಯಕ್ಕೆ ಹೊಂದಾಣಿಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಮಾತ್ರ ಅನುವಾದ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಅದು ಏನದು ಮಕ್ಕಿ ಕಾಮಕ್ಕಿ ಅಂತಾರಲ್ಲ ಅಷ್ಟೇ, ಅಲ್ಲಿದೆ ನೋಡೋದು ಓದೋದು ಅಷ್ಟೇ. ಎಲ್ಲ ಅನುಭವಕ್ಕೆ ಬರಬೇಕು, ದೊಡ್ಡವರಿಂದ ಉಪದೇಶ ಪಡೆಯಬೇಕು, ಅದನ್ನು ಅನುಸಂಧಾನಕ್ಕೆ ತಂದವರಲ್ಲಿ ಪಡೆಯಬೇಕು. ಆಗ ಅದರ ಅನುಭವ ನಿಜವಾಗಿಯೂ ಧೇನಿಸಿದ ರೀತಿಯಲ್ಲಿ ಮನೆ ಕಟ್ಕೊಳ್ಳೋದೇನು ಒಳಗಡೆಯಲ್ಲಿ ಹೃದಯದಲ್ಲಿ ಆ ದರ್ಶನ ಕೊಟ್ಟು, ಸಕಲ ಪದಾರ್ಥಗಳೆಲ್ಲ ಆ ದರ್ಶನ ಕೊಟ್ಟು, ನನ್ನನ್ನು ಯೋಚನೆ ಮಾಡ್ತಾ ಇಲ್ಲೆಲ್ಲೋ ಯಾಕೆ ಬಿದ್ದಿರ್ತೀಯೋ ಬಾ ನನ್ನ ಜೊತೆಗೆ ಬಾ ಅಂತ ಕರ್ಕೊಂಡು ಹೊರಟೋಗ್ತಾರೆ. ಬರೀ ಊಟಕ್ಕಿಷ್ಟು ಮಹತ್ವ ಇದೆ, ಊಟಕ್ಕಿಷ್ಟೆಲ್ಲ ಮಹತ್ವ ಕೊಟ್ಟು ಇನ್ನೊಂದು ಸಿದ್ಧಾಂತ, ಇನ್ನೊಂದು ಯಾವ್ದಾದ್ರು ಮತ ಇನ್ನೊಂದಿದೆಯಾ? ನಾವು ಮಾಡುವ ಸಕಲ ಕ್ರಿಯೆಗಳಲ್ಲೂ ಬಿಂಬ ವ್ಯಾಪಾರ ಇದ್ದೇ ಇದೆ. ಇದ್ದದ್ದನ್ನು ಅರ್ಥ ಮಾಡಿಕೊಂಡು ಬಿಟ್ರೆ ಅದೇನೇ ದೊಡ್ಡ ಯಜ್ಞ. ನಿತ್ಯ ಮಹತ್ವ ಯಜ್ಞಗಳ ಆಚರಿಸಿದವನು, ಅಷ್ಟು ಅದ್ಭುತವಾದಂತಹ ಸುಲಭ ಪೂಜೆಯನ್ನು ನಮಗೆ ಕಲಿಸಿಕೊಟ್ಟಂತಹ ಅದ್ಭುತವಾದ ಸಿದ್ಧಾಂತ ಅದಿದ್ರೂ ಅಲ್ಲೇ ಕೂತಿರ್ತಿತ್ತು. ಮತ್ತೆ ಅದನ್ನು ಈ ಕ್ರಮದಿಂದಾಗಿ ತಾವು ಅರ್ಥ ಮಾಡಿಕೊಂಡು ಜೀರ್ಣಿಸಿಕೊಂಡು, ಅದಕ್ಕೆ ಅಂತಾರೆ ಜಗನ್ನಾಥದಾಸರ ಪುಣ್ಯ ವಿಶೇಷ ಎಷ್ಟು ಅಂತಂದರೆ, ಆ ದೇವತೆಗಳು ಅದನ್ನು ಫಲಸ್ತುತಿಯಲ್ಲಿ ಹೇಳ್ತಾರೆ ದಾಸರು. ದೇವತೆಗಳೆಲ್ಲರೂ ಕೂಡ ತತ್ವಾಭಿಮಾನಿಗಳು, ಅಕ್ಷರಾಭಿಮಾನಿಗಳು, ಇವರ ನಾಲಿಗೆ ಮೇಲೆ ಕುಣಿಬೇಕು ಅಂತ ಅನಿಸ್ತಂತೆ. ಆ ಕುಣಿದಾಗ ಆ ಸದ್ದ ಆಯ್ತಲ್ಲ, ಆ ವಾದ್ಯ ಘೋಷ ಗೆಜ್ಜೆ ಸದ್ದೆ ಹರಿಕಥಾಮೃತ ಸಾರವಾಯಿತು ಅಂತಂತಾರೆ. ಅಷ್ಟು ಆನಂದದಿಂದ ಇವರು ಬಾಯಲ್ಲಿ ನುಡಿಸಿ ಹೊರಗೆ ತಂದಿದ್ದಾರೆ ಅಂತ ನಮ್ಮ ತನಕ ಬಂದಿದೆ ಅಂದರೆ ನಾವೆಂಥ ಪುಣ್ಯವಂತರು. ನನ್ನ ಕಡೆಯ ಪಕ್ಷ ಮೊದಲಿಗೆಲ್ಲ ಹಾಗೆ, ಮೊದಲೊಂದು ದೀಕ್ಷೆ, ಅದನ್ನು ಊಟ ಮಾಡೋಕ್ಕೆ ಮುಂಚೆ ಹೇಳ್ಕೊತೇನೆ, ಅಥವಾ ಊಟ ಕೂತಾಗಲೇ ಹೇಳ್ಕೋತಾ ಊಟ ಮಾಡ್ತೀನಿ ಅಂತ, ಒಂದು ಪದ್ಯ ಹೇಳ್ತೀನಿ, 2 ಪದ್ಯ ಹೇಳ್ತೀನಿ ಅಂತಲೂ ಏನಾದ್ರು ಒಂದು ಚಿಕ್ಕ ದೀಕ್ಷೆಯನ್ನು ತೊಟ್ಟರೆ ಅದೇ ಬೆಳೀತಾ ಬೆಳೀತಾ ಮುಂದೆ ಹೆಮ್ಮರವಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಅನ್ನೋದನ್ನು ಸಂಶಯವೇ ಇಲ್ಲ. ಅಂತಹ ಉತ್ಕೃಷ್ಟವಾದಂತಹ 4ನೇ ಸಂಧಿ, ಭೋಜನ ಸಂಧಿಯನ್ನು ಯಥಾವತಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಅದರಲ್ಲಿ ಏನಾರು ಗುಣಾಂಶಗಳು ಕಂಡು ಬಂದಿದ್ದರೆ ಎಲ್ಲ ಪೂಜ್ಯ ಗುರುಗಳು ನಮ್ಮ ಆಚಾರ್ಯ ಪ್ರತಿನಿತ್ಯ ಹರಿಕಥಾಮೃತ ಸಾರ ಹೇಳೋದು. ನಾನೇ ನೋಡಿದ್ದೆ, 10 ವರ್ಷ ನಾನಿದ್ನಲ್ಲ, ನಿರಂತರ ಮೊದಲೊಂದು ಉಪನಿಷತ್ತು ಪಾಠ ಆಗೋದು ಸಂಜೆ, ಅದಾದ ಮೇಲೆ ಹರಿಕಥಾಮೃತ ಸಾರ, ಆಮೇಲೆ ಭಾಗವತ ಪ್ರತಿ ಪದ್ಯ, ಆಮೇಲೆ ಆ ತತ್ತತ್ ಕಾಲದ್ದು ಏನಾರು ಉಪನ್ಯಾಸ, ಇಷ್ಟು ಮನೆಯಲ್ಲಿ ಮುಗಿಸಿ ಆಮೇಲೆ 2 ಕಡೆನೋ 3 ಕಡೆನೋ ಎಲ್ಲೋ ಹೋಗೋರು. ಆಮೇಲೆ ಮತ್ತೆ ಚಿತ್ರ ದೀಕ್ಷೆ ಪ್ರತಿ ನಿತ್ಯ ನಡೆಸೋರು. ಪ್ರಾಯ 16 ವರ್ಷನೋ ಏನೋ ಆಯ್ತಿತ್ತು. ಇದೆಲ್ಲ ಆದಮೇಲೆ ನಾನು ಇರಲಿಲ್ಲ, ಅಲ್ಲಿ ಮಂಗಳ ಆಗಿತ್ತು. ಭಾಗವತ ಮಂಗಳಕ್ಕೆ ಹೋಗಿದ್ದೆ, ಹರಿಕಥಾಮೃತ ಸಾರ ಮಂಗಳಕ್ಕೆ ಆಗಲಿಲ್ಲ. ಅದು ಚಿತ್ರ ಅನುಭವ ಹೋದ್ಸತಿ ನಾನು ಹೇಳಿದ್ದೆ ಪಂಚಮಹಾಯಜ್ಞ ಪ್ರಕರಣದಲ್ಲಿ. ಭಾಷ್ಯದಲ್ಲಿ ಅವತ್ತು ಅದೇ ಪಾಠ ಆಗಿದೆ, ಅದೇ ಪಾಠ ಇಲ್ಲಿ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಏನೇನೋ ಎಲ್ಲ ತೆಗೆದು ನೋಡಿದ್ರು ಅರ್ಥ ಆಗ್ತಾ ಇಲ್ಲ. ಉಪನಿಷತ್ತು ಅದರ ಭಾಷೆ ಏನು ತೆಗೆದ್ರು ಅರ್ಥ ಆಗ್ತಾ ಇಲ್ಲ. ಏನು ವಿಚಿತ್ರ, ನಾನು ಉಪನ್ಯಾಸಕ್ಕೆಲ್ಲ ಕೂಡ್ತಿರ್ಲಿಲ್ಲ, ಆಚಾರ ಬಂದರು ಅಂತ ದೊಡ್ಡತ್ತಿದ್ವಿ ಕೆಳಗಡೆಗೆ. ಅವತ್ತು ಏನಾರ ಇವತ್ತು ತೀರಿಸ್ಬಿಡ್ಬೇಕು ಅಂತ ಕುತ್ಕೊಂಡ್ರೆ ಹರಿಕಥಾಮೃತ ಸಾರದಲ್ಲ ಅದೇ ಪದ್ಯ ಹೇಳಿ ಅದನ್ನೆಲ್ಲ ಬಗೆಹರಿಸ್ತಾ ಇದ್ದಾರೆ ಆಚಾರ್ಯ. ಆ ಪದ್ಯ ಇದೆ, ತೆಗೆದು ನೋಡಿದ್ರೆ ಅದರೆಲ್ಲದಕ್ಕೂ ಉತ್ತರ ಇದೆ. ಒಬ್ಬೊಬ್ಬ ಅನಿಸ್ಬಿಡ್ತು, ಓ ಏನೋ ಕನ್ನಡದ ಪದ್ಯ ಅಲ್ಲ ಇದು, ಅನುಭವದ ರಸಪಾಕದ ಜೊತೆಯಲ್ಲಿ ವೇದಶಾಸ್ತ್ರಗಳ ಸಾರವನ್ನು ಸುರಿಸಿಟ್ಟಿದ್ದಾರೆ ಮಹಾನುಭಾವರು. ಅದಕ್ಕೆ ವಿಷ್ಣು ತೀರ್ಥರು ಅನ್ನಬೇಕಂತ, ಅದನ್ನು ನಾವು ವೈದ್ಯರು ನೀವು ವೈದ್ಯರು, ನಮ್ಮಲ್ಲಿ ಬಂದವರಿಗೆ ಬೀಜ ಕೊಡ್ತೀವಿ, ಬೀಜ ಸರಿಯಾಗಿ ಹುಳ ಹೊಡಿಬಾರ್ದು, ರಕ್ಷಣೆ ಮಾಡಿಕೋ, ಇದಕ್ಕಿಂತ ಮಣ್ಣಲ್ಲೇ ಹಾಕಬೇಕು, ನೀರು ಕೊಡು, ಗೊಬ್ಬರ ಕೊಡು, ಸರಿಯಾಗಿ ಬೆಳೆಯೋ ತನಕ ನೋಡ್ಕೊ, ದನಗಿನ ತಿಂದು ಬಿಡಬಾರ್ದು, ಕಡೇ ತನಕ ರಕ್ಷಣೆ ಮಾಡು. ಅದು ಒಳ್ಳೆ ಚಿಗುರಿ ಹೆಮ್ಮರವಾಗಿ ಹೂವು ಕಾಯಿ ಹಣ್ಣು ಬಿಡುತ್ತೆ. ಹಣ್ಣನ್ನು ತೆಗೆದು ಜೇನುತುಪ್ಪದ ಗಡಿಗೆಯಲ್ಲಿ ಹಾಕ್ಕೊಂಡು ದಿವಸ ತಿಂತಾ ಬಾ, ನಿನಗೆ ರೋಗವಾಸಿ ಆಗುತ್ತೆ ಅಂತ ನಾವು ಉಪಾಯ ಹೇಳಿದರೆ, ನಿಮ್ಮಲ್ಲಿ ಬಂದವರಿಗೆ ಜೇನುತುಪ್ಪದ ಗಡಿಗೆ ಹಣ್ಣು ಹಾಕಿ ಇಟ್ಟುಬಿಟ್ಟಿದ್ದೀರಿ ಹರಿಕಥಾಮೃತ ಸಾರ, ಬಂದವರಿಗೆ ಅದನ್ನು ಕೊಟ್ಟೇ ಬಿಡ್ತೇವೆ, ತೆಗೆದು ಬಾಯಿಗೆ ಹಾಕೊಂಡು. ಅಷ್ಟು ಸುಲಭ ಮಾಡಿದ್ದೇರಿ ಶಾಸ್ತ್ರ ಪ್ರಪಂಚವನ್ನ ಅಂತ ವಿಷ್ಣು ತೀರ್ಥರು ಮಹಾತ್ಮೂರು ಸ್ವಾಮಿಗಳವರು ಅವರನ್ನು ಕೊಂಡಾಡ್ತಿದ್ದರು. ಜಗನ್ನಾಥದಾಸರು ಅಂಥ ಅದ್ಭುತವಾದ ಕೃತಿರತ್ನ ನಮಗೆ ಸಿಕ್ಕಿದೆ ಅನ್ನೋದೇ ದೊಡ್ಡ ಹೆಮ್ಮೆ ಇದೆ. ಅಂಥದ್ದನ್ನು ಅಕ್ಷರ ಹೇಳೋ ಪ್ರಯತ್ನ ಅಷ್ಟೇ ಇದೆ. ಒಳ್ಳೆಯ ಅಂಶಗಳಲ್ಲಿ ಗುರುಗಳು, ಅದರಲ್ಲಿರುವಂತಹ ದೋಷಗಳು ಎಷ್ಟೋ ನಮಗಿರ್ತವೆ, ಉಚ್ಚಾರಣೆ ಮಾಡಲಿಕ್ಕೆ ಬರೋಲ್ಲ, ಎಷ್ಟು ಕಠಿಣ ಇದೆ ಇದು. ಸಾಮಾನ್ಯ ಈ ಕನ್ನಡ ಅಲ್ಲ ಅದು. ಅದಕ್ಕೆ ದೊಡ್ಡವರು ನುಡಿಸಿ ಅದನ್ನು ಬೆರೆಸಿ ಹಾಕಿರುವಂತಹದ್ದು. ಅವರ ಅನುಗ್ರಹ ಇದ್ದರೆ ಇಷ್ಟೋ ಅಷ್ಟೋ ಹೇಳಲಿಕ್ಕೆ ಬರುತ್ತೆ. ಚೆನ್ನಾಗಿ ಅಭ್ಯಾಸ ಮಾಡಬೇಕಾದದ್ದು ಇದಲ್ಲ, ಏನೇನೇನೋ ಬಾಯಲ್ಲಿ ನುಡಿಸ್ತೇವೆ, ಇದು ನುರಿಬೇಕು. ಅಂಥ ಪರಮ ಪವಿತ್ರ ಗ್ರಂಥ ಇದು. ಆ ದೋಷಗಳೆಲ್ಲ ನಂದು ಅಂತ ಚಿಂತನೆ ಮಾಡ್ತಾ, ಅಲ್ಲೇನಾರು ಆ ಗುಣಾಂಶಗಳೆಲ್ಲ ಏನಾರು ಕಂಡಿದ್ದರೆ ಎಲ್ಲ ನಮ್ಮ ಆಚಾರ್ಯರು ಅವರ ಪಾದಕ್ಕೆ ಅದನ್ನು ರೂಪಿಸ್ತಾ, ಅವರ ಮೇಲೆ ಬರತಕ್ಕಂತಹ ಅನೇಕ ಜ್ಞಾನಿಬಂಧು ನಮಗೆ ಮಾತ್ರ ಇರೋ ಭಾಗ್ಯ, ದಾಸವರೇಣ್ಯರಾಗಲಿ, ಯತಿಶ್ರೇಷ್ಠರಾಗಲಿ, ಸ್ತೋತ್ರಗಳು, ಪದಬದ್ಧ ಸುಳಾದಿಗಳು ಇವನ್ನೆಲ್ಲ ತೋರಿಸಿಕೊಟ್ಟು ನಮಗೆ ಅನುಗ್ರಹ ಮಾಡಿದ್ದಾರಲ್ಲ. ಕಡೆಗೆ ಇದನ್ನೆಲ್ಲ ಆಚಾರ್ಯರೇನಂತಾರೆ ಕಡೆಗೆ ಇಷ್ಟೆಲ್ಲ ಕೇಳಿ, ಅವನ ಶ್ರೀಪತಿರ ಪ್ರತಿರಧಿಕೇಶಾಧಿಭವಾದೇ
ಕರುಣಾಪೂರ್ಣ ವರಪ್ರದ ಚರಿತಂ ಯಾಪಯ. ನಿನ್ನ ಚರಿತ್ರೆ ಅರ್ಥ ಮಾಡಿಸು ಸ್ವಾಮಿ, ನಿನ್ನ ಚರಿತ್ರೆ ಕೇಳಿಸುವುದು ಆಚಾರ್ಯರು ಕೇಳ್ಕೊತಾರೆ. ಎಷ್ಟೇ ಕಥಾ ಸೇವಕೇವ ಸರ್ವದಾ ಅಂತ ಹನುಮದ್ ರೂಪದಲ್ಲಿ ಅದನ್ನೇ ಕೇಳಿದ. ನಿನ್ನ ಅರ್ಥ ಮಾಡಿಸು ಸದಾಕಾಲ ನಿನ್ನ ಭಕ್ತಿ ಹೆಚ್ಚಾಗ್ತಾ ಇರಲಿ. ಪ್ರವರ್ಧತಾಂ ಭಕ್ತರಲಂ ಕಣೆ ಕಣೆ. ಇಂಥದ್ದು ಭಗವಂತನ ಕಥಾ ನಿರಂತರ ಶ್ರೋತವ್ಯ. ಶ್ರವಣ ಮನಕಾನಂದವ್ಯವನ್ನು ಅವರೇ ಹೇಳಿದ್ದಾರೆ. ಆ ಕ್ರಮದಿಂದಾಗಿ ಇದೆಲ್ಲದರಿಂದಲೂ ಕೂಡ ಆನಂದಮಯ ವಿಶ್ವಾನರಾದಿ ರೂಪದಿಂದಾಗಿ ಕಪಿಲಾದಿ ರೂಪದಿಂದಾಗಿ ಪ್ರತಿಪಾದ್ಯನಾಗಿ ಭೋಜನಾದಿಗಳನ್ನು ಮಾಡಿಸಿ ನಾವೇನು ಚಿಂತನೆ ಮಾಡದೇ ಇದ್ದರೂ ನಮಗೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಶರೀರ ಪೋಷಣೆಯನ್ನು ಪ್ರತಿನಿತ್ಯ ಉಸಿರಾಟ ಕೊಡ್ತಾ ಇದ್ದ. ಒಮ್ಮೆ ಉಸಿರಾಟಕ್ಕೆ ಕಾರಣವಾದ ತಾಯಿಯನ್ನೇ ನಾವು ಮರೆಯೋಲ್ಲ. ಪ್ರತಿ ಕ್ಷಣ ಉಸಿರು ಕೊಡ್ತಾನೇ ಇದ್ದಾನಲ್ಲ, ಅವನು ಇನ್ನೆಂತಹ ಕರುಣಾಳು. ಅಂತಹ ಭಗವಂತ ನಿರಂತರವಾದಂತಹ ಒಳ್ಳೆಯ ಭಕ್ತಿ ಶ್ರದ್ಧಾದಿಗಳನ್ನು ಕೊಟ್ಟು ವಿಷಯ ವೈರಾಗ್ಯಾದಿಗಳನ್ನು ಕೊಟ್ಟು ನಮ್ಮನ್ನು ಸಲಹಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ವೇದಾಂತ್ಯಾಚಾರ್ಯರ ಪುಣ್ಯಸ್ಮರಣೆಗೋಸ್ಕರವಾಗಿ ನಿರಂತರವಾಗಿ ಶ್ರೀಕಾಂತ್ ಅವರು ನಡೆಸ್ತಾ ಬರ್ತಾ ಇದ್ದಾರೆ. ನಿಜವಾಗಿಯೂ ಅತ್ಯಂತ ಶ್ಲಾಘನೀಯವಾದದ್ದು. ಏನೇನೋ ಮಾಡಿದ್ವಿ, 10 ಜನ ಸೇರಿಕೊಂಡ್ವಿ, ಸುಮ್ಮನೆ ಗೊತ್ತಿಲ್ಲದೆ ಇರೋ ಸ್ತೋತ್ರವನ್ನು ಪಾರಾಯಣ ಮಾಡಿದ್ವಿ, ಪುಣ್ಯ ಬರೋಲ್ಲ ಅಂತಲ್ಲ, ಜೋರ ಕೂತ್ಕೊಂಡು ಹೇಳಿದ್ವಿ ಮಾಡಿದ್ವಿ ಅಂತ ಅಷ್ಟಕ್ಕೆ ಮೀಸಲಾಗದೆ ಒಂದು ತತ್ವಜ್ಞಾನದ ವ್ಯಾಪಾರ ನಡೆದಾಗ ಯಾವುದೊಂದು ಊಟ ಕೂತಾಗಂತೂ ಯಾವತ್ತು ನೆನಪು ನಾಳೆ ಮರೆತು ಹೋದ್ರು, ಇವತ್ತಂತೂ ಮರೆಯೋಲ್ವಾ, ಏನೇನೋ ಹೇಳೋಗಿದ್ದಾರಪ್ಪ ಆಚಾರ್ಯ ಒಂದು ತಾಸುಗಟ್ಟಲೆ ಅಂತ. ಊಟ ಕೂತಾಗ ಒಂದು ಗೋವಿಂದ ಅಂತನಾರು ಹೇಳಿ ಊಟ ಮಾಡ್ತಾ, ಹೀಗೊಂದು ಚಿಕ್ಕದಾಗಿ ನಮ್ಮ ಬೆಳವಣಿಗೆ ಮಕ್ಕಳಿಗೆ ಆ ಸಂಸ್ಕಾರ ಇಂಥದ್ದೊಂದು ನಡೀಬೇಕು. ಮನೆಯಲ್ಲಿ ಉಪನ್ಯಾಸ ಅಂದರೆ ಮಠದಲ್ಲಿ ಮಾತ್ರ ಅಂತ ಅನ್ನೋ ತರಹದಲ್ಲಾಗದೆ ಮನೆಯಲ್ಲೂ ನಡೆಯುತ್ತೆ, ಹೀಗೆ ನಡೆಸಬೇಕು, ನಾಳೆ ನಾವು ಹೀಗೆ ಬೆಳೀಬೇಕು ಅಂತ ಮಕ್ಕಳಿಗೊಂದು ಸಂಸ್ಕಾರ ಈಗ ಬಂಧು ಬಾಂಧವರೆಲ್ಲ ಸೇರಿಕೊಂಡು ಏನು ನಡೆಸ್ತಾ ಇದ್ದೇವೆ. ಅತ್ಯಂತ ಶ್ಲಾಘನೀಯ. ಅವಶ್ಯವಾಗಿ ಬೆಳೀಲಿ. ಹೀಗೆ ಇದೇ ಕ್ರಮದಿಂದಲೇ ಅದು ದೊಡ್ಡವರು ಹಾಕಿಕೊಟ್ಟ ಪದ್ಧತಿ, ಅವರ ಅನುಗ್ರಹ ಹೆಚ್ಚೆಚ್ಚು ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವಾಗ್ವ್ಯಾಪಾರವನ್ನು ಸಂಹಾರ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.